आय कोटि सूर्य समप्रभा निर्विघ्नं कुरु मे देवा सर्वकार गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। गुरवे नमः। तस्मै श्री गुरवे नमः।
ಗಣಪತಿ ಬಪ್ಪ ಮೋರಯ 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 ಗಣಪತಿ ಬಪ್ಪ ಮೋರಯ ಗಜವದನ ತೂ ಸುಖ ಕರ್ತಾ ಗಜವದನ ತೂ ದುಃಖ ಹರ್ತಾ ಗಜವದನ ಮೋರಯ ಮೋರಯ ಸೂರನಿರಾಗಸವೋ 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 ಗಣಪತಿ ಸೂರನಿರಾಗಸವೋ ಮೋರಯ 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 ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಸಜನ ಸಾಧು ಪೂಜೆಯ ವೇಳೆಗೆ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಗಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಗಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ
ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೆ
वन्दिताशेषवन्द्योरु वृन्दारकम् चन्दना चर्चितोद्दार पीनांसकम् इन्दिरा चञ्चला पाङ्ग निराजितम् मन्दरोद्दारी वृत्तोर्भुजा भोगिनम् प्रीणयामो वासुदेवं देवतामण्डला कण्डमण्डनं प्रीणयामो वासुदेवं देवतामण्डला कण्डमण्डनं प्रीणयामो वासुदेवं प्रीणयामो वासुदेवं प्रीणयामो वासुदेवं देवतामण्डला कण्डमण्डनं प्रीणयामो वासुदेवम् उन्नत प्रार्थित शेष संसाधकं सन्नता लौकिकानन्दद श्रीपदं भिन्नकर्माश्रय प्राणि सम्प्रेरकं तन्न किं नेति विद्वस्तु मे मांसितं प्रीणयामो वासुदेवं देवतामण्डला कण्डमण्डनं प्रीणयामो वासुदेवं देवतामण्डला कण्डमण्डनं प्रीणयामो वासुदेवं प्रीणयामो वासुदेवं प्रीणयामो वासुदेवम् यारे पुरां ಗೆಲ್ಗರ ಪುರಂದರ ಯಾರೆ पुरां ಗೆಲ್ಗರ ಪುರಂದರ ಯಾರೆ ಯಾರೆ ತು ನಂದ ಕುಮಾರ ಯಾರೆ ಯಾರೆ ತು ನಂದ ಕುಮಾರ ನಾರಿ ನಯನ ಚಕೋರ ನಾರಿ ನಯನ ಚಕೋರ ನಾರಿ ನಯನ ಚಕೋರ ನಾರಿ ನಯನ ಚಕೋರ
ಶ್ರೀ ಅನಂತ ಮಧುಸೂದನ ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ 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 ಸಕಲ ದೇವಾದಿದೇವಾ ಸಕಲ ದೇವಾದಿದೇವಾ ಸಕಲ ದೇವಾದಿದೇವಾ ಸಕಲ ದೇವಾದಿದೇವಾ ಕೃಪಾಳು ವಾದಿ ಕೇಶವ ಕೃಪಾಳು ವಾದಿ ಕೇಶವ ಮಹಾನಂದ ಮಹಾನುಭಾವ ಮಹಾನಂದ ಮಹಾನುಭಾವ ಸದಾಶಿವ ಸಹಜ ರೂಪ ಸದಾಶಿವ ಸಹಜ ರೂಪ ಪದ್ಮನಾಭ ನಾರಾಯಣ ಪದ್ಮನಾಭ ನಾರಾಯಣ ಪದ್ಮನಾಭ ನಾರಾಯಣ ಪದ್ಮನಾಭ ನಾರಾಯಣ ಪದ್ಮನಾಭ ನಾರಾಯಣ
उजळीत रंग अबीर गुलाल अबीर गुलाल उजळीत रंग नाता घरी नाचे माझा सखा पांडुरंग नाता घरी नाचे माझा सखा पांडुरंग नाता घरी नाचे माझा सखा पांडुरंग अबीर गुलाल उजळीत रंग नाता घरी नाचे माझा सखा पांडुरंग
वेदव्यासा रक्ष मां वेदव्यासा पाहि मां वेदव्यासा रक्ष मां वेदव्यासा पाहि मां वेदव्यासा रक्ष मां वेदव्यासा पाहि मां वेदव्यासा रक्ष मां वेदव्यासा वेदमूर्ति ज्ञानमूर्ति बादरायणा वेदव्यास बदरिवास नारायणा वेदमूर्ति ज्ञानमूर्ति बादरायणा वेदव्यास बदरिवास नारायणा ज्ञानदात अभयदात भय निवारणा मानದಿಂದ ಕಾಯು ಕೃಷ್ಣ ದ್ವೈಪಾಯನ ಜ್ಞಾನದಾತ ಅಭಯದಾತ ಭಯ ನಿವಾರಣ ಮಾನದಿಂದ ಕಾಯು ಕೃಷ್ಣ ದ್ವೈಪಾಯನ ವೇದಮೂರ್ತಿ ಜ್ಞಾನಮೂರ್ತಿ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ಪರಾಶರರ ಪ್ರೇಮ ಪುತ್ರ ಪತಿತ ಪಾವನ ಸತ್ಯವತಿ ಸುಕುಮಾರ ಸುಜನ ಜೀವನ ಪರಾಶರರ ಪ್ರೇಮ ಪುತ್ರ ಪತಿತ ಪಾವನ ಸತ್ಯವತಿ ಸುಕುಮಾರ ಸುಜನ ಜೀವನ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ಶಿಷ್ಟ ಜನರ ಪರಿತ್ರಾಣ ವಿಷ್ಣು ವಾಮನ ಕೃಷ್ಣ ವಿಠಲ ಶ್ರೀನಿವಾಸ ಬಾದರಾಯಣ ಶಿಷ್ಟ ಜನರ ಪರಿತ್ರಾಣ ವಿಷ್ಣು ವಾಮನ ಕೃಷ್ಣ ವಿಠಲ ಶ್ರೀನಿವಾಸ ಬಾದರಾಯಣ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ವೇದಮೂರ್ತಿ ಜ್ಞಾನಮೂರ್ತಿ ಬಾದರಾಯಣ ವೇದವ್ಯಾಸ ಬದರಿವಾಸ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ತಂಬೂರಿ ಮೀಟಿದವ ಭವಾಪಿ ದಾಟಿದವ ತಂಬೂರಿ ಮೀಟಿದವ ಭವಾಪಿ ದಾಟಿದವ ತಂಬೂರಿ ಮೀಟಿದವ ಭವಾಪಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ
ಕನ್ನಡೋತ್ಸವದ ಸಂದರ್ಭದಲ್ಲಿ ಇಂದು ಈ ವೇದಿಕೆಯಲ್ಲಿ ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಸಾಕ್ಷಿ ಮಾಡಿದ್ದೇವೆ. ಕಾಮತ್ ಇವರಿಂದ ಇದುವರೆಗೂ ಕರ್ಣಾನಂದವಾದಂತಹ ಒಂದು ಭಜನಾ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರತಿಯೊಬ್ಬರಿಗೂ ಕೂಡ ಯುವ ಕಲಾವಿದೆ ಕೃಷ್ಣನ ಈ ಒಂದು ಪರ್ಯಾಯಕ್ಕೆ ನಿನಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರು ವಿಶ್ವಗೀತ ಆಯುರಾರೋಗ್ಯ ಪರ್ಯಾಯದ ಐಶ್ವರ್ಯ ಪುರಪ್ರವೇಶ ಯಶಸ್ಸು ಮತ್ತು ಎಲ್ಲ ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ఓకే మిస్టర్ మదిమాయే టైటిల్ కిందగానే మస్తు ఎక్సైటింగ్ అవుతుండు ಅದನ್ನ ಮೊದಲು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಇದೆ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂತ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲೆ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಚ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಎಂಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಬಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದಾಂಡತ್ತ ನಮ್ಮಂಚೂರು ಪಾಡ್ದು ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲೆ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಏಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಟೆಂಕಲ್ನ ಮದ್ಮೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ ತಲೆ ಪಂಡರ್ ಮಿಸ್ಟರ್ ಮದಿಮಾಯೆ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯೆ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ತೊರೊಂದಿಲ್ಲ ನಿಕ್ಲ ಕೈತಲ್ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯೆ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯೆ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್. ಹಾಯ್ ಅನು ಅಕ್ಕ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ವೇದಿಕೆಗೆ ಸದ್ಯದಲ್ಲೇ ಆಗಮಿಸಲಿಕ್ಕಿದ್ದಾರೆ. ಆ ನಂತರ ಹರಿಕಥಾ ವಿದುಷಿ ರುಕ್ಮಿಣಿ ಹೆಂಡೆ ಮತ್ತು ಬಳಗ ಇವರಿಂದ ಹರಿಕತೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹರಿಕತೆಯ ನಂತರ ನೃತ್ಯ ವಿದುಷಿ ಡಾಕ್ಟರ್ ರಶ್ಮಿ ಗುರಾಜ್ ಮತ್ತು ಬಳಗ ಅಭಿಜ್ಞಾ ನೃತ್ಯ ಭೂಮಿ ಉಡುಪಿಯವರಿಂದ ಭರತನಾಟ್ಯ ಕಾರ್ಯಕ್ರಮವೂ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ತೇವೆ. ಹಾಗೆ ಅಲ್ಲಿ ಕನಕ ಮಂಟಪದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಕನಕ ಮಂಟಪ ಇದೆ. ಅಲ್ಲಿಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅಲ್ಲಿಯೂ ಕೂಡ ತಾವು ನೋಡಬಹುದು, ಇಲ್ಲಿಯೂ ನೋಡಬಹುದು. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024. ಹಾಯ್ ಅನು ಅಕ್ಕ, ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತುನ ಕೊಂಚ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು.
ದಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಅಂತ ನಮ್ಮಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲೆತ್ತ ಪಡ್ದು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮಾಯಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಾಲ್ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ ಬಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರ ಒಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ ತಲೆ ಪಂಡರ್ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬತ್ತು ಓಡ್ದ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿನಿ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ಆನೆ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಕ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್ ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತುನ ಒಂದು ಐಡಿಯಾ ಬರೋ ಎಂಟು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ?
ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದ ಅಂತ ನಮ್ಮಂಚೂರು ಪಾಡ್ದ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪು ಬುಡಂಗ್ ಪಾಡ್ರು ಏ ದೊಡ್ಡಕ್ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಫೋಟೋಗ್ರಾಫರ್ ಅದೇ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಸೇರಿರುವಂತಹ ಎಲ್ಲ ಶ್ರೀಕೃಷ್ಣನ ಭಕ್ತರೇ, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪುರಪ್ರವೇಶದ ನಂತರ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿವಸ ಸಂವಾದವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಶ್ರೀ ಭಕ್ತಿಭೂಷಣ ಸ್ವಾಮೀಜಿ, ಹಾಗೆಯೇ ಶ್ರೀ ಪವನ್ ಕಿರಣ್ ಕೆರೆ ಮತ್ತು ಶ್ರೀ ಪ್ರಕಾಶ್ ಶೆಟ್ಟಿ. ಇವತ್ತಿನ ವಿಷಯ ಗೋ ಸಂವಾದ, ಗೋ ಕುಟುಂಬ. ಬಂಧುಗಳೇ, ಗೋಪಾಲಕೃಷ್ಣನ ಈ ಪುಣ್ಯ ನೆಲದಲ್ಲಿ ಗೋವಿನ ಬಗ್ಗೆ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅಂತಹ ವಿಚಾರಧಾರೆಯನ್ನು ಈ ವೇದಿಕೆಯಲ್ಲಿ ಇದೀಗ ಈ 3 ವಿದ್ವಾಂಸರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮೊದಲನೆಯದಾಗಿ ಶ್ರೀ ಭಕ್ತಿಭೂಷಣ ದಾಸ್, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನದ ಅಧ್ಯಕ್ಷರಾಗಿರುವಂತಹ ಇವರು ಕಳೆದ 30 ವರ್ಷಗಳಿಂದ ಗೋವಿನ ಮಹತ್ವದ ಬಗ್ಗೆ ಹಾಗೂ ಗೋ ಉತ್ಪನ್ನದ ಬಗ್ಗೆ ವಿಶೇಷವಾಗಿ ಅಭಿಯಾನ ಮತ್ತು ಪ್ರಚಾರವನ್ನು ನಡೆಸ್ತಾ ವನರಕ್ಷಾ, ಗೋರಕ್ಷಾ, ಜಲರಕ್ಷಾ, ಭೂರಕ್ಷಾ ಪ್ರಧಾನವಾಗಿ ನಮ್ಮ ಜೀವನದಲ್ಲಿ ಬೇಕಾದ್ದು ಇದನ್ನು ಪ್ರಚಾರ ಮಾಡ್ತಾ ಅನೇಕ ಕಡೆಗಳಲ್ಲಿ, ಅನೇಕ ಶಾಲೆಗಳಲ್ಲಿ, ಅನೇಕ ಮಂದಿರ ದೇವಸ್ಥಾನಗಳಲ್ಲಿ ಈ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸದ್ಯ ಮಾರಿಪಳ್ಳ BC ರೋಡ್ನಲ್ಲಿ ರಾಧಾ ಸುರಭಿ ಗೋಮಂದಿರ ಅಂತ ಹೇಳುವಂತಹ ಒಂದು ಗೋಶಾಲೆಯನ್ನು ನಡೆಸ್ತಾ ಗೋ ಸಂರಕ್ಷಣೆಯ ಬಗ್ಗೆ, ಗೋ ಉತ್ಪನ್ನಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ, ಹಾಗೆಯೇ ತಮ್ಮೆಲ್ಲರ ಪರವಾಗಿ, ಹಾಗೆಯೇ ಪರ್ಯಾಯ ಸಾಂಸ್ಕೃತಿಕ ಉತ್ಸವದ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಉಡುಪಿಯವರಿಗೆಲ್ಲ ಪರಿಚಿತ ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿ, ಯಕ್ಷಗಾನ ಪ್ರಸಂಗಕರ್ತರು, ತಾಳಮದ್ದಳೆಯ ಒಬ್ಬ ಸಹೃದಯಿ ಅರ್ಥಧಾರಿ ಪ್ರೊಫೆಸರ್ ಪವನ್ ಕಿರಣ್ ಕೆರೆಯವರು ಉಡುಪಿ ಸಮೀಪದ ಕಲ್ಮಾಡಿಯಲ್ಲಿ
ಸುಮಾರು 300 ಮಕ್ಕಳುಳ್ಳ ಒಂದು ಶಾಲೆಯನ್ನು, ವಿಶೇಷವಾದಂತಹ ಶಾಲೆಯನ್ನು ನಡೆಸ್ತಾ ಇರುವವರು. ಇವರು ಕೂಡ ಅನೇಕ ಪ್ರಸಂಗಗಳನ್ನು ಬರೆದಿದ್ದಾರೆ ಮತ್ತು ಗೋವಿನ ಬಗ್ಗೆ ವಿಶೇಷವಾದಂತಹ ಒಂದು ಜ್ಞಾನವನ್ನು ಸಂಪಾದಿಸಿ ಇವತ್ತು ಈ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ಕಪಿಲ ಟ್ರಸ್ಟ್ ಮುಖಾಂತರವಾಗಿ ಮಂಗಳೂರಿನ ಪೇಜಾವರ ಸಮೀಪದಲ್ಲಿ ಒಂದು ದೊಡ್ಡ ಗೋಶಾಲೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಿಶೇಷವಾಗಿ ಕೇವಲ ದೇಶಿ ತಳಿಗಳ ಗೋವುಗಳನ್ನೇ ಸಾಕ್ತಾ ಅಲ್ಲಿ ಗೋ ಸಂರಕ್ಷಣೆಯನ್ನು ಮಾಡ್ತಾ ಗೋವಿಗಾಗಿ ಹೋರಾಟವನ್ನು ನಡೆಸ್ತಾ ಗೋವಿನ ಬಗ್ಗೆ ಅತಿಯಾದಂತಹ ಕಾಳಜಿ, ಮಮತೆ, ಪ್ರೀತಿಯನ್ನು ಹೊಂದಿರುವವರು ಸನ್ಮಾನ್ಯ ಶ್ರೀ ಪ್ರಕಾಶ್ ಶೆಟ್ಟಿ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಇವತ್ತಿನ ದಿವಸ ಇದ್ದಾರೆ. ಅವರಿಗೂ ಕೂಡ ಪರ್ಯಾಯ ಮಠದ ಪರವಾಗಿ ಹಾಗೆಯೇ ನಿಮ್ಮೆಲ್ಲರ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಗೋಪಾಲಕೃಷ್ಣನ ಈ ಪುಣ್ಯ ಭೂಮಿಯಲ್ಲಿ ಗೋವಿನ ಮಹತ್ವದ ಬಗ್ಗೆ ಈ ಮೂರುವರು ನಡೆಸುವಂತಹ ಈ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಅವರ ಮಾತುಗಳಿಗೆ ಕಿವಿಯಾಗೋಣ ಅಂತ ಹೇಳುತ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹರಿ ಓಂ. ಪೊಡವಿಗೊಡೆಯ ಶ್ರೀಕೃಷ್ಣನ ಪುಣ್ಯಪಾದಗಳಿಗೆ ನಮಸ್ಕರಿಸ್ತಾ ಪರ್ಯಾಯದ ಈ ಶುಭಾವಸರದಲ್ಲಿ ಇವತ್ತೊಂದು ಸಂವಾದದ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಸಮಸ್ತರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ಸುಹೃತ್ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಗಾವೋ ವಿಶ್ವಸ್ಯ ಮಾತರಃ, ಇದು ಸುಪ್ರಸಿದ್ಧವಾದಂಥ ಒಂದು ಉಕ್ತಿ. ಈ ಮಣ್ಣು ಗೋವಿಗೆ ಕೊಟ್ಟಂತಹ ಸ್ಥಾನಮಾನ ಪ್ರಾಯಶಃ ನಾವು ಹೆತ್ತ ತಾಯಿಗೆ ಕೊಟ್ಟ ಸ್ಥಾನ, ಆರಾಧಿಸುವಂತಹ ದೈವಕ್ಕೆ ಕೊಟ್ಟ ಸ್ಥಾನ, ಆಶ್ರಯಿತವಾದಂತಹ ಜನ್ಮಭೂಮಿಗೆ ಕೊಟ್ಟಂತಹ ಸ್ಥಾನವನ್ನು ಗೋವಿಗೆ ಕೊಟ್ಟು ಗೋವಿನ ಅಂಗೋಪಾಂಗಗಳಲ್ಲಿ ಮುಕ್ಕೋಟಿ ದೇವತೆಗಳನ್ನು ಆವಾಹಿಸಿ ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಎಂಬ ನೆಲೆಯಿಂದ ಗೋವಿನ ರೋಮರಾಜಿಗಳಲ್ಲಿಯೂ ಕೂಡ ದೇವತತಿಯನ್ನು, ಸುಮನಸ ಸಂದೋಹವನ್ನು ಆವಾಹಿಸಿ ಗೋವನ್ನು ಅತ್ಯಂತ ಆರಾಧನೀಯ ಸ್ಥಾನದಲ್ಲಿ ನಿಲ್ಲಿಸಿ ಗೋವನ್ನು ಪೂಜಿಸಿ ಅರ್ಚಿಸಿ ಆರಾಧಿಸಿದಂತಹ ಒಂದು ಮಣ್ಣು. ಭಾರತ ಭೂಮಿ ಅಂತ ಹೇಳುವಾಗಲೇ ಈ ಮಣ್ಣಿನ ಅಸ್ಮಿತೆಯಲ್ಲಿ ಗೋವು ಕೂಡ ಒಂದು ಸ್ಥಾನವನ್ನು ಪಡೆಯುತ್ತದೆ. ನಾವೀಗ ನಿಂತದ್ದು ಕೂಡ ಪೊಡವೆಗೊಡೆಯನಾದಂಥ ಗೋವಿಂದನ ಪುಣ್ಯಕ್ಷೇತ್ರದಲ್ಲಿ. ಗೋಪಾಲ ಕೃಷ್ಣ ಗೋವಿಂದ ಗೋಪಾಲನಾಗುವಲ್ಲಿ ಗೋ ಪ್ರತಿಪಾದ್ಯವಾದಂತಹ ಎಲ್ಲ ಶಬ್ದಗಳನ್ನು ಅವ ಉದ್ಧರಿಸಿದ ಎನ್ನುವ ಕಾರಣದಿಂದ ಅವನನ್ನು ಗೋಪಾಲ, ಗೋ ಪ್ರತಿಪಾದ್ಯವಾದಂತಹ ಎಲ್ಲ ಶಬ್ದಗಳಿಗೂ ಅವನು ಅಧಿಪತಿ ಆದ್ದರಿಂದ ಅವ ಗೋವಿಂದ ಎಂಬ ನೆಲೆಯಿಂದ ಭಾಗವತಾದಿಗಳು ವರ್ಣಿಸ್ತದೆ. ಗೌ ಅನ್ನುವಂತಹ ಒಂದು ಸಂಸ್ಕೃತದ ಶಬ್ದಕ್ಕೆ ಸುಮಾರು 23 ಅರ್ಥಗಳನ್ನು, ಕನ್ನಡದ ಅರ್ಥಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಗೋ ಕುಟುಂಬ ಎನ್ನುವಂಥ ಒಂದು ವಿಷಯವನ್ನು ಇವತ್ತು ಸಂವಾದದಲ್ಲಿ ಮುಂದುವರಿಸುವಾಗ ಪ್ರಾಯಶಃ ಗೋ ಕುಟುಂಬ ಅಂತ ಹೇಳುವಾಗ ಗೋ ಪ್ರತಿಪಾದ್ಯವಾದಂಥ ಎಲ್ಲ ಶಬ್ದಗಳು ಕೂಡ ಕುಟುಂಬದ ವ್ಯಾಪ್ತಿಯಲ್ಲಿ ಬರ್ತದೆ. ತುಪ್ಪ ಅಂತ ಅದಕ್ಕೆ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ, ಗೋಮತಿ ಗೋಮಿನಿ ಅನ್ನುವ ಲೆಕ್ಕದಲ್ಲಿ ಭೂಮಿ ಅಂತ ಅದಕ್ಕೆ ಅರ್ಥ ಇದೆ. ಹೀಗೆ ಬೇರೆ 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 23 ಅರ್ಥಗಳನ್ನು ಗೋವಿನ ಹೊರತಾಗಿ ಗೌ ಶಬ್ದಕ್ಕೆ ಸಂಸ್ಕೃತ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ಶಬ್ದದ ನಿಷ್ಪತ್ತಿಯನ್ನು ನಾವು ನೋಡಿದರೆ 23 ಅರ್ಥ ವ್ಯಾಖ್ಯಾನಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಪ್ರಧಾನವಾಗಿ ನಾವು ಆ ಉಳಿದೆಲ್ಲವೂ ಕೂಡ ಗೋವಿನ ಮೇಲೆ ಅವಲಂಬಿತವಾಗಿದೆ ಅನ್ನುವ ನೆಲೆಯಿಂದ ಪ್ರತಿನಿತ್ಯವೂ ಪ್ರತಿ ಮನೆಯಲ್ಲಿಯೂ ಗೋವನ್ನು ಪೂಜಿಸಿ ಗೋಪೂಜೆಯ ಬಳಿಕವೇ ಸಂಸಾರದ ರಥವನ್ನು ಮುನ್ನಡೆಸ್ತಾ ಇದ್ದಂತಹ ಆರ್ಷೇಯವಾದಂತಹ ಭಾರತ ಸಂಸ್ಕೃತಿಯಲ್ಲಿ ಗೋವು ಕೂಡ ಒಂದು ಅವಸಾನದ ಅಂಚಿಗೆ ಸಾಗುತ್ತಾ ಇರುವುದು, ಅಥವಾ ಸ್ಪಷ್ಟವಾಗಿ ಆಡಬೇಕು ಅಂತಾದರೆ ದೇಶಿ ತಳಿಗಳು ಅವಸಾನದ ಅಂಚಿಗೆ ಸಾಗುತ್ತಾ ಇರುವುದು ಒಂದು ವಿಪರ್ಯಾಸವೂ ಹೌದು, ವಿಷಾದನೀಯವೂ ಹೌದು. ಆ ನೆಲೆಯಲ್ಲಿ ಇವತ್ತಿನ ಸಂವಾದ ಅತ್ಯಂತ ಪ್ರಸ್ತುತ, ಅತ್ಯಂತ ಸ್ತುತ್ಯಾರ್ಹ ಎಂಬ ಒಂದು ಮೂಲ ಅಂಶವನ್ನು ನಿಮಗೆ ಮನಗಾಣಿಸ್ತಾ
ನಮ್ಮನೊಂದಿಗೆ ಇವತ್ತು ಗೋವಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ, ಗೋವಿಗಾಗಿ ತಮ್ಮ ಬದುಕಿನ ಬಹುಭಾಗವನ್ನು ಗೋವಿಗಾಗಿ ಮೀಸಲಿಟ್ಟಂತಹ ಎರಡು ಅದ್ಭುತ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಸ್ವಾಗತಿಸುವ ಕಾಲದಲ್ಲಿ ಅವರ ಬಗ್ಗೆ ಸ್ಥೂಲವಾಗಿ ತುಂಬ ವಿಷಯಗಳನ್ನು ಮುಂದಿಟ್ಟಿದ್ದಾರೆ. ಪುನರಪಿ ಅದನ್ನು ಮಾಡದೆ ಅವರವರ ಬದುಕಿನ ಆಯಾಮಗಳಿಂದ ಗೋವನ್ನು ಕಾಣುವ, ಗೋ ಕುಟುಂಬವನ್ನು ನೋಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಕಪಿಲೆ ಗೋವನ್ನು ಇರಿಸಿಕೊಂಡು ಸುಮಾರು 400-450 ಕಪಿಲೆ ಗೋವುಗಳನ್ನು ಸಾಕ್ತಾ ಇರುವಂತಹ ಪ್ರಕಾಶ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಗೀತೆಯಲ್ಲಿ ಕೃಷ್ಣ ಬೇರೆ ಬೇರೆಯನ್ನು ಹೇಳ್ತಾ ಪಾಂಡವಾನಾಂ ಧನಂಜಯೋಸ್ಮಿ ಅಂತ ಹೇಳುವ ಭಾಗದಲ್ಲಿ ಪಾಂಡವರಲ್ಲಿ ನಾನು ಪಾರ್ಥನೇ ಇದ್ದೇನೆ ಅಂತ ಹೇಳುವಾಗ ಯಾವುದರಲ್ಲಿ ಯಾವುದು ಶ್ರೇಷ್ಠ, ಆ ಶ್ರೇಷ್ಠವಾದದರಲ್ಲಿ ಯಾವುದು ತಾನು ಅಂತ ಒಂದು ಅನುಸಂಧಾನವನ್ನು ಕೊಡ್ತಾ ಸಾಗುವಾಗ ಗೋವುಗಳಲ್ಲಿ ಕಪಿಲೆ ಅಂತ ಹೇಳ್ತಾನೆ. ಅಂದರೆ ಗೋವುಗಳಲ್ಲಿ ಕಪಿಲೆ ಗೋವಿಗೆ ಅತ್ಯಂತ ಉಚ್ಛ್ರಾಯವಾದಂತಹ ಸ್ಥಾನವನ್ನು ಗೀತಾಚಾರ್ಯನಾದಂತಹ ಗೋವಿಂದನೇ ಕೊಟ್ಟಿದ್ದಾನೆ. ಅಂತಹ ಕಪಿಲೆ ಗೋವನ್ನು ಸಾಕತಾ ಅದರ ಮೂಲಕ ಒಂದು ಜಾಗೃತಿಯನ್ನು, ಒಂದು ಸಂವೇದನೆಯನ್ನು ಸಾಮಾಜಿಕವಾಗಿ ಹುಟ್ಟಿಸ್ತಾ ಇರುವಂತಹ ಪ್ರಕಾಶ್ ಶೆಟ್ಟರಲ್ಲಿ ಒಂದು ಪ್ರಧಾನವಾಗಿ ಸಂವಾದದ ಮೊದಲನೇ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಕಪಿಲೆ ಗೋವು ಅನ್ನುವಂಥ ಹೆಸರು ಕೇಳುವಾಗ ನಮಗೆ ಗೋವಿನಲ್ಲಿ ಈಗ ಕಾಮಧೇನು, ಸುರಭಿ, ಹೀಗೆ ನಂದಿನಿ, ಹೀಗೆ ದೇವಲೋಕದ ಪುರಾಣದ ಕಥನಗಳನ್ನು ಕೇಳುವಾಗ ಕಪಿಲೆ ಎನ್ನುವಂಥ ಉಚ್ಚಾರ ಬರುತ್ತದೆ. ಆದರೆ ದೇಶಿ ತಳಿಯಾಗಿ ಒಂದು ಗೋವು ಕಪಿಲೆ ಅಂತ ಹೇಳುವಾಗ ಅದು ಯಾವುದು, ಅದರ ಸ್ವರೂಪ ಏನು, ಅದರ ವಿಶೇಷತೆ ಏನು, ಅಥವಾ ಕಪಿಲೆ ಗೋವು ಅಂತ ನಾವು ಯಾವುದನ್ನು ಹೇಗೆ ಗುರುತಿಸ್ತೇವೆ, ಅದನ್ನು ಬಣ್ಣದಿಂದಲೋ ಅದರ ಆಕಾರದಿಂದಲೋ ಯಾವ ರೀತಿ ಅನ್ನೋದು ಸಾಮೂಹಿಕವಾಗಿ ಎಲ್ರಿಗೂ ತಿಳಿದ ವಿಷಯ ಅಲ್ಲ. ಆದ್ದರಿಂದ ಮೊದಲಾಗಿ ನಿಮ್ಮಲ್ಲಿ ಕಪಿಲೆ ಗೋವಿನ ವಿಶೇಷತೆ ಮತ್ತು ಕಪಿಲೆ ಗೋವು ಅಂದರೆ ಏನು, ಅದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆಯನ್ನು ನಮಗೆ ಒದಗಿಸಿಕೊಡಬೇಕು ಅಂತ ಮೊದಲಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಪಿಲೆ ಅಂತೇಳಿದರೆ ಕಪಿಲ ಮುನಿ ಅವನ ತಾಯಿಗೆ ಮೊದಲ ಬಾರಿ ಏನು ಗಿಫ್ಟ್ ಕೊಟ್ಟ, ಕಾಣಿಕೆಯಾಗಿ ತಾಯಿಗೆ ಕೊಟ್ಟ, ಅಲ್ಲಿಂದ ದನಗಳನ್ನು ಕಪಿಲ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಸೊ ಅಲ್ಲಿಂದ ಕಪಿಲ ಅಂತ ಹೆಸರು ಪ್ರಸ್ತುತವಾಗಿ ಬಂತು. ಆ್ಯಕ್ಚುಲಿ ಋಗ್ವೇದದಲ್ಲಿ ಅದನ್ನು ಪಿಂಗಳ ಅಂತಲೇ ಕರೀತಾರೆ. 8 ಥರದ ಪಿಂಗಳಗಳ ಮೆನ್ಷನ್ ಮಾಡಿದ್ದಾರೆ ಋಗ್ವೇದದಲ್ಲಿ. ಸೊ ಇದರಲ್ಲಿ ಸ್ವರ್ಣ ಕಪಿಲ ಅಂದರೆ ಅದು ಹಳದಿ ಬಣ್ಣದಲ್ಲಿ ಕೂಡಿದೆ, ಸ್ವರ್ಣ ಕಪಿಲ ಅಂತ ಹೇಳ್ತಾರೆ. ಅದಕ್ಕೆ ಬಂಗಾರದ ಬಣ್ಣ. ಈ ಕಪಿಲೆಯಲ್ಲಿ ಮೇಯ್ನ್ ಏನಂತೇಳಿದರೆ ಒಂದನೇಯಾಗಿ ಅವರ ಕಣ್ಣು ಮತ್ತು ಮೂಗು. ಈ ಬಾಕಿ ನಾರ್ಮಲ್ ದನಗಳಲ್ಲಿ ಮೂಗು ಕಪ್ಪು ಬರುತ್ತೆ, ಇಲ್ಲದ್ರೆ ಬಿಳಿ ಬಣ್ಣ ಬರುತ್ತೆ. ಇದೊಂದು ಟೈಪ್ ಗ್ರೇ ಕಲರ್ ಇರ್ತದೆ, ಅಂದರೆ ಗೋಲ್ಡನ್ ಕಲರ್ ಅಂತ ಹೇಳ್ತೇವೆ. ಅದರಲ್ಲಿ ಯಾವುದೇ ಕಪಿಲೆ 8 ವೆರೈಟಿ ವರ್ಣಗಳು ಏನಿದೆ ಅದರಲ್ಲಿ ಸೂರ್ಯನ ಬೆಳಕು ಬೀಳುವಾಗ ಸ್ವರ್ಣದ ರಿಫ್ಲೆಕ್ಷನ್ ಆಗ್ತದೆ. ಅಂದರೆ ತಾಮ್ರವರ್ಣಂ ಅಂತ ಏನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ತಾಮ್ರಕ್ಕೆ ಬಿಸಿಲು ಬಿದ್ದರೆ ಹೇಗೆ ಅದು ಹೊಳೆಯುತ್ತದೆ, ಅದೇ ಥರ ಈ ಕಪಿಲ ದನಗಳು ಹೊಳೆಯುತ್ತವೆ ಬಿಸಿಲಲ್ಲಿ. ಇದರ ಮೈ ಮೇಲೆ ಆ ಸ್ವರ್ಣದ ಒಂದು ಲೇಪನ ಇದೆ. ಇದರ ಹಾಲು ಉತ್ಕೃಷ್ಟ. ಆದರೆ ಜರ್ಸಿದಲ್ಲಿ ಏನೆಲ್ಲ ಕ್ವಾಂಟಿಟಿ ಹಿಂದೆ ಹೋಗ್ತಾರೆ ಅವರಿಗೆ ಕ್ವಾಲಿಟಿ ಅರಿವಿರಲ್ಲ. ಈ ಕ್ವಾಲಿಟಿ ಅಂದರೆ ಹೇಳಿರೋದು ಸಣ್ಣ ಮಟ್ಟದಲ್ಲಿ ಅಮೃತ ಸಣ್ಣ ಬರುತ್ತೆ, ವಿಷ ತುಂಬ ಸಿಗುತ್ತೆ. ಸೊ ಲೋಕದಲ್ಲಿ ಒಳ್ಳೆ ಜನ ತುಂಬ ಕಡಿಮೆ ಇರ್ತಾರೆ, ಕೆಟ್ಟ ಜನರು ತುಂಬ ಜಾಸ್ತಿ ಇರ್ತಾರೆ, ಈ ಥರ. ಸೊ ಯಾವುದೇ ಒಳ್ಳೆಯ ವಸ್ತುಗಳು ಬಹಳ ಕಡಿಮೆ ಆಗ್ತಾ ಹೋಗ್ತದೆ, ಅದು ವಿರಳ ಆಗ್ತಾ ಹೋಗ್ತದೆ. ಸೊ ಈ ಕಪಿಲೆ ಎಂಬ ತಳಿ ಏನಿದೆ ಸುಮಾರು ಈಗ ಅಂದಾಜು ಪ್ರಕಾರ ಭೂಮಿಯಲ್ಲಿ 500ಗಿಂತ ಕಡಿಮೆ ಇದೆ. ಸೊ ಮುಖ್ಯವಾಗಿ ಇದನ್ನೊಂದು ಉಳಿಸುವಂಥ ಹೋರಾಟ ನಿಜವಾಗಿ ನಡೆಯಬೇಕಾಗಿದೆ. ಸೊ ನಡೆಯುವುದಂದರೆ ಹೇಗೆ ಉಳಿಸುವುದಂದರೆ ಒಂದು ಕಪಿಲೆ ನಾನು ಮನೆ ಕೊಂಡೋಗ್ತೇನೆ ಅಂದರೆ ಆಗಲ್ಲ. ಅದರದೇ ಹೋರಿಬೇಕು, ಅದು ಕ್ರಾಸಿಂಗ್ ಆಗಬೇಕು, ಅದರ ಬ್ರೀಡು ಕಂಟಿನ್ಯೂಷನ್ ಆಗಬೇಕು. ಕೆಲವರು ಕೊಂಡೋಗ್ತಾರೆ, ಅದಕ್ಕೆ ಈ ಜರ್ಸಿ ಇನ್ಸಿಮಿನೇಷನ್ ಮಾಡ್ತಾರೆ, ಪುನಃ ತಳಿ ಹಾಳು ಮಾಡ್ತಾರೆ. ಈ ಕಪಿಲ ದನ ಹುಟ್ಟಿದರೆ ಮೊದಲಿಂದ ಸಹ ನಮ್ಮ ಹಿರಿಯರಿಗೆ ಅದರ ಜ್ಞಾನ ಇತ್ತು ಇದನ್ನು ಉಳಿಸಬೇಕಂತ. ಅದಕ್ಕಾಗಿ ಕೆಲವು ನಿಯಮಗಳನ್ನು ಮಾಡಿದರು. ಕಪಿಲ ದನ ಎಲ್ಲರೂ ಹುಟ್ಟಿದರೆ ಅದನ್ನು ಒಂದು ಮಠಕ್ಕೆ ಕೊಡಬೇಕು, ಇಲ್ಲ ಮಂದಿರಕ್ಕೆ ಕೊಡಬೇಕು, ಇಲ್ಲ ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಹೇಳಿತು. ಯಾಕೆಂದರೆ ಈ ಸಮಯದಲ್ಲಿ ಆ ಬ್ರಾಹ್ಮಣರ ಪರಿಕಲ್ಪನೆ ನಿತ್ತಂತೇಳಿದರೆ ಕಪಿಲ ದನವನ್ನು ಉಳಿಸುವ ಕಾಳಜಿ ಎಲ್ಲರಿಗಿತ್ತು. ಅದರ ಮೂಲ್ಯ ಎಲ್ಲರಿಗೂ ಗೊತ್ತಿತ್ತು, ಅದರ ವಿಶೇಷತೆಗಳು ಎಲ್ಲರಿಗೂ ಗೊತ್ತಿತ್ತು. ಈಗ ನಾವು ಬೇಸಿಕಲಿ ಎಲ್ಲರೂ ಹೇಳ್ತಾರೆ ಗೋವಲ್ಲಿ 3 ಕೋಟಿ ದೇವರಿದ್ದಾರೆ ಅಂತ. ಸೊ ಯಾರು ನೋಡಿ ಹೇಳ್ಬೋದು 3 ಕೋಟಿಗೆ ದೇವರಿದ್ದಾರಾ? ಈ ಒಂದು ಪ್ರಶ್ನೆಗೆ ಬಹುಶಃ ಸಾಧಾರಣವಾಗಿ ಯಾರು ನೋಡುವಂಥ ಆನ್ಸರ್ ಏನಿಲ್ಲ ಯಾರ ಹತ್ರ ಸಹ. ಆದರೆ ನಾನೊಂದು ಅದಕ್ಕೆ ಒಂದು ಎಕ್ಸಾಕ್ಟ್ ವಿವರಣೆ ಕೊಡ್ತೇನೆ.
ಯಾರಾದರೂ ದೇಸಿ ತಳಿ ದನಗಳ ಪಾದದ ಅಚ್ಚನ್ನು ನೋಡಿ, ಎಲ್ಲರೂ ಮಣ್ಣಲ್ಲಿ ಇಲ್ಲ ಗೊಬ್ಬರದಲ್ಲಿ ಎಲ್ಲರೂ ಅದರ ಪಾದದ ಅಚ್ಚಿ ಬೀಳುತ್ತೆ, ಅದು ನಾಗನ ಹೆಡೆ ಅಂತಿರ್ತದೆ. ಸೊ ಅದು ವರ್ಣನೆಯಲ್ಲಿ ಮುಕ್ಕೋಟಿ ದೇವರಲ್ಲಿ ಅವರು ಹೇಳ್ತಾರೆ ಗೋವಿನ ಪಾದದಡಿಯಲ್ಲಿ ನಾಗದೇವರಿರ್ತಾರೆ ಅಂತ. ಸೊ ಅದರ ವಿವರಣೆ ಇಲ್ಲಿದೆ. ನೀವು ಗೋವಿನ ಪಾದದ ಅಚ್ಚಿ ನೋಡಿದರೆ ಅದು ನಾಗನ ಹೆಡೆಯ ರೂಪ ಇರುತ್ತೆ ಅದರಲ್ಲಿ. ಸೊ ಇಂಥದ್ದೆಲ್ಲ ಬಹಳಷ್ಟು ಬಹುಶಃ ಅದನ್ನು ನೋಡಿ ಆ ಮುಕ್ಕೋಟಿ ದೇವರುಗಳ ವರ್ಣನೆ ಮಾಡಿದಾರ ಅಲ್ಲ, ನಿಜವಾಗಿ ಅದು ಗೋವುಗಳಲ್ಲಿ ಇನ್ಸರ್ಟ್ ಆಗಿತ್ತ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಯಾರು ಬರೆಯುವಾಗ ಯಾರು ಪರಿಕಲ್ಪನೆ ಮಾಡುವಾಗ ನಾವಿರಲಿಲ್ಲ ಇದೆಲ್ಲ. ಸೊ ಆದರೆ ನಮಗೇನು ನೋಡ್ತೇವೆ ಇದೆಲ್ಲ ನಿಜವಾಗಿ ಕಪಿಲ ದನ, ಅದರ ಕೊಂಬು ಅದು ಉದುರಿಸ್ತದೆ, ಪುನಃ ಬರ್ತದೆ. ಸೊ ಇದೆಲ್ಲ ಕೆಲವು ಎಲ್ಲ ದನಗಳಲ್ಲಿಲ್ಲ. ಅವು 2-3 ವರ್ಷಕ್ಕೊಮ್ಮೆ ಕೊಂಬು ಉದುರಿಸ್ತದೆ, ಪುನಃ ಅದಕ್ಕೆ ವಾಪಸ್ ಕೊಂಬು ಬರುತ್ತೆ. ಸೊ ಇಂಥದ್ದೆಲ್ಲ ವಿಶೇಷತೆಗಳಿವೆ. ಅತಿ ಹೆಚ್ಚು ಆ್ಯಂಟಿಬಯೋಟಿಕ್ ಏನು ಹೇಳ್ತಾರೆ ಕನ್ನಡದಲ್ಲಿ, ರೋಗ ನಿರೋಧಕ ಶಕ್ತಿ ಇದು ಕಪಿಲ ತಳಿಯದ್ದು. ಅದು ಹಾಲಿನಲ್ಲಿದೆ. ಅದರ ಬಾಲದಲ್ಲಿ ಬಿದ್ದ ರೋಮವನ್ನು ಕಾಲಿಗೆ ಸುತ್ತಿ ಎಣ್ಣೆ ಮಸಾಜ್ ಮಾಡಿದರೆ ಗೋವಿನ ಹೋಗ್ತದೆ. ನನ್ನಲ್ಲೇ ಒಂದು ಎಕ್ಸಾಂಪಲ್ ಇದೆ. ನನ್ನಲ್ಲಿ ಒಬ್ಬ ಗೆಳೆಯ ಬಂದಿದ್ದ, ಅವನ ಕಾಲಿಗೆ ಕಬ್ಬಿಣದ ರಾಡ್ ಹೋಗಿತ್ತು, ಕಬ್ಬಿಣ ಕಟ್ಟದ ಆ್ಯಂಗ್ಲರ್ ತಾಗಿ ಕಾಲಿಷ್ಟು ದಪ್ಪ ಆಗಿತ್ತು. ಬಂದ ನಂತರ ಮಾತಾಡ್ತಾ ದನದ ಬೈಪನೆಯಲ್ಲಿ ಕೂತ್ಕೊಂಡ. ಒಂದು ದನ ಅವನ ಕಾಲ ಮೇಲೆ ಕಾಲಿಟ್ಟಿತ್ತು, ಆ ನೋವು ಕಾಲ ಮೇಲೇ ಅಮ್ಮ ಅಂತೇಳಿ ಹಾರಿ ಬಿದ್ದ. ಸ್ವಲ್ಪ ಹೊತ್ತಾಗಿ ಒಂದು 10 ನಿಮಿಷ ಬಿಟ್ಟು ಮಾತಾಡಿ ಇನ್ನೊಂದು ಕಡೆ ಹೋಗಿ ಕೂತ್ಕೊಂಡ್ವಿ. ಅಲ್ಲೂ ಸ್ವಲ್ಪ ಹೊತ್ತು ಮಾತಾಡ್ತಿರುವಾಗ ಇನ್ನೊಂದು ದನ ಬಂತು, ಅವನ ಕಾಲ ಮೇಲೆ ಕಾಲಿಡ್ತು. ಅಮ್ಮ ಅಂತ ಹಾರಿದ, ಟಕ್ ಹೇಳ್ತಾನೆ, ಅರೇ ನೋವಿಲ್ಲ ಅಂತ. ಅದು ಕಾಲಿನ ಮೇಲೆ ಅವನ ಕಾಲಿಟ್ಟು ಅವನ ನೋವು ಮಾಯ ಆಯಿತು. ಅಂದರೆ ಹೀಲಿಂಗ್ ಪವರ್ ಏನು ಹೇಳ್ತೇವೆ ನಾವು, ಅದು ಈ ಕಪಿಲ ತಳಿಯಲ್ಲಿ ಅತಿ ಉತ್ಕೃಷ್ಟವಾಗಿದೆ. ಅಂದರೆ ಆ ದೇವತಾ ಶಕ್ತಿ ಏನಿದೆ ಅಂತ ಹೇಳ್ತೇವ, ಅದಕ್ಕೆ ನೈಜ ಉದಾಹರಣೆ ನನ್ನನ್ನು ಕಣ್ಣಾರೆ ನೋಡಿದ್ದು. ಇದು ನನ್ನ ಅನುಭವ, ಸುಮ್ಮನೆ ಯಾರು ಬರೆದಿರಲಿಕ್ಕಿಲ್ಲ. ಸೊ ಆದರೆ ಇದು ಆ ಕಪಿಲ ಮುನಿ ಬಹುಶಃ ಅವನ ತಾಯಿಗೆ ವಿಶ್ವದ ಅತಿ ಮುದ್ದಾದ ಅತಿ ಉತ್ತಮ ತಳಿಯ ದನವನ್ನು ಕೊಟ್ಟಿರಬೇಕು, ಅದಕ್ಕೆ ಅದು ಕಪಿಲ ಅಂತ ಬಂತು. ಸೊ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಮಠ ಮಂದಿರ ಮತ್ತು ಬ್ರಾಹ್ಮಣರಿಗೆ ಹಂಚಲಾಗಿತ್ತು. ಕಾಲಕ್ರಮೇಣ ಪಕ್ಕದ ಮನೆಯ ಜರ್ಸಿ ಅಲ್ಲಿ ಬಕೆಟಲ್ಲಿ ಹಾಲು ಕೊಂಡೋಗುವಾಗ ಈ ಚೊಂಬಿನಲ್ಲಿ ಹಾಲು ತೆಗೆಯುವವ ಸ್ವಲ್ಪ ಆಲೋಚನೆ ಮಾಡಿದ, ನನಗೆ ಹೀಗೆ ಅಷ್ಟು ಸಿಕ್ಕಿದ್ರೆ ಒಳ್ಳೆ ಇತ್ತು ಅಂತ. ಅಂದರೆ ಆಗ ಓವರ್ ಪೀರಿಯಡ್ ಏನಾಯ್ತು ಅಂತೇಳಿದ್ರೆ ಇವರಿಗೆ ಈ ಕ್ವಾಲಿಟಿ ಮರೆತು ಹೋಯಿತು, ಕ್ವಾಂಟಿಟಿ ನೆನಪಾಯಿತು, ಅತಿ ಆಸೆ ಜಾಸ್ತಿ ಆಯಿತು. ಸೊ ಡಾಕ್ಟ್ರ್ ಹತ್ರ ಕೇಳಿದ್ರೆ ಏನು ಮಾಡಬೇಕು? ಸೊ ಅತಿ ಬುದ್ಧಿವಂತ ಡಾಕ್ಟ್ರ್ ಹೇಳ್ತಾನೆ, ಅದಕ್ಕೆ ಇನ್ಸಿಮಿನೇಷನ್ ಮಾಡಿ ಜರ್ಸಿದು, ನಿಮ್ಮ ದನಗೆ ಸಹ ಜರ್ಸಿ ಹುಟ್ಟುತ್ತದೆ ಮತ್ತು ಹಾಲು ತುಂಬ ಆಗ್ತದೆ ಅಂತ. ನೆಕ್ಸ್ಟ್ ಡೆಲಿವರಿಯಲ್ಲಿ ಅದರ ಭುಜ ಕಳೆದು ಹೋಯಿತು, ಅದಕ್ಕೆ ಹುಟ್ಟಿದ ಕರುಗಳದ್ದು. ಈ ನಮ್ಮಲ್ಲಿ ನಾವು ನೋಡ್ತೇವೆ, ಕೆಲವರು ತಂದು ಬಿಡ್ತಾರೆ ನಮ್ಮಲ್ಲಿ ಜರ್ಸಿಗಳನ್ನು ಸಹ, ಅದು 3-4 ತಿಂಗಳಾದರೆ ಸಹ ಅದು ಕರೆಕ್ಟ್ ನಿಲ್ಲುವ ಶಕ್ತಿ ಇರೋದಿಲ್ಲ. ಈ ಅದೇ ದೇಸಿ ತಳಿಯ ದನಗಳದ್ದು 1 ದಿನ 2 ದಿನದ ಕರುಗಳನ್ನು ಮುಟ್ಟಕ್ಕಾಗಲ್ಲ, ಅಷ್ಟು ಫಾಸ್ಟ್ ಓಡ್ತದೆ, ಅಷ್ಟು ಬಲವಾಗಿರ್ತದೆ ಅದೆಲ್ಲ. ಸೊ ಅದಕ್ಕೆ ರೋಗ ಎಲ್ಲ ಬರೋದಿಲ್ಲ. ಅದು ಆಟೋ ಮೋಡಲ್ಲಿ ಸಹ ನಮ್ಮ ಕಾಡಲ್ಲಿ ಹುಟ್ಟಿದಾಗೆ ಅದು ಬದುಕ್ತದೆ, ಕರುವನ್ನು ಅದೇ ಆಗ್ತದೆ, ಅದೇ ಮ್ಯಾನೇಜ್ ಮಾಡ್ತದೆ. ಸೊ ಅದಕ್ಕಾಗಿ ನನ್ನಲ್ಲೀಗ ನೀವು ನಂಬ್ತೀರ ಇಲ್ವಾ, ಇವತ್ತು ನನ್ನಲ್ಲಿ ಒಂದೇ 1 ಜನ ಇದ್ದ ಕೆಲಸಕ್ಕೆ. ಬೆಳಿಗ್ಗೆ ನಾನು ಹಟ್ಟಿಯೆಲ್ಲ ತೊಳೆದು ಈಚೆ ಬಂದೆ, ಈಗ 1 ರೌಂಡ್ ಹಿಂಡಿಯೆಲ್ಲ ಹಾಕಿ ಬಂದೆ, ಹೋರಿಗಳನ್ನೆಲ್ಲ ಕಟ್ಟಿ ಬಂದಿದ್ದೇನೆ. ಇನ್ನು ಬಾಕಿ ದನಗಳನ್ನು ಒಬ್ಬನೇ ಮ್ಯಾನೇಜ್ ಮಾಡಬೇಕು. ಹಿಂಡಿ ಹಾಕ್ಲಿಕ್ಕೆ ಇಬ್ಬರಿಗೆ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ದೇನೆ. ಅಂದರೆ ಇದು ಅಷ್ಟು ಆಟೋ ಮೋಡಿದೆ ಅಂತ ಹೇಳಿದರೆ, ಅವರಿಗೆ ಡಿಸಿಪ್ಲಿನ್ ಕಲಿಸಿದರೆ, ದೇಸಿ ತಳಿಗಳಷ್ಟು ಡಿಸಿಪ್ಲಿನ್ಡ್ ಈ ದನಗಳಿಲ್ಲ, ವೆರಿ ಡಿಸಿಪ್ಲಿನ್ಡ್. ಅವರಿಗೆ ಎಷ್ಟು ಟೈಮಲ್ಲಿ ಇಷ್ಟು ಟೈಮಲ್ಲಿ ಆಹಾರ ಆಗಿದೆ, ಇಷ್ಟು ಟೈಮ್ ಅದು ಗೊತ್ತಾಗ್ತದೆ. ಸೊ ಇದೆಲ್ಲ ಎಸ್ಪೆಷಲಿ ಕಪಿಲ ತಳಿಗಳು ಬೇಗ ಪಿಕ್ ಮಾಡ್ತದೆ, ಇಂಥದ್ದೆಲ್ಲ ಗುಣಗಳನ್ನು ಭಾರಿ ಫಾಸ್ಟ್ ಪಿಕ್ ಮಾಡ್ತದೆ. ಇದು ನಮ್ಮ ಊರಿನ ತಳಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಾಡಿನ ತಳಿ, ನಮ್ಮ ಮಣ್ಣಿನ ತಳಿ. ಇದೆಲ್ಲ ಹೇಗೆ ಇಷ್ಟು ಮಠಗಳಿವೆ, ಅದಕ್ಕೆ ಏನು ಬಹುಶಃ ಇಷ್ಟು ಕಪಿಲ ದನಗಳು ನಮ್ಮ ಈ ಏರಿಯಾದಲ್ಲಿ, ಅದನ್ನು ಮಲೆನಾಡಿಂದ ಈ ಕಡೆ ಇದನ್ನೆಲ್ಲ ಸಂರಕ್ಷಿಸಲಾಯಿತು. ಆದರೆ ಈಗ ನಾವೆಲ್ಲ ಅದನ್ನು ಮರೆತಿದ್ದೇವೆ. ಇದನ್ನು ಸಂರಕ್ಷಿಸಬೇಕು ಎಲ್ಲರೂ. ಮುಂದಿನ ತಲೆಮಾರು ಇದನ್ನು ಫೋಟೋದಲ್ಲಿ ನೋಡುವಾಗ ಆಗಬಾರ್ದು. ನಾವೆಲ್ಲ ಸಂಪತ್ತಿನಿಂದ ಹೋಗ್ತೇವೆ. ಏನು ಸಂಪತ್ತು ಅಂದರೆ ಏನು? ಆಸ್ತಿ ಮಾಡಿಡುವುದು ಮಕ್ಕಳಿಗೆ. ಏನು ಆಸ್ತಿ? ನಾಳೆ ಅವರಿಗೆ ಅನುಭವಿಸೋ ಯೋಗ ಇಲ್ಲದಂಥ ಆಸ್ತಿಯನ್ನು ಮಾಡಿ ಇಡ್ತಾ ಇದ್ದೇವೆ ನಾವು. ಅನುಭವಿಸುವಂಥ ಆಸ್ತಿ ಏನು? ನಾವೊಂದು 1000 ದನಗಳನ್ನು ಪ್ರೊಟೆಕ್ಟ್ ಮಾಡಿ ಈ ಭೂಮಿಯಲ್ಲಿ ಬಿಟ್ಟು ಸತ್ತು ಹೋದರೂ ಮುಂದಿನ ತಲೆಮಾರಿಗೆ ಏನೋ ಬಿಟ್ಟು ಹೋದೆ ಅಂತ ಒಂದು ತೃಪ್ತಿ ಇರುತ್ತೆ ನಮಗೆ.
ಅದನ್ನು ಮಾಡಬೇಕು ನಾವು. ಅದ್ಭುತ ಅದ್ಭುತ ಸರ್. ಪ್ರಾಯಶಃ ಜಗತ್ತಿಗೆ ಶಿಸ್ತನ್ನು ಕಲಿಸಿದ ದೇಶ ಭಾರತ. ಅದರಿಂದ ದೇಶಿ ತಳಿಗಳಲ್ಲಿ ಬಹುಶಃ DNA-ಯಲ್ಲಿಯೇ ಶಿಸ್ತಿದೆ ಅಂತ ಕಾಣುತ್ತದೆ. ಅವರು ಕಪಿಲೆ ಗೋವಿನ ಶಿಸ್ತಿನ ಬಗ್ಗೆ ಹೇಳುವಾಗ ಅಥವಾ ಅದಕ್ಕೊಂದು ಆಟೋ ಮೋಡ್ ಅನ್ನುವಂಥದ್ದನ್ನು ತಾವು ಹೇಳುವಾಗ ತುಂಬ ಧನ್ಯವಾದಗಳು ತರ. ತುಂಬ ಸುಂದರವಾಗಿ ಕಪಿಲೆ ಗೋವಿನ ಬಗ್ಗೆ ಹೇಳಿದ್ರಿ. ಒಂದು ಕಾಲದಲ್ಲಿ ಎಷ್ಟು ಗೋವು ನಮ್ಮಲ್ಲಿದೆ ಅನ್ನೋದರ ಆಧಾರದಲ್ಲಿ ಶ್ರೀಮಂತಿಕೆಯನ್ನು ಅಳೀತಾ ಇದ್ದಂತಹ ಒಂದು ಮಾನದಂಡ ಸಾಮಾಜಿಕವಾಗಿತ್ತು. ನಾವು ಮಹಾಭಾರತದಂಥ ಶ್ರೇಷ್ಠ ಕೃತಿಯನ್ನು ನೋಡಿದರೆ ದ್ರೋಣ ದೃಪದರ ಒಂದು ಜಗಳ ಪ್ರಾರಂಭ ಆಗುವ ಹಂತದಲ್ಲಿ ದ್ರೋಣನ ಬಡತನಕ್ಕಿದ್ದ ಮಾಪನ ಏನು ಅಂತ ಹೇಳಿದರೆ ಅವನ ಮಗ ಅಶ್ವತ್ಥಾಮನಿಗೆ ಒಂದು ಒಕ್ಕುಡತೆ ಹಾಲನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದ ಸ್ಥಿತಿ ದ್ರೋಣನಿಗಿದ್ದರಿಂದ ದ್ರೋಣ ಕಡು ದರಿದ್ರ ಕಡು ಬಡವ ಅನ್ನುವ ಹಾಗೆ ಮಹಾಭಾರತ ವ್ಯಾಖ್ಯಾನಿಸ್ತದೆ. ಅಂದರೆ ಸಂಪತ್ತು ಅನ್ನೋದಕ್ಕೆ ಇವರು ಹೇಳಿದಾಗೆ ಮುಂದಿನ ಜನಾಂಗಕ್ಕೆ ನಾವು ಬಿಡಬಹುದಾದ ಸಂಪತ್ತು ಏನು ಅನ್ನುವಾಗ ಗೋವು ಒಂದು ಅಮೂಲ್ಯವಾದ ಸಂಪತ್ತು ಆಗಿದ್ದಂತಹ ದೇಶದಲ್ಲಿ ಇವತ್ತು ಗೋವನ್ನು ಸಂಪತ್ತಿನ ಸಾಲಿನಲ್ಲೇ ಸೇರಿಸದೇ ಇರುವಂತಹ ಮನಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದು ನಿಜವಾಗಿ ದುರಂತ. ಈಗ ನಾನು ಶ್ರೀತ ಭಕ್ತಿಭೂಷಣ ಸ್ವಾಮೀಜಿಯವರಲ್ಲಿ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಅಖಂಡವಾದ ಭಾರತದ ಉದ್ದಗಲಕ್ಕೂ ಗೋವಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ ಗೋಶಾಲೆಗಳಲ್ಲಿ ಗೋವಿನ ಬಗ್ಗೆ ಒಂದು ವಿಶೇಷವಾದಂತಹ ಸಂವೇದನೆಯನ್ನು ಸ್ಪಂದವನ್ನು ಮೂಡಿಸಿದಂತಹ ಪುಣ್ಯಪುರುಷರು. ನೀವು ಗೋಶಾಲೆಗಳ ಉದ್ಧರಣವನ್ನು ತುಂಬ ಇಡೀ ದೇಶಾದ್ಯಂತ ಮಾಡಿದ್ದೀರಿ. ಎಲ್ಲ ಕಡೆಯಲ್ಲಿ ಗೋಶಾಲೆಯನ್ನು ಹೇಗೆ ನಡೆಸ್ಬೋದು, ಗೋಶಾಲೆಯನ್ನು ಹೇಗೆ ಇರಿಸ್ಕೊಳ್ಬೇಕು, ಗೋಶಾಲೆಯನ್ನು ಅದರದ್ದೇ ಉತ್ಪತ್ತಿಯಿಂದ ಸ್ವಾವಲಂಬಿಯಾಗಿ ಗೋಶಾಲೆಯನ್ನು ಬೇರೆಯವರ ದೇಣಿಗೆ ಕೊಡದೆ ನಡೆಸೋದು ಹೇಗೆ ಇತ್ಯಾದಿಗಳಿಗೆ ಒಂದು ಅಗ್ರಪಂಕ್ತಿಯನ್ನು ಹಾಕಿಕೊಟ್ಟಂಥ ಒಂದು ಸಾಧಕರು ತಾವು. ಈಗ ನಾನು ನಿಮ್ಮಲ್ಲಿ ಮೊದಲಾಗಿ ಪ್ರಶ್ನೆ ಕೇಳ್ತಾ ಇರೋದು ಒಂದು ಗೋಶಾಲೆಯ ಸ್ವರೂಪ, ಗೋಶಾಲೆ ಅಂದರೆ ಏನು, ಆ ಗೋಶಾಲೆಯಲ್ಲಿ ಹೇಗಿರಬೇಕು, ಏನಿರಬೇಕು, ನೀವು ಕಂಡ ಬೇರೆ ಬೇರೆ ಭಾಗದ ಗೋಶಾಲೆಗಳ ಒಂದು ವಿಶೇಷತೆ, ಇದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೇನೆ. ಶ್ರೀಕೃಷ್ಣಾಯ ನಮಃ. ಗೋಪಾಲಕೃಷ್ಣನ ಚರಣಕಮಲಕ್ಕೆ ವಂದಿಸ್ತಾ ಎಲ್ಲರಿಗೂ ನಮಿಸುತ್ತಾ ಗೋಮಾತೆಯ ಚರಣಕ್ಕೆ ವಂದಿಸುತ್ತಾ ಶ್ರೀ ಶ್ರಭ್ಯ ನಮಃ. ಮೊದಲನೇದಾಗಿ ಅವರು ಹೇಳಿದರು ಒಂದು ಮಾತು, ಗೋವಿನ ಪಾದ ಇದ್ದಾಗ ಆಯುರ್ವೇದದಲ್ಲಿ ಒಂದು ಯಾರಿಗೆಲ್ಲ ಬ್ಯಾಕ್ ಪೇನ್ ಇದೆ, ಬೆನ್ನು ನೋವು, ಸೊಂಟ ನೋವು, ಈಗ ನನಗೆ ಸಹ ನೋವಿತ್ತು ಒಂದು ವಾರದಿಂದ. ಈಗ ಒಂದು ಪದ್ಧತಿ ಇದೆ, ಸಣ್ಣ ಕರುವಿನ ಈ ಸಣ್ಣ ಕರು ಇರ್ತದಲ್ಲ, ಅದರನ್ನು ಮೇಲೆ ನಿಮ್ಮ ಬೆನ್ನಿನ ಮೇಲೆ ಅದರ ಪಾದವನ್ನು ಇಟ್ಟರೆ ಅದು ಸ್ವಲ್ಪ ತುಳಿದ್ರೆ ಸಾಕು, ಬೆನ್ನು ನೋವು ಹೋಗ್ತದೆ. ಇದು ಪ್ರಯೋಗ ಕೆಲವು ಗೋಶಾಲೆಗಳಲ್ಲಿ ಮಾಡ್ತಾರೆ. ಅದು ಒಳ್ಳೆಯ ವಿಷಯ. ಅಂದರೆ ಯಾರಿಗಾದರೂ ಇಂಥ ನೋವುಗಳು ಇದ್ದರೆ ಅವರು ಖಾಲಿ ಒಂದು ಗೋಶಾಲೆಗೆ ಹೋಗಿ ಸಣ್ಣ ಕರು ಇದ್ದನ್ನು ಅದನ್ನು ಬೆನ್ನಿನ ಮೇಲೆ ನಡೆಸಿದರೆ ಸಾಕು, ಸ್ವಲ್ಪ ಅದನ್ನು ಕುಣಿಸಿದರೆ ಸಾಕು, ಅದರಷ್ಟಕ್ಕೆ ಹೋಗ್ತದೆ. ಇದೊಂದು ದೊಡ್ಡ ಮಹಿಮೆ. ಮತ್ತು ತಾವು ಹೇಳಿದಾಗೆ ಗೋಶಾಲೆ ಅಂದರೆ ಇವತ್ತು ಎಲ್ಲ ಗೋಶಾಲೆಗಳು ಮೂಲವಾಗಿ ಗೋಶಾಲೆ ಮಾಡುವುದಕ್ಕಿಂತ ಮೊದಲು ಗೋಚರ ಭೂಮಿ ಹತ್ತಿರನೇ ಮಾಡಬೇಕು, ಅದು ಮುಖ್ಯ ವಿಷಯ. ಇವತ್ತು ಎಲ್ಲ ಗೋಶಾಲೆಗಳಲ್ಲಿ ಗೋಚರ ಭೂಮಿ ಇಲ್ಲದ ಕಾರಣ ಗೋವುಗಳನ್ನು ಕಟ್ಟಿ ಹಾಕುವ ಪರಿಸ್ಥಿತಿ ಇತ್ತು. ಈಗ ಬೇರೆ ಬೇರೆ ಕಾಲಗಳಲ್ಲಿ ದ್ವಾಪರ ಯುಗದಲ್ಲಿ ಬೇರೆ ಬೇರೆ, ಈಗ ಒಂದು 100 ವರ್ಷದ ಹಿಂದೆ ಗೋಚರ ಭೂಮಿ ಅಲ್ಲಿ ಇತ್ತು. ಇವನ್ ಪದ್ಮ ಪುರಾಣದಲ್ಲಿ ಸಹ ಕೆಲವು ಶ್ಲೋಕಗಳಲ್ಲಿ ಗೋಚರ ಭೂಮಿಯ ಮಹಿಮೆಯನ್ನು ಹೇಳಿದ್ದಾರೆ. ಬ್ರಿಟಿಷರು ಗೋಚರ ಭೂಮಿಯನ್ನು ಬಿಟ್ಟಿದ್ದರು, ರಾಜರು ಅದಕ್ಕಂತ ಒಂದು ಗೋಚರ ಭೂಮಿಯನ್ನು ಬಿಟ್ಟಿದ್ದರು. ಗೋಚರ ಭೂಮಿ ಇಲ್ಲದೆ ಗೋಶಾಲ ಅಧೂರಿ, ಅಂದರೆ ಅದು ಪೂರ್ಣ ಆಗಲಿಕ್ಕೆ ಸಹ. ಯಾಕೆಂದರೆ ಗೋವನ್ನು ಕಟ್ಟಿ ಹಾಕಿದರೆ ನಾವು ಸಹ ಕಟ್ಟಿ ಹಾಕಿದ್ದೇವೆ, ಗೋ ಯಾವತ್ತೂ ಕಟ್ಟಿ ಹಾಕಲಿಕ್ಕಿಲ್ಲ. ಪ್ರಕಾಶರು ಹೇಳಿರೋದು ಗೋ ಒಂದು ಡಿಸಿಪ್ಲಿನ್ ಅಂತದ್ದು ಅದರ ಅಷ್ಟಕ್ಕೆ. ಯಾಕೆಂದರೆ ಗೋತ್ರ ಸಿಸ್ಟಮ್ ಬಂದದ್ದು ಗೋವಿನಿಂದ. ಅದರ ಹಾಲು ಕುಡಿದು ಅಥವಾ ಅದರ ತುಪ್ಪ, ಮೊಸರು, ಮಜ್ಜಿಗೆ ಇದೆಲ್ಲ ಕುಡಿದು, ಅಥವಾ ಅದು ಎಲ್ಲಿ ಗೊಬ್ಬರ ಹಾಕಿ ಅದರಿಂದ ಬೆಳೆದಂಥ ಆಹಾರವನ್ನು ತಿಂದೇ ಗೋತ್ರ ಅಂತ ಸಿಸ್ಟಮ್. ಆ ಗೋಶಾಲೆ ಗೋವನ್ನು ಕಟ್ಟಬಾರ್ದು, ಗೋ ಬಿಟ್ಟು ಮೇಯಿಸಿದರೆ ಅದು ಗೊಬ್ಬರ ಹಾಕಿ ಅದೆಲ್ಲ ಭೂಮಿಯನ್ನು ಹದ ಮಾಡ್ತದೆ. ಕೃಷ್ಣನು 12 ವನಗಳಲ್ಲಿ ಗೋಚರ ಭೂಮಿಯನ್ನು ಕೃಷ್ಣನ ಕಾಲದಲ್ಲಿ ಎಲ್ಲ 9 ಲಕ್ಷ ದನ ಇದೆ ಅಂತ ಭಾಗವತ ಹೇಳ್ತಾರೆ ಅವನ ಮನೆಯಲ್ಲಿ. ಆ 9 ಲಕ್ಷ ದನಗಳನ್ನು ಭಗವಂತ ಮೇಯಿಸ್ತಾ ಇದ್ದ, ಎಲ್ಲಿಯೂ ಕಟ್ಟಿ ಹಾಕಿದಂಥ ಇದಿಲ್ಲ, ಉಲ್ಲೇಖ ಕಾಣಿಸ್ಲೇ ಇಲ್ಲ. ಅದರಿಂದ ಗೋಶಾಲೆ ಮಾಡಬೇಕಾದ್ರೆ ಮುಖ್ಯವಾಗಿ ಗೋಚರ ಭೂಮಿ ಮತ್ತು ನೀರಿನ ವ್ಯವಸ್ಥೆ ಬೇಕು. ಉತ್ತಮವಾದಂಥ ನದಿ ಅಥವಾ ಪರ್ವತ ಇಂಥ ಜಾಗದಲ್ಲಿ. ಅದಕ್ಕೆ ಕೃಷ್ಣನು
ಗೋಚರ ಭೂಮಿಯನ್ನು ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡಿದ್ದ. ಗೋಚರ ಅಲ್ಲಿ ಸಹ ಭಾಗವತದಲ್ಲಿ ಕೆಲವು ಶ್ಲೋಕದಲ್ಲಿ ಗೋವಿನ ಮಹತ್ವವನ್ನು ಹೇಳಿದ್ದಾರೆ. ಸತ್ಯ. ಗೋವನ್ನು ಉಳಿಸಬೇಕಾದ್ರೆ ಮುಖ್ಯವಾಗಿ ಗೋಚರ ಭೂಮಿ, ಯಮುನಾ ನದಿ ಅಂತ ನದಿ, ವಿಶಾಲವಾದಂಥ ವನ ಇದು ಬೇಕು. ಮತ್ತು ಗೋವಿಗೆ ನಾವು ಅದ್ಧೂರಿಯಾದಂಥದ್ದು ಫ್ಯಾನ್ ಮತ್ತು ಅದು ಏನು ಹೇಳ್ತಾರೆ ನಾವು ಕಂಡಂಥ ಮಟ್ಟಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಯನ್ನು ನಾವು ಮನುಷ್ಯರಿಗೆ ಹೇಗೆ ಮಾಡ್ತೇವೆ ಹಾಗೆ ಮಾಡುವ ಅಗತ್ಯ ಇಲ್ಲ. ಅದು ಅದರಷ್ಟಕ್ಕೆ ಮ್ಯಾನೇಜ್ ಮಾಡ್ತಾ ಇದೆ. ಅದಕ್ಕೆ ಎಲ್ಲಿ ಹ್ಯಾಪಿ ಆಗ್ತದೆ ಅಲ್ಲಿ ಅದು ಮಲಗ್ತದೆ. ಇದು ಈ ವಾತಾವರಣಕ್ಕೆ ಗೋವು ಒಗ್ಗಿಕೊಂಡಿದೆ. ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಈಗ ಹೆಚ್ಚಿನವರು ಗೋಶಾಲೆಗಳಲ್ಲಿ ಗೀರ್ ಅಥವಾ ರಾಟಿ, ಶಾಹಿವಾಲ್ ಇಂಥದ್ದೆಲ್ಲ ದನಗಳು ಹಾಲಿಗೋಸ್ಕರ ಸಾಕ್ತದೆ. ಅದು ತಪ್ಪು. ಭಗವಂತ ಆಯಾಯ ಪ್ರದೇಶಕ್ಕೆ ಆಯಾಯ ಗೋಗಳು. ಇಲ್ಲೀಗ ಮಲೆನಾಡು ಗಿಡ್ಡ ಇದೆ, ಸ್ವಲ್ಪ ಮೇಲೆ ಹೋದರೆ ಕೃಷ್ಣವೆಲ್ಲಿ ಅಥವಾ ಅಮೃತಮಾಲ್, ಹಲ್ಲಿಕಾರ್ ಇಂಥವೆಲ್ಲ ದನಗಳಿವೆ. ಆಯಾಯ ಪ್ರದೇಶಕ್ಕೆ ಅದದು ದನಗಳನ್ನು ಮಾಡಿದ್ದಾರೆ. ಅದರಿಂದ ಅದೇ ಬೆಸ್ಟು. ಅಲ್ಲಿಯ ಪ್ರದೇಶಕ್ಕೆ ಆಯಾಯ ಗೋವುಗಳನ್ನು ರಕ್ಷಣೆ ಮಾಡ್ಬೋದು. ಮತ್ತು ಇನ್ನೊಂದು ಇದೇನೆಂದರೆ ಎಲ್ಲಿಯೂ ಗೋಶಾಲೆ ಅಂದರೆ ಈಗ ಏನು ನಾವು ಗೋಶಾಲೆಗಳನ್ನು ಮಾಡ್ತೇವೆ ಅದೊಂದು ಪರ್ಯಾಯ ವ್ಯವಸ್ಥೆ ಅಷ್ಟೇ. ಸರಿ. ಅಂದರೆ ಗೋಗಳನ್ನು ರಕ್ಷಣೆ ಮಾಡಬೇಕಷ್ಟೇ. ಆ್ಯಕ್ಚುಲಿ ಗೋಶಾಲೆ ಅಂದರೆ ಪ್ರತಿ ಮನೆಯಲ್ಲಿ ಗೋಶಾಲೆಗಳು ಇರಬೇಕು. ಮನೆಗಳಲ್ಲಿ ಗೋಶಾಲೆ, ನಾವು ಗೋಶಾಲೆಗಳನ್ನು ಒಂದು ಮಾಡಿ ಅದು ಗೋಗೆ ಬರ್ಡನ್ ಆಗ್ತದೆ ಜಾಸ್ತಿ. ನಾನು ಕಂಡಂಥ ಸತ್ಯ. ಕೆಲವು ಗೋಶಾಲೆಗಳನ್ನು ನೋಡಿದ್ದೇವೆ, 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ದನಗಳು ಇದ್ದಂಥ ಗೋಶಾಲೆಗಳಲ್ಲಿ ನಾವು ನೋಡಿದ್ದೇವೆ. ಎಲ್ಲ ಗೋಶಾಲೆಗಳಲ್ಲಿ ಏನಂದರೆ ಅದು ಅವ್ರದ್ದು ತಪ್ಪಲ್ಲ, ಯಾಕೆಂದರೆ ಪರ್ಯಾಯ ಬೇರೆ ಏನು ವ್ಯವಸ್ಥೆ ಯಾರು ಗೋ ಸಾಕ್ತಾ ಇಲ್ಲ. ಗೋವಂದರೆ ಎಲ್ಲರಿಗೆ ಒಂದು ಬರ್ಡನ್ ಆಗಿಬಿಟ್ಟಿದೆ. ಅಲ್ಲಿ ಆ ಗೋಶಾಲೆಗಳು ಮೇಯ್ತಾ ಇರಬೇಕು. ಈಗ ಪ್ರಕಾಶರ ಗೋಶಾಲೆಯಲ್ಲಿ ನಾವು ನೋಡಿದ್ದೇವೆ ತುಂಬ. ಅದು ನದಿ ತಟದಲ್ಲಿದೆ ಮತ್ತು ವಿಶಾಲವಾದಂಥ ಗೋಚರ ಭೂಮಿ ಇದೆ. ಬೆಳಿಗ್ಗೆ ಹೋಗ್ತದೆ, ಸಾಯಂಕಾಲ ಬರ್ತದೆ. ಆಗ ನಿಮಗೆ ಮ್ಯಾನೇಜ್ ಮಾಡುವಂಥ ಯಾವುದೇ ಜನ ಬೇಕಂತ ಹಾಗೆ ಗೋಶಾಲೆ ಅಂದರೆ ಅಲ್ಲಿ ನೀವು ಅದು ಗಾಳಿ ಒಳ್ಳೆ ಚೆನ್ನಾಗಿರಬೇಕು, ವಾಸ್ತುವಿನ ಪ್ರಕಾರವಾಗಿರಬೇಕು, ಯಾವುದೇ ಪ್ರಾಣಿಗಳ ಆವಲಿ ಇರಬಾರ್ದು, ಸೇಫ್ಟಿ ಆಗಿರಬೇಕು, ರಕ್ಷಣೆಯಲ್ಲಿ ಇರಬೇಕು. ಮತ್ತು ಗೋವನ್ನು ಪಾಲನೆ ಮಾಡುವವರು ಗೋ ಸೇವಕರು ಏನಿದ್ದಾರೆ ಅವರಿಗೆ ಉತ್ತಮ ಸಂಬಳ ಕೊಟ್ಟು ಉತ್ತಮ ರೀತಿಯವರನ್ನು ನೋಡಿಕೊಂಡು ಅವರು ಗೋವನ್ನು ಒಳ್ಳೆಯದ ರೀತಿಯಲ್ಲಿ ನೋಡಬೇಕು. ಸಮಯಕ್ಕೆ ಸರಿಯಾಗಿ ಅದಕ್ಕೆ ನೀರು, ಸಮಯಕ್ಕೆ ಸರಿಯಾಗಿ ಅದಕ್ಕೆ ಆಹಾರ ವ್ಯವಸ್ಥೆ ಏನು ಬೇಕು ಅದನ್ನು ಕೊಡಬೇಕು. ಸ್ವಚ್ಛವಾದಂಥ ಆಹಾರವನ್ನು ಕೊಡಬೇಕು. ಯಾವುದೇ ಅದರಲ್ಲಿ ನಾವು ಬಾಳೆಹಣ್ಣು ತಿಂದು ಸಿಪ್ಪೆ ಅದಕ್ಕೆ ಕೊಡುವುದಲ್ಲ. ಅಂದರೆ ಅದೊಂದು ಗೋವು ಪವಿತ್ರವಾದಂಥ ನಮ್ಮನ್ನು ಪಾಲನೆ, ಇಡೀ ಜಗತ್ತನ್ನು ಸರ್ವೇಶ್ವರೇಶ್ವರಿ ಅಂತ ಹೇಳಿದೆ. ಎಲ್ಲ ದೇವರನ್ನು ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡುವುದು ಗೋ. ಅದನ್ನು ಆ ಗೋವಿನ ರಕ್ಷಣೆಯನ್ನು ಮಾಡುವಾಗ ನಾವು ದೇವತೆಗಳ ರೂಪದಲ್ಲಿ ದೇವರನ್ನು ಹೇಗೆ ಪೂಜಿಸ್ತೇವೆ ಹಾಗೆ ಪೂಜಿಸಬೇಕು. ಅದಕ್ಕೆ ನಾವು ಖಾಲಿ ಒಂದು ಸಲ ಪೂಜೆ ಮಾಡಿ ಮತ್ತೆ ಬಿಟ್ಟರೆ ಆಗ ಡೈಲಿ ಗೋವಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೋಶಾಲೆಯಲ್ಲಿ ಉಳಿದರೆ ಸಾಕು, ದೊಡ್ಡ ದೊಡ್ಡ ರೋಗಗಳೇ ನಿವಾರಣೆ ಆಗ್ತದೆ. ಅದು ನಾವು ಕಂಡಂಥ ಸತ್ಯವಾದಂಥ ತುಂಬ ಪ್ರಾಕ್ಟಿಕಲ್ ನಾವು ಅನುಭವಿಸಿ ನೋಡಿದ್ದೇವೆ. ಎಷ್ಟೋ ದೊಡ್ಡ ದೊಡ್ಡ ದುರಿತಗಳು ನಿವಾರಣೆ ಆಗ್ತದೆ ಅಲ್ಲಿ, ಯಾವುದೇ ದೋಷಗಳಿರಲಿ ಅದೆಲ್ಲ ಹೋಗ್ತದೆ. ಅದರಿಂದ ಆ ಗೋವನ್ನು ನೋಡುವಾಗ ಅದನ್ನು ಸ್ವಚ್ಛವಾಗಿ, ಗೋಶಾಲೆ ಯಾವಾಗಲೂ ಅದು ಸೆಗಣಿಯಲ್ಲೇ ಇರಬಾರ್ದು, ಸೆಗಣಿಯನ್ನು ತೆಗೆತಾ ಇರಬೇಕು. ಏನಾದರೂ ಅದಕ್ಕೆ ರೋಗ ಇದ್ದರೆ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಜಾಸ್ತಿ ನಾವು ಅಲೋಪತಿಕ್ ಮೆಡಿಷನ್ ಹೋಗುವುದಕ್ಕಿಂತ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಏನಿದೆ ಅದರಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಒಳ್ಳೆಯದು. ಮೊದಲನೇದಾಗಿ ಪ್ರಕಾಶರು ಹೇಳಿದ ಹಾಗೆ ದೇಶಿ ದನಕ್ಕೆ ಅದರಷ್ಟಕ್ಕೆ ಬಿಟ್ಟರೆ ಯಾವುದೇ ರೋಗ ಅದಕ್ಕೆ ಬರೋದಿಲ್ಲ. ಈಗ ಹೆಚ್ಚಿನ ಗಂಟು ರೋಗ ಬಂತು, ಈಗ ಲಿಂಪಿ ಡಿಸೀಸ್ ಅಂತ. ಅದು ನಾವು ನೋಡಿದಂಥ ನಮ್ಮ ಗೋಶಾಲೆಯಲ್ಲಿ ಸುಮಾರು 70 ದನಗಳಿವೆ, ಮಲೆನಾಡು ಗಿಡ್ಡ. ಅದಕ್ಕೆ ಯಾವುದೇ ಒಂದು ಕರುವಿಗೆ ಬಂದರೆ ಅದು ಸ್ವಲ್ಪ ಕ್ರಾಸ್ ಇತ್ತು ಮತ್ತು ಯಾವುದಕ್ಕೂ ಬರಲಿಲ್ಲ. ಯಾಕೆಂದರೆ ನಾವು ಬಿಡ್ತೇವೆ ಗುಡ್ಡೆಗೆ. ಅದನ್ನು ಮೇದು ಬಂದಾಗ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಗೋಶಾಲೆ ಅಂದರೆ ಸುವ್ಯವಸ್ಥೆವಾಗಿರಬೇಕು, ಅಲ್ಲಿ ಅದು ವಾಸ್ತು ಪ್ರಕಾರವಾಗಿರಬೇಕು. ನೀರು ಮತ್ತು ಗೋಚರ ಭೂಮಿಯಲ್ಲಿ ಕಂಪಲ್ಸರಿ ಇರಬೇಕು, ಇದು ಮುಖ್ಯ ವಿಷಯ. ಅದು ಇಲ್ಲದಿದ್ದರೆ ಮತ್ತೆ ನೀರು ಇಲ್ಲ, ಏನಿಲ್ಲ, ಮತ್ತು ಸರಿಯಾಗಿ ಅದಕ್ಕೆ ಕ್ಯಾಲ್ಸಿಯಂ ಕೊಡೋದು. ಮತ್ತು ನಾವು ಯಾವುದೇ ವಿಷಾಹಾರ ಏನು ಹೇಳ್ತಾರೆ, ಈಗ ನಾವು ಫೀಡ್ಸ್ ಎಲ್ಲ ಕೊಡ್ತೇವೆ, ಅದರಲ್ಲಿ ಯೂರಿಯಾ ಇರಲಿ ಅದು ಇಲ್ಲ ಅದೆಲ್ಲ ಕೊಡಬಾರ್ದು. ಮತ್ತು ಸ್ವಲ್ಪ ಆದರೂ ಒಂದು 10% ಆದರೂ, ಒಂದು 5% ಆದರೂ ಗ್ರೀನ್ ಗ್ರಾಸ್ ಅಂದರೆ ನಮ್ಮ ಹಸಿರು ಹುಲ್ಲು ಸಿಗುವ ಹಾಗೆ ಆಗಬೇಕು. ಅದ್ಭುತ. ನಾವು ಗೋಮಾಳ, ಗೋಚರ ಭೂಮಿ ಅಥವಾ ಗೋಮಾಳ ಭೂಮಿಯಲ್ಲಿ ಗೋವನ್ನು ಬಿಟ್ಟು ಗೋವು ಸಂಜೆಗೆ ಬರುವುದು. ಗೋಧೂಳಿ ಲಗ್ನ, ನಾವು ಆ ಲಗ್ನವನ್ನು ಶಾಸ್ತ್ರೀಯವಾಗಿ ನೋಡುವಾಗ ಗೋಧೂಳಿ ಲಗ್ನ ಅಂತ ಹೇಳ್ತಾ ಇರೋದು ಗೋ ಮನೆಗೆ ಬರುವಾಗ
ಧೂಳೆಬ್ಬಿಸಿಕೊಂಡು ಬರ್ತಾ ಇದ್ದ ಹೊತ್ತಿಗೆ ಗೋಧೂಳಿ ಲಗ್ನ ಅಂತ. ಇವತ್ತು ಗೋ ಮನೆಗೆ ಬರುವ ಸ್ಥಿತಿಯೇ ಇಲ್ಲ. ಪಂಚಾಂಗದಲ್ಲಿ ಗೋಧೂಳಿ ಲಗ್ನ ಮಾತ್ರ ಉಳ್ಕೊಂಡಿದೆ, ಗೋಧೂಳು ನಮಗೆಲ್ಲಿಯೂ ಕಾಣಿಸ್ತಾ ಇಲ್ಲ. ಕೃಷ್ಣನಿಗೆ, ನಿಮ್ಮ ಬಾಯಿ ಮಧ್ಯದಲ್ಲಿ, ಕೃಷ್ಣನಿಗೆ ಪಾಂಡುರಂಗ ಎಂಬ ಹೆಸರು ಬಂದದಾಗಿ ಭಗವಂತ ಕೊಲಲನ್ನು ಊದಿಸ್ತಾ ಅಷ್ಟು ದನಗಳನ್ನು ಬರುವ ಆ ಸಂಜೆಯ ಸೂರ್ಯನ ಬೆಳಕು ಬಿದ್ದಾಗ ಅವನ ರಂಗ ಏನಿದೆ ಪಾಂಡು ಅಂದರೆ ಒಂದು ಬಿಳಿ ಎಲ್ಲೋ ಮಿಶ್ರಿತೆಯನ್ನು ಕಲರ್ ಅದಕ್ಕೆ ಅಂತ ಹಾಗೆ ಆಚಾರ್ಯರೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಗೋಧೂಳಿ ಲಗ್ನದ ಗೋಧೂಳಿ ಇಡೀ ಬ್ರಹ್ಮಾಂಡದಲ್ಲೇ ಪವಿತ್ರವಾದ. ಇವನು ಕೃಷ್ಣನು ಆ ಗೋಧೂಳಿಯನ್ನು ತಿಂದು ಬ್ರಹ್ಮಾಂಡವನ್ನು ತೋರಿಸಿದ. ವಿದ್ವಾಂಸರು ಹೇಳ್ತಾರೆ ಬ್ರಹ್ಮಾಂಡ ತೋರಿಸುವ ಅಗತ್ಯ ಇರಲಿಲ್ಲ, ಆದರೂ ಯಾಕೆ ತೋರಿಸಿದಂದ್ರೆ ಎಲ್ಲ ಲೋಕದ ಪಾಲನೆ ಪೋಷಣೆ ಆಗುವುದು ಗೋವಿನಿಂದ, ಗೋವಿನ ಧೂಳಿನಿಂದ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಗೋ ಸ್ವರೂಪನಾಗಿ ತೋರಿಸಿದ. ಪ್ರಾಸಂಗಿಕವಾಗಿ ನೀವು ಹೇಳಿದ ಹಾಗೆ ಗೋವರ್ಧನ ಗಿರಿಯನ್ನು ಉತ್ತರಣ ಮಾಡಿದ. ಅಂದರೆ ನಾವು ಉಳಿದೆಲ್ಲ ಆರಾಧನೆಗಿಂತ ಪ್ರಾಕೃತಿಕವಾಗಿ ಗೋವಿಗೆ ಯಾವುದು ಆಧಾರವೋ ಅದರ ಆರಾಧನೆ, ಗೋವಿಗೆ ಯಾವುದು ಸುಖವೋ ಲಭ್ಯ ಆಗುತ್ತದೋ ಅದನ್ನು ಪೂಜಿಸುವುದರಿಂದ ಒಂದು ಬ್ಯಾಲೆನ್ಸ್, ಒಂದು ಸಮತೋಲನವನ್ನು ಕಾಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಗೀತಾಚಾರ್ಯನಾದ ಕೃಷ್ಣನೇ ತೋರಿಸಿಕೊಟ್ಟದ್ದು. ನಾವು ನಿತ್ಯವೂ ಸ್ತುತಿಪಾಠಗಳನ್ನು ಮಾಡುತ್ತೇವೆ. ಗಾವೋ ಮೇ ಮಾತರಸ್ಸಂತು ಪಿತರಸ್ಸಂತು ಗೋವೃಷ ಗ್ರಾಸ ಮುಷ್ಟಿ ಮಯಾದತ್ತ ಪ್ರತಿ ಗೃಣ್ಣಂತು ಮಾತರ ಅಂತ. ಪ್ರತಿ ಮನೆಯಲ್ಲಿ ಒಬ್ಬಳು ತಾಯಿ ಇರಬೇಕು, ಆ ತಾಯಿ ಗೋವಾಗಿರಬೇಕು ಅಂತ ಶಾಸ್ತ್ರಶ್ರುತಿಗಳು ಹೇಳುತ್ತದೆ. ಆದರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಪ್ರಕಾಶ್ ಸರ್ ಅವರು ಹೇಳಿದ ಹಾಗೆ ಬೇರೆ ಬೇರೆ ಆಮಿಷಗಳಿಂದ ಎಕಾನಮಿ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ನಾವು ನಂಬರ್ಗಳನ್ನು ಹಿಂದೆ ಹೋಗಿ ಇವತ್ತು ಗೋವನ್ನು ಪ್ರೀತಿಸುವವರಿಗಿಂತ ಹೆಚ್ಚು ಮನೆಯಲ್ಲಿ ಗೋವು ಸಾಕಬೇಕು ಅಂತ ಹೊರಟ್ರೆ ಅದು ಗೋವು ಮನೆಯಲ್ಲಿ ಸಗಣಿ ಆಗ್ತದೆ, ಮನೆಗೆ ಸ್ಮೆಲ್ ಬರ್ತದೆ, ಮನೆ ಗಲೀಜಾಗ್ತದೆ, ಸಾಕೋದು ಕಷ್ಟ ಅಂತ ಹೇಳ್ತೇವೆ. ಹೈಬ್ರಿಡ್ 2-3 ನಾಯಿಗಳನ್ನು ಮನೆಯೊಳಗೆ ಇಟ್ಟುಕೊಂಡು ಸಾಕ್ತೇವೆ. ಅಂದರೆ ಗೋವಿಗಿಂತ ಹೆಚ್ಚು ನಾಯನ್ನು ಪ್ರೀತಿಸುವಂತಹ ಒಂದು ತಲೆಮಾರಿಗೆ ನಾವು ಬಂದು ನಿಂತಿದ್ದೇವೆ. ಒಂದು ಸುಂದರವಾದ ಮಾತನ್ನು ಪ್ರಕಾಶ್ ಅವರು ಹೇಳಿದರು, ಒಳ್ಳೆಯದಕ್ಕೆ ಯಾವಾಗಲೂ ಒಳ್ಳೆಯದು ಕಡಿಮೆ ಸಂಖ್ಯೆಯಲ್ಲೇ ಇರ್ತದೆ ಅಂತ. ಸತ್ಯ. ಗೋವನ್ನು ತಿನ್ನುವ ಹುಲಿ ವರ್ಷಕ್ಕೆ 10-20 ಮರಿಗಳನ್ನು ಹಾಕ್ತದೆ, ಗೋವು ಒಂದೇ ಕರುವನ್ನು ಹಾಕ್ತದೆ. ಅಂದರೆ ಕ್ವಾಲಿಟಿ ಯಾವಾಗಲೂ ಕಡಿಮೆ ಪ್ರಮಾಣದಲ್ಲೇ ಇರ್ತದೆ, ಕ್ವಾಂಟಿಟಿ ಕೆಟ್ಟದ್ರದ್ದು ಬಹಳ ಹೆಚ್ಚಿರ್ತದೆ. ಇದು ಸಹಜವಾಗಿ ಸತ್ಯವಾದ ವಿಷಯ. ಈಗ ಗೋವಿನ ಬಗ್ಗೆ ಮತ್ತು ಗೋಶಾಲೆಯ ಬಗ್ಗೆ ಭಕ್ತಿಭೂಷಣ ಶ್ರೀಗಳು ಹೇಳಿದರು. ಈಗ ನಾನು ನಿಮ್ಮಲ್ಲಿ ಕಪಿಲೆ ಗೋವಿನ ಕುರಿತಾಗಿ ಮತ್ತೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕಾಗಿ, ನೀವು ಹೇಳಿದ್ರಿ ಕಪಿಲೆ ಗೋವು ಚಿಕಿತ್ಸಕ ದೃಷ್ಟಿಯಿಂದಲೂ ಒಳ್ಳೆಯದೌದು, ಅದರ ಸಂಸ್ಪರ್ಶದಿಂದಲೇ ಹಲವಷ್ಟು ರೋಗಗಳು ಗುಣ ಆಗ್ತದೆ. ಇದೆಲ್ಲ ಸರಿ. ಈಗೊಂದು ನಾವು ಇವತ್ತಿನ ಒಂದು ಜನ್ರೇಷನ್ ಹೇಗಿದೆ ಅಂತ ಹೇಳಿದ್ರೆ, ಲೆಟ್ಸ್ ಬಿ ಪ್ರಾಕ್ಟಿಕಲ್ ಅಂತ, ವ್ಯಾವಹಾರಿಕವಾಗಿ ಏನು ಅಂತ ನೋಡೋಣ. ವಾಸ್ತವ ಹೇಗಿದೆ, ವಾಸ್ತವವಾದಿಗಳು ನಾವು ಹೆಚ್ಚಾಗಿದ್ದೇವೆ ಇವತ್ತು. ಯಾವುದನ್ನೇ ಕೇಳಿದ್ರು ಲೆಟ್ಸ್ ಬಿ ಪ್ರಾಕ್ಟಿಕಲ್, ಅದು ಆಗ್ತದಾ, ಅದು ಹೋಗ್ತದಾ, ಅದು ಮಾಡಬಹುದಾ ಅಂತ. ಆ ನೆಲೆಯಿಂದ ನೀವು ಹೇಳಿದ್ರಿ ಇಲ್ಲಿನ ನಮ್ಮ ಕರಾವಳಿಗೆ ತುಂಬ ಪ್ರಶಸ್ತವಾದ ಒಂದು ತಳಿ ಕಪಿಲೆ ಗೋವು ನಮ್ಮದ್ದೇ, ನಮ್ಮ ಹೆಮ್ಮೆ ಅಂತ. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಒಬ್ಬ ಗೋವನ್ನು ಸಾಕಬೇಕು ಅಂತ ಗೋವಿನ ಬಗ್ಗೆ ಪ್ರೀತಿ ಇದ್ದವ ಕಪಿಲೆ ಗೋವನ್ನು, 1 ಗೋವನ್ನೋ 2 ಗೋವನ್ನೋ ಈಗ ನಿಮ್ಮ ಸಹಾಯ ಸಹಕಾರದಿಂದ ಗೋವಿನ ತಳಿಯನ್ನು ಪಡೆದು ಕಪಿಲೆ ಗೋವನ್ನು ಸಾಕಬೇಕು ಅಂತ ಹೊರಟ್ರೆ, ಆ ಕಪಿಲೆ ಗೋವನ್ನು ಸಾಕುವುದಕ್ಕೆ ಒಂದು ಅಂದಾಜು ವೆಚ್ಚಗಳು ಎಷ್ಟೇ ಆಗಲಿ, ಇದೆ ನಂಬರ್ ನನಗೆ ಮುಖ್ಯ ಅಲ್ಲ, ಒಂದಷ್ಟು ವೆಚ್ಚ ಆಗ್ತದೆ. ಈ ಕಪಿಲೆ ಗೋವನ್ನು ಸಾಕುವುದರಿಂದ ನಾವು ಆ ವೆಚ್ಚವನ್ನು ಸರಿದೂಗುವಷ್ಟಾದರೂ ಗೋವಿನ ಉತ್ಪನ್ನ, ಹಾಲನ್ನೋ ತುಪ್ಪವನ್ನೋ ಏನೋ ಪರ್ಯಾಯವಾಗಿ ಗೊಬ್ಬರವನ್ನು ಯಾವುದನ್ನಾದರೂ ಪಡೀಬಹುದಾ? ಅಂದರೆ ವ್ಯಾವಹಾರಿಕವಾಗಿ ಇವತ್ತು ಯಾರು ಪ್ರಾಕ್ಟಿಕಲ್ ಅಂತ ಹೇಳ್ತಾರೋ, ಪ್ರಾಕ್ಟಿಕಲಿ ನಾವು ಕಪಿಲೆ ಗೋವನ್ನು ಸಾಕುವುದು ಎಷ್ಟು ಫೀಸಿಬಲ್, ಎಷ್ಟು ಪ್ರಸ್ತುತ, ಎಷ್ಟು ಸಾಧ್ಯ? ನೋಡಿ, ಯಾವುದೇ ವಸ್ತುವನ್ನು ನೋಡುವಾಗ ನಮ್ಮ ಪರಿಕಲ್ಪನೆಗಳ ಮೇಲೆ ಅದೆಲ್ಲ ಹೊಂದಿಕೊಳ್ತದೆ ಮೊದಲನೇದಾಗಿ. ಹೌದು. ಈಗ ಗೋವು ಅಂದರೆ ಏನು, ಎಷ್ಟು ಕೊಡ್ತದೆ, ಏನು ಮಾರುತಿಗಾರದ ಶೋರೂಮ್ಗೆ ಹೋಗುದಾ ಇವರು? ಹೌದು. ಅಲ್ಲ, ಇವತ್ತು ಅಪ್ಪ ಅಮ್ಮನೇ ನಡೆದಾಡ್ಲಿಕ್ಕೆ ಆಗದೆ ಇದ್ರೆ ವೃದ್ಧಾಶ್ರಮಕ್ಕೆ ಬಿಡುವ ಅನ್ನೋ ಗೋವು ಎಷ್ಟು ಕೊಡ್ತದೆ. ಮೊದಲನೇದಾಗಿ ನಾವು ಹಾಲು ಕುಡಿತೇವೆ, ಯಾಕೆ? ಗೋವಿನ ಹಾಲು ಯಾಕೆ ಕುಡಿಬೇಕು? ಹಾಲು ನಾಯಿದು ಸಿಗ್ತದೆ, ಬೆಕ್ಕಿದು ಸಿಗ್ತದೆ, ಆಡಿ ಸಿಗ್ತದೆ, ಒಂಟೆ ಸಿಗ್ತದೆ, ಎಲ್ಲ ಸಿಗ್ತದೆ, ಎಲ್ಲ ಸಸ್ತನಿಗಳು ಹಾಲು ಕೊಡ್ತದೆ. ಅದೇ ನಿಜವಾದ ಮುಖ್ಯವಾದ ಫ್ಯಾಕ್ಟ್ಸ್ ಏನಂತ ಹೇಳಿದರೆ, ಗೋವು 9 ತಿಂಗಳು ಮನುಷ್ಯರಾಗಿ ಹೆರಿಗೆ ಆಗೋದು. ಮನುಷ್ಯರಿಗೆ 9 ತಿಂಗಳಾಗಿ ಮಕ್ಕಳಾಗ್ತಾರ, ಅದೇ ಥರ ಇದು 9 ತಿಂಗಳು ಕರುವನ್ನು ಹೊರಡ್ತದೆ ಅದರ ಹೊಟ್ಟೆಯಲ್ಲಿ. ಸೊ ಅದರ DNA ನಮ್ಮ DNA ಸೆಟ್ ಆಗ್ತದೆ, ಅದರ ಹಾಲು ನಮಗೆ ಸೂಟ್ ಆಗ್ತದೆ. ಒಂಟೆ ಹಾಲು, ಕತ್ತೆ ಹಾಲು ಎಲ್ಲ ಬರ್ತದೆ 10,000 5,000 ಅಂತ ಹೇಳ್ತಾರೆ ರೇಟಿಗೆ. ಅದನ್ನು ನಿತ್ಯ ಸೇವಿಸುವಂಥ ಹಾಲಲ್ಲ. ಮದ್ದನ್ನು ದಿನಾಲು ಕುಡಿಲಿಕ್ಕಾಗಲ್ಲ, ವಿಷವನ್ನು ದಿನಾಲು ಕುಡಿಯೋಕ್ಕಾಗಲ್ಲ.
ಆದರೆ ಅದು ಮದ್ದಲ್ಲಿ ರೋಗ ಬರುವಾಗ ಮದ್ದಲ್ಲಿ ಆ ವಿಷ ಸಹ ಕುಡಿಬೇಕಾಗ್ತದೆ ಕೆಲವು ಸರಿ. ಮನುಷ್ಯರ ಟಾಯ್ಲೆಟ್ ಸಹ ಅದು ಸಹ ತಿನ್ನಬೇಕಾಗ್ತದೆ, ಅದು ಮದ್ದು ರೂಪದಲ್ಲಿ. ಆದರೆ ನಿಜವಾಗಿ ಡೈಲಿ ಕನ್ಸಂಪ್ಷನ್ ಮಾಡಬೇಕಾದ್ರೆ 9 ತಿಂಗಳೇನು ಇದು ಹೆರಿತದೆ ಅದು ನಮಗೆ ಮನುಷ್ಯರಿಗೆ ಸೂಟ್ ಆಗ್ತದೆ. ಅದಕ್ಕಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನ ಇಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಬೇಕಾದ್ರೆ ಮೇಯ್ನ್ ಅದರ ಕಾಂಟ್ರಿಬ್ಯೂಟರೇ ದನ. ಅದ್ಭುತ. ನಮ್ಮ ಏನು ತಿಂದು ನಮಗೇನು ಬೇಡದ ವಸ್ತಿದೆ ಅದನ್ನು ಮಾತ್ರ ಅದು ಕನ್ಸ್ಯೂಮ್ ಮಾಡ್ತದೆ. ನಾವು ಅನ್ನ ತಿಂತೇವೆ ಅಂತ ದನಕ್ಕೆ ಅನ್ನ ಹಾಕಿದ್ರೆ ದನ ಸತ್ತು ಹೋಗ್ತದೆ. ಅದ್ಭುತ. ದನಕ್ಕೆ ಅನ್ನ ಹಾಕಬಾರ್ದು. ನಾವು ಅನ್ನ ತಿಂತೇವೆ, ಅದರಿಂದ ಏನು ಉಳಿತದೆ ಆ ವಸ್ತುಗಳನ್ನು ಅದನ್ನು ಗೋವಿಗೆ ಕೊಡ್ತೇವೆ ನಾವು, ಒಂದನೇದಾಗಿ. ಇನ್ನೊಂದು ಇವರು ಕೇಳ್ತಾರೆ ಪ್ರಾಫಿಟೇಬಿಲಿಟಿ ಬಗ್ಗೆ. ನನ್ನನ್ನು ತುಂಬ ಜನ ಕೇಳಿದರು, ನೀವು ಇಷ್ಟು ದನ ಸಾಕ್ತೀರಿ, ನೀವು ಹಾಲು ಮಾರಲ್ಲ, ಗೊಬ್ಬರ ಮಾರಲ್ಲ, ನಿಮಗೆ ಹೇಗೆ ವರ್ಕೌಟ್ ಆಗ್ತದೆ ಅಂತ ಕೇಳಿದರು. ನಿಮಗೇನು ಲಾಭ ಅಂತ ಕೇಳಿದರು. ಲಾಸ್ಟ್ ಟೈಮ್ ಒಬ್ಬ ಫೋನ್ ಮಾಡಿದ್ದ, ನಾನು ಕೇಳಿದೆ ಅವನಿಗೆ, ನಿನಗೆಷ್ಟು ಮಕ್ಕಳು ಕೇಳಿದೆ, ಅವೆಲ್ಲ 2. ನಿನಗೇನು ಲಾಭ ಅಂತ ಕೇಳಿದೆ. ಸೈಲೆಂಟ್ ಆದ ಸ್ವಲ್ಪ ಹೊತ್ತು. ಭಾಳ ಅದ್ಭುತ. ಸ್ವಲ್ಪ ಹೊತ್ತು ಸೈಲೆಂಟ್ ಅವನು ಮೊಬೈಲ್. ಏನಾಯಿತು, ಫೋನ್ ಕಟ್ ಮಾಡಿದ್ದೆ ಕೇಳಿದೆ. ಇಲ್ಲ ನಾನು ಆಲೋಚನೆ ಮಾಡಲಿ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ. ನಿಮ್ಮ ಮಕ್ಕಳು ಸಾಕುವಾಗ 12 ಮಕ್ಕಳಾದ್ರೂ ಆಲೋಚನೆ ಮಾಡಲ್ಲ ನೀವು. ಅದೇ ನೀವು ಒಂದು ಗೋವಿಗೆ ಕೊಡುವಾಗ ಆಲೋಚನೆ ಮಾಡ್ತೀರಿ. ಗೋವಿಲ್ಲದೆ ಮಾನವ ಇಲ್ಲ. ಯಾವಾಗ ಗೋ ನಾಶ ಆಗ್ತದೆ ಸಂಪೂರ್ಣವಾಗಿ, ಬಹುಶಃ ನನ್ನ ಲೆಕ್ಕದಲ್ಲಿ ಅಂದಾಜು ಪ್ರಕಾರ ಇನ್ನು 20 ವರ್ಷದಲ್ಲಿ ಗೋ ಸಂಪೂರ್ಣ ನಾಶ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಈಗ ಸ್ವಾತಂತ್ರ್ಯ ಸಿಗುವ ಹೊತ್ತಿಗೆ 120 ಕೋಟಿ ದನಗಳಿತ್ತು, 40 ಕೋಟಿ ಜನಸಂಖ್ಯೆ ಇತ್ತು. ಅಂದರೆ ನಮಗೆ ಸಾಧಾರಣ ಒಂದು ಜನರಿಗೆ 3 ಪಟ್ಟು ಗೋವುಗಳಿತ್ತು. ಈಗ 30 ಕೋಟಿ ಗೋವುಗಳಿವೆ, 140 ಕೋಟಿ ಜನಸಂಖ್ಯೆ ಇದೆ. 3ನೇ ಒಂದು ಕೂಡ ಇಲ್ಲ. ಅದರಲ್ಲೂ ಆಗದೇನು ಕೌಂಟ್ ಇತ್ತು ಅದು ದೇಸಿ ತಳಿಗಳು. ಈಗ ಇದರಲ್ಲಿ ಜರ್ಸಿಗಳೆಲ್ಲ ಕೌಂಟ್ ಬಂದಿದೆ. ಅಂದರೆ ಅದರರ್ಥ ದೇಸಿ ತಳಿಗಳು ಏನು ಸ್ವಾತಂತ್ರ್ಯ ಸಿಗುವ ಹೊತ್ತಿಗಿತ್ತ ಅದರ 10%ಗೆ ಬಂದು ಬಿದ್ದಿದೆ. ಅಂದರೆ ಈ 10% ಇನ್ನು ನಾಶ ಆಗಲಿಕ್ಕೆ ಎಷ್ಟು ಸಮಯ ಬೇಕು? 10 ವರ್ಷ, 15 ವರ್ಷ, 20 ವರ್ಷ. ಕಾರ್ಮಿಕರ ಕೊರತೆಗಳಿವೆ, ಯಾರಿಗೆ ಸಹ ದನಗಳ ಸಾಕಲಿಕ್ಕೆ ಬೇಡ, ಫುಲ್ ಟೈಮ್ ಜಾಬ್ ಅಂತ ಎನಿಸ್ತಾರೆ ಎಲ್ಲರೂ. ನೋಡಿ, ನಾವು ಇಷ್ಟು ಸಂಪತ್ತು ಮಾಡಿಟ್ಟು ನಾಳೆ ಎಲ್ಲ ಮಕ್ಕಳು ಮುಂದೆ ತಲೆಮಾರುಗಳೆಲ್ಲ ರೋಗಗ್ರಸ್ತವಾದರೆ ಏನು ಪ್ರಯೋಜನ? ಸೊ ಸಂಪತ್ತು, ಲಾಭ, ಪ್ರಾಫಿಟಬಿಲಿಟಿ ಇದನ್ನೆಲ್ಲ ಯಾವ ಮಾನದಂಡಗಳ ಮೇಲೆ ನಾವು ಅದನ್ನು ನಾಪ್ತೇವೆ, ಅಂದರೆ ಮೆಜರ್ಮೆಂಟ್ ಮಾಡ್ತೇವೆ, ಅದು ಮುಖ್ಯ. ಒಬ್ಬ ಖಾಲಿ ನೋಟ್ ಬಂಡಲನ್ನು ಮನೇಲಿ ಹಿಡಿದು, ಇಲ್ಲ ಚಿನ್ನವನ್ನು ಅಟ್ಟಿ ಕಟ್ಟೋದು, ಇಷ್ಟು ಎಕರೆ ಜಮೀನನ್ನು ತೆಗೆದಿಡೋದು, ಇದಲ್ಲ. ಈಗೇನಾಗ್ತದೆ ಅಂತೇಳಿದರೆ, ಈ ಹೆಚ್ಚಿನವರು ಡಿಕ್ಲರೇಷನ್ ಹಾಕಿ ಮಠ ಮಂದಿರ ದೊಡ್ಡವರ ಜಮೀನುಗಳನ್ನೆಲ್ಲ ಡಿಕ್ಲರೇಷನಲ್ಲಿ ಪಡೆದುಕೊಂಡಿರ್ತಾರೆ. ಅವ್ರಿಗೆ ಯಾರಿಗೂ ಇನ್ಸೆಕ್ಯೂರಿಟಿ ಇರ್ತದೆ. ಎಲ್ಲಿಯಾದರೂ ಅವರದ ಕಂಪೌಂಡಿಗೆ ದನಗಳು ಬಂದು ತಿಂದರೆ ಸಹ ಹೊಡೆದೋಡಿಸ್ತಾರೆ. ಯಾಕೆ? ಅವ್ರು ಬೇರೆಯವ್ರ ಭೂಮಿ ತಿಂದಿರ್ತಾರೆ, ಈ ದನ ಹುಲ್ಲು ತಿನ್ನೋದು ಮಾತ್ರ. ಅರಸೋದಕ್ಕೆ ಅವರಿಗೆ ಭಯ, ನಾಳೆ ಇವರ ಭೂಮಿಯನ್ನು ಎತ್ಕೊಂಡು ಹೋದರೆ ಈ ಗೋವುಗಳಂತ. ಸೊ ಇಂಥದ್ದೆಲ್ಲ ಇರ್ತದೆ. ಇದು ಕೇಳ್ತೇವೆ ಸೆಕ್ಯೂರ್ಡ್ ಆ್ಯಂಡ್ ಇನ್ಸೆಕ್ಯೂರ್ಡ್, ಅಂದರೆ ನಾವು ಯಾವ್ದು ಬಗ್ಗೆ ಭದ್ರತೆ, ಯಾವ ಬಗ್ಗೆ ಅಭದ್ರತೆಯನ್ನು ನಾವು ಹೊಂದಿಕೊಳ್ತೇವೆ ಅಂತ. ಮನೆಯಲ್ಲಿ ನಾವು ಕಬಟ್ಟು ಒಳಗೆ ಚಿನ್ನ ಇಡ್ತೇವೆ, ಯಾಕೆ? ಭದ್ರತೆಗಾಗಿ ಅಂತ. ಅದರಲ್ಲಿ ಏನು ರಿಟರ್ನ್ಸ್ ಏನಿಲ್ಲ, ಚಿನ್ನ ಅಟ್ಟಿ ಕಟ್ತೇವೆ ಅಷ್ಟೇ. ನಾಳೆ ಒಬ್ಬ ಗೊತ್ತಾದರೆ ಅವನು ಕುತ್ತಿ ಕೊಯ್ದುಕೊಂಡು ಹೋಗ್ತಾನೆ ಎಲ್ಲ, ಇಲ್ಲ ಯಾರೋ ಮೋಸ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಆದರೆ ನಿಜವಾದ ಸಂಪತ್ತು ಏನಂದರೆ ಗೋ ಸಂಪತ್ತು. ನಮ್ಮ ಭೂಮಿಗೆ ಮುಖ್ಯವಾಗಿ ಗೋ ಸಂಪತ್ತು. ಗೋವಿನ ಮೂತ್ರ ನಮ್ಮ ಮನೆಯ ಬಾವಿಗೆ ಬಿದ್ದರೆ ಬಾವಿಯ ನೀರು ಶುದ್ಧವಾಗುತ್ತೆ. ಅದೇ ನಾಯಿ ಮೂತ್ರ ಅಲ್ಲಿ ಬಿದ್ದರೆ ರೋಗ ಬರ್ತದೆ. ಸೊ ನಾವು ಇದನ್ನು ಆಲೋಚನೆ ಮಾಡ್ತಿಲ್ಲ. ಒಂದು ಹೈಬ್ರಿಡ್ ನಾಯಿ ಸಾಕುವ ಜಾಗದಲ್ಲಿ ಒಂದು ದನವನ್ನು ಆರಾಮದಲ್ಲಿ ಸಾಕ್ಬೋದು. ಅದನ್ನು ಉಗ್ಗಿ ಹಾಕ್ತೇವೆ, ಉಗ್ಗಿ ಹಾಕಿ ಡೈಲಿ ವಾಕಿಂಗ್ ಕೊಂಡೋಗ್ಬೋದು. ಎಲ್ಲರಿಗೆ ಹೆಲ್ತ್, ಅವ ಕೊಂಡೋಗೋ ದಾರಿಯಲ್ಲಿ ಬರೋಲ್ಲಿ ಅದ್ರ ಹಿಂದೆ ಮುಂದೆ ಹೋಗೋ ಜನರಿಗೆ ಸಹ ಅದು ಉಪಕಾರ ಆಗುತ್ತೆ. ಈಗ ಎಲ್ಲ ಕಡೆ ಕಾರ್ಪೊರೇಷನ್ ಲೆವೆಲ್ಲೆಲ್ಲ ಈ ಸೈಡಲ್ಲಿ ಹುಲ್ಲುಗಳಿರ್ತದೆ, ಅದನ್ನು ತೆಗಿಲಿಕ್ಕಾಗಿ ಮೆಷಿನ್, ಅದಕ್ಕಿಷ್ಟು ಲೇಬರ್ ಎಲ್ಲ ಕಾಸ್ಟಿಂಗ್. ಆ್ಯಕ್ಚುಲಿ ಮೊದಲೆಲ್ಲ ಯಾರ್ದು ಡಬ್ರಿಸ್ ಇರಲಿಲ್ಲ, ಮನೆಯಲ್ಲಿ ಉಳಿದ ಬಾಳೆ ಸಿಪ್ಪೆ ಏನು ಕಸ ಎಲ್ಲ ದನಗಳಿಗೆ, ನಾನ್ ವೆಜ್ ತಿಂದರೆ ಎಲುಬುಗಳು ನಾಯಿಗಳಿಗೆ. ಸೊ 2 ಸಹ ಬ್ಯಾಲೆನ್ಸ್ ಆಗಿ ಹೋಗ್ತಿತ್ತು. ಮನೆ ಪಕ್ಕದಲ್ಲಿ ಓಣಿ ಕೇರಿಗಳಲ್ಲಿ ಇದ್ದ ಹುಲ್ಲುಗಳನ್ನೆಲ್ಲ, ಈ ಗಿಡಗಳನ್ನೆಲ್ಲ ದನಗಳು ತಿಂತಿತ್ತು. ಸೊ ಮೇಂಟೆನೆನ್ಸ್ ಫ್ರೀ ಇತ್ತು. ಈಗ ಅದಕ್ಕಾಗಿ ಕೋಟಿಗಟ್ಟಲೆ ಬಜೆಟ್ ನಮ್ಮ ಟ್ಯಾಕ್ಸ್ ಹಣದ ಮೇಲೆ ಹೋಗ್ತದೆ ಅದಕ್ಕೆಲ್ಲ.
ಆದರೂ ನಮಗೆ ಗೋಬೇಡ, ಅಂದರೆ ನಾವು ಒಂದು ಸೈಡಲ್ಲಿ ಖರ್ಚು ಮಾಡ್ತಿದ್ದೇವೆ, ನಮ್ಗೆ ಗೊತ್ತಿಲ್ಲದೆ ಅದಕ್ಕೆಲ್ಲ ಖರ್ಚು ಮಾಡ್ತಿದ್ದೇವೆ. ಸೊ ಇದು ನಮ್ಮ ಪರಿಸರವನ್ನು ನೀಟ್ ಇಡ್ತಿತ್ತು, ಕ್ಲೀನ್ ಇಡ್ತಿತ್ತು. ಗೋಮೂತ್ರ ಬೀಳ್ತದಲ್ಲಿ ಸೊಳ್ಳೆ ಉತ್ಪತ್ತಿ ಆಗಲ್ಲ, ಆಟೋಮ್ಯಾಟಿಕ್ಕಾಗಿ ಎಲ್ಲ ರೋಗಗಳು ದೂರ ಇರ್ತದೆ. ಅದು ಸ್ವಲ್ಪ ಗೊಬ್ಬರ ಬಿದ್ದದನ್ನು ಒಣಗಿದ ಗೊಬ್ಬರ ತಂದು ಸ್ವಲ್ಪ ಹೊಗೆ ಹಾಕಿ ಬಿಟ್ಟರೆ ಎನ್ವೈರ್ಮೆಂಟ್ ಕ್ಲಿಯರ್ ಆಯಿತು. ಈಗ ಎಲ್ಲದಕ್ಕೆ ಒಂದೊಂದು ಹೆಸರು, ಎಲ್ಲ ಅಗರಬತ್ತಿ ಎಲ್ಲ ಹೊತ್ತಿಸ್ತಾರೆ, ಕಚುವ ಚಾಪ್, ಏನು ವಿಷ ಸೇವಿಸು, ಇಲ್ಲದ್ರೆ ಮಸ್ಕಿಟೋ ಸ್ಪ್ರೇ ಹಾಕಿ ಎಲ್ಲ ನರ ದೌರ್ಬಲ್ಯಗಳು ಬರ್ತದೆ. ಸೊ ಡಾಕ್ಟರಿಗೆ ನಾವು ಖರ್ಚು ಮಾಡ್ತಾ ಹೋಗ್ತೇವೆ ಈ ಥರ. ಸೊ ಯಾವುದನ್ನು ನಾವು ಯಾವ ರೀತಿ ನೋಡ್ತೇವಂತ, ಈ ಕಪಿಲ ತಳಿಗಳಿಂದ ಏನು ಲಾಭ? ನಾರ್ಮಲಾಗಿ ಕಪಿಲ ತಳಿಗಳನ್ನು ಚೆನ್ನಾಗಿ ನೋಡಿಕೊಂಡೆ 2 ಲೀಟ್ರ್ ಹಾಲಿಗೆ ಮೋಸ ಇಲ್ಲ. ನಾವು ಸುಮಾರು 4 ವರ್ಷ ಮೊದಲು 2 ಎಕ್ಸ್ಪೆರಿಮೆಂಟ್ ಮಾಡಿದೆವು. ಒಂದು ಕಪಿಲ ತಳಿ ದನಗಳದ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ. ಸೊ ಅದಕ್ಕಾಗಿ ನಾವು ಕಪಿಲ ತಳಿಗಳನ್ನು ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ನಾವು ಒಂದು ಸರಿ ಮಾರ್ಕೆಟ್ಗೆ ಹಾಕಿದೆವು, ನಾವು ಸೇಲ್ ಮಾಡ್ತೇವೆ ಅಂತ. ಸೊ ಇದೇನು 5-10 ಸಾವಿರ ರೂಪಾಯಿಗೆ ಜನರು ಸ್ಲಾಟ್ ಹೌಸಿಗೆ ಕೊಡ್ತಿದ್ರು ಅಂಥ ಕಪಿಲ ತಳಿಗಳು 1.5 ಲಕ್ಷ ರೂಪಾಯಿಗೆ ನಾನು ಮಾರಿದ್ದೇನೆ. 10 ತಿಂಗಳ ಓರಿ ಕರುವನ್ನು 75 ಸಾವಿರ ರೂಪಾಯಿಗೆ ಮಾರಿದ್ದೇನೆ ನಾನು. ಅದು ಕೂಡ ಇಲ್ಲಿಂದ ಆಂಧ್ರಕ್ಕೆ 25 ಸಾವಿರ ಖರ್ಚು ಮಾಡಿ ಪಿಕಪ್ಪಲ್ಲಿ ಕೊಂಡೋಗಿದ್ದಾರೆ ಅವರು. ಒಳ್ಳೆ ಪೂಜೆ ಎಲ್ಲ ಮಾಡಿ ಇಳಿಸಿದ್ದಾರೆ. ಯಾಕೆ? 1.5 ಲಕ್ಷ ಕೊಟ್ಟ ವ್ಯಾಲ್ಯೂಗೆ ಅಂದರೆ ಚಿನ್ನ ತಂದು ಕಬಟಲ್ಲಿ ಇಟ್ಟಾಗೆ ಭಾರಿ ರೆಸ್ಪೆಕ್ಟ್ ಇರ್ತದೆ ಅದಕ್ಕೆ. ಇಲ್ಲದ್ರೆ ಈ ನಾನು ತುಂಬ ನೋಡ್ತೇನೆ ಜನರು ಈ ಸಣ್ಣ ಸಣ್ಣ ಹೋರಿ ಕರುಗಳನ್ನು ಕೊಟ್ಟು ಬಿಡ್ತಾರೆ ಕಸಾಯಿಗಳಿಗೆ. ನಾನು ಕೇಳ್ತೇನೆ ಅವರಿಗೆ, ನೀವು ಕೊಡ್ತೀರಲ್ಲ, ಅವಾಗ ಕೋಳಿ ಕೊಟ್ಟ ರೇಟ್ ಸಹ ಕೊಡಲ್ಲ. ನಾನು ಎಷ್ಟು ಜನರಿಗೆ ಹೇಳಿದೆ, ಆ ಕೋರಿದ ರೇಟ್ಲ ಬೋರಿ ಕೊರ್ಪುಜೆ ಬೊಕ್ಕಲ್ ನಿಕ್ಕಲು ದಾಯ ಕೊರ್ಪರು. ಸೊ ಇದಕ್ಕೆ ಒಂದು ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಗೋಮಾಳ ಭೂಮಿಗಳಲ್ಲಿ ಒಂದು ಬುಲ್ಸ್ ಪಾರ್ಕ್ ಅಂತೇಳಿ ಮಾಡಬೇಕು, ಒಂದು ಹೋರಿಗಳಿಗಾಗಿ ಒಂದು ಜಾಗ. ಅದರಲ್ಲಿ ಫೆನ್ಸಿಂಗ್ ಮಾಡಿ ಹೋರಿಗಳನ್ನು ಬಿಟ್ಟರೆ ಅದಷ್ಟಕ್ಕೆ ಅದು ಗ್ರೋ ಆಗ್ತದೆ. ಇದೆಲ್ಲ ಸಂಪತ್ತು. ನಾವೇನು ಮಾಡ್ತಿದ್ದೆ, ನಾನು ಎಷ್ಟೋ ಮುಸಲ್ಮಾನರಿಗೆ ಸಹ ಕೇಳಿದ್ದೇನೆ, ಅಣ್ಣ ನೀವು ಸಣ್ಣ ಸಣ್ಣ ಕರುಗಳನ್ನು ಕಟ್ತೀರಲ್ಲ, ನೀವು ಬೇಕಾದ್ರೆ ಸಾಕಿ, ಒಂದು 2 ವರ್ಷ 3 ವರ್ಷ 4 ವರ್ಷ ಸಾಕಿ, ಒಂದು 200 ಜನರ ಆಹಾರ ಆಗಲಿ ತೊಂದರೆ ಇಲ್ಲ, ಒಂದು 5 ಜನ 10 ಜನರ ಆಹಾರ ಆಗಲಿಕ್ಕೆ ಅಂತ ಅದನ್ನು ಕಟ್ತೀರಾ ನೀವು, ಏನು ಲಾಭ ನಿಮಗೆ? ನಿಮ್ಮ ಮುಂದಿನ ತಲೆಮಾರಿಗೆ ಎಲ್ಲಿರ್ತದೆ ಮಾಂಸ? ನೀವು ತಿನ್ನಬೇಕಂದ್ರೆ ನಿಮಗೇನಿರಲ್ಲ. ಸೊ ನಾವು ಈ ಥರ ಅವನ್ನೆಲ್ಲ ಎಜುಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಇದೇ ಥರ ಏನು ಕಪಿಲದನ್ನ ಹೇಳ್ತಾ ಇದ್ದೇವೆ. ಸೊ ಒಂದನೇ ಆಗಿ ನಾವು ಇದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ ನೋಡಿದ್ದೇವೆ. ನಾನು ಫಸ್ಟಿಗೆ 3 ವರ್ಷ ಮೊದಲೇ 100 ರೂಪಾಯಿಗೆ ಲೀಟರ್ ದನ ಹಾಲು ಮಾರ್ಕೆಟ್ಗೆ ಹಾಕಿದೆ. ನಾವು ಸುಮಾರು ದಿನಕ್ಕೆ ಒಂದು 25 ಲೀಟ್ರ್ ಹಾಲು ಕರೆದು ನಾವು ಮಾರ್ಕೆಟ್ಗೆ ಹಾಕಿದ್ದೇವೆ. 100 ರೂಪಾಯಿ ಪರ್ ಲೀಟರ್. ಅದು ಕೂಡ ನಾನೀಗ ಅಂತ ಹೇಳಿದ್ರೆ, ನಾನು ಮಂಗಳೂರಿಂದ ನನ್ನ ಗೋಶಾಲೆ 14 ಕಿಲೋಮೀಟರ್ ಆಗ್ತದೆ ಏರ್ಪೋರ್ಟ್ ಹತ್ರ ಮಂಗಳೂರಲ್ಲಿ, ಕೆಂಜಾರ್ನಲ್ಲಿ. ಸೊ ಅಲ್ಲಿಂದ ಮಂಗಳೂರಿಗೆ ಬರುವ ದಾರಿಯಲ್ಲಿ ಯಾರಿಗೆ ಬೇಕು ಅವರಿಗೆ ಮಾತ್ರ ಕೊಡಲಿಕ್ಕೆ, ಅದು ಕೂಡ 5 ಲೀಟ್ರ್, 1 ಲೀಟ್ರ್ ಅರ್ಧ ಲೀಟ್ರ್ ಡೆಲಿವರಿ ಇಲ್ಲ. ಯಾಕೆಂದ್ರೆ ನಾನು ಬರುವ ದಾರಿಯಲ್ಲಿ ಕೊಡ್ಬೋದು. ಯಾಕೆಂದರೆ ನಾನೊಂದು 5 ಮನೆಗೆ ಕೊಟ್ಟಲಿಕ್ಕೆ ಹೋದರೆ ನನಗೆ 10 ನಿಮಿಷ ಹೋದರೆ 1 ಗಂಟೆ ವೇಸ್ಟ್ ಆಗ್ತದೆ. ಸೊ ಅದನ್ನು ಪ್ಯಾಕ್ ಮಾಡಲಿಕ್ಕೆ 1 ಗಂಟೆ ಬೇಕು. ಪುನಃ ಅದನ್ನು ಡೆಲಿವರಿ ಮಾಡೋದನ್ನು 2 ಅವರ್ಸ್ ನನಗೆ ಅಲ್ಲಿ ಹೋಗ್ತದೆ, ವೇಸ್ಟ್ ಆಗ್ತದೆ. ಸೊ ನನಗೆ ನನ್ನ ಟೈಮ್ ತುಂಬ ವ್ಯಾಲ್ಯೂ ಇತ್ತು. ನಾನು ಫುಲ್ ಟೈಮ್ ದನದ ಹಿಂದೆಯೇ ಬೀಳ್ತಿದ್ದೆ. ಸೊ ಅದಕ್ಕಾಗಿ ನಾನು ಇದನ್ನು ಟ್ರೈ ಮಾಡಿದೆ. 100 ರೂಪಾಯಿಗೆ ಲೀಟ್ರಿಗೆ ನಾನು ಹಾಲು ಮಾರಿದೆ. ಫಸ್ಟ್ ಇಷ್ಟು ಎಕ್ಸ್ಪೆನ್ಸಿವ್ ಹಾಲು ಮಾರಿದ ಬಹುಶಃ ನಾನು ಮಂಗಳೂರಲ್ಲಿ. ಈಗ ಸಾಧಾರಣ 80-100 ರೂಪಾಯಿಗೆ ಹಾಲು ಮಂಗಳೂರಲ್ಲಿ ಸಿಗ್ತಾ ಉಂಟು, ಬೇರೆ ದನ ದೇಶ ತಳಿಗಳು ಸಹ. ಅದು 100 ರೂಪಾಯಿಗೆ ನಾನು ಹಾಕಿದ್ದೇನೆ. ಅಂದರೆ ಒಂದು 2 ಲೀಟ್ರ್ ಒಂದು ದನ ತೆಗೆದ್ರೆ ಸಹ 100 ರೂಪಾಯಿ ಅಂದರೆ ನಿಮಗೆ ಡೈರಿಯಲ್ಲಿ ಸಿಗ್ತಿದ್ದ ರೇಟ್ಗಿಂತ 4 ಪಟ್ಟು ಜಾಸ್ತಿ. ಅಂದರೆ 8 ಲೀಟ್ರಿಗೆ ಏನು ಹಣ ಸಿಗ್ತದೆ ಅದು ನಿಮಗೆ 1 ಲೀಟ್ರಿಗೆ 2 ಲೀಟ್ರಿಗೆ ಸಿಕ್ತು. ಆ ಜರ್ಸಿ ತಳಿಗಳಿಗೆ ಅದು ಡೆಲಿವರಿ ಆದ ನಂತರ ಇಷ್ಟು ಸಮಯ ಹಾಲು ಕೊಡ್ತದೆ. ಒಮ್ಮೆ ಅದು ಡ್ರೈ ಆದ ನಂತರ ಪುನಃ ತುಂಬ ಸಮಯ ತಗೋಯ್ತದೆ ಅದು. ಆಗ ಅದಕ್ಕೆ ಫುಡ್ ಎಷ್ಟು ಹಾಕಬೇಕು, ಅದು ತುಂಬ ಎಕ್ಸ್ಪೆನ್ಸಿವ್. ನೀವು ಅದನ್ನು ಯಾರು ಕಂಪೇರ್ ಮಾಡ್ತಾಯಿಲ್ಲ, ಖಾಲಿ ಎಷ್ಟು ಸಿಗ್ತದೆ ಮಾತ್ರ ನೋಡ್ತಾರೆ. ಅದು ಸಿಗದೇ ಇರೋದಾಗ ಅದನ್ನು ಗಿಟ್ಟು ಸಾಕೋದಕ್ಕೆ ಖರ್ಚು ಎಷ್ಟು ಅದು ಯಾರು ಲೆಕ್ಕ ಹಾಕಲ್ಲ. ಸೊ ಇದನ್ನು ಜನರು ಲೆಕ್ಕ ಹಾಕಬೇಕು. ಇದಕ್ಕೆ 5 kg ಫುಡ್ ಹಾಕಿದರೆ ಸಾಕು, ಹೊಟ್ಟೆ ತುಂಬುತ್ತೆ. ಅದಕ್ಕೆ 30-40 kg ಬೇಕು ಆಹಾರ. ಸೊ ಇದನ್ನೆಲ್ಲ ಜನ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ದೇಸಿ ತಳಿಗಳಲ್ಲಿ ಲಾಭ ಇದೆಯಾ? ಇಲ್ಲ, ಇದೆ. ದೇಸಿ ತಳಿ ಆರಾಮ ನಿರ್ವಹಣೆ, ಡಾಕ್ಟರ್ನ ಅವಶ್ಯಕತೆ ಇಲ್ಲ. ಇದಕ್ಕೆ ಡಾಕ್ಟರ್ ಹತ್ತಿರನೇ ಬೇಡ. ಸಾಧಾರಣ ಯಾವುದೇ ಗಾಯ ಆದರೆ ನೀವು ಹಲ್ದಿ ಪೌಡ್ರ್ ಹಾಕಿದರೆ ಸಾಕು, ಆದಷ್ಟು ಪಕ್ಕ ಗುಣ ಆಗ್ತದೆ. ಅದಕ್ಕೆ ನಮಗಿಂತ ಸುಮಾರು 10 ಪಟ್ಟು ಅದರ ಗುಣ ಆಗುವ ಶಕ್ತಿ ಜಾಸ್ತಿ. ಸೊ ಏನೇ ಗುಣ, ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ಸ್ ಒಂದು ದನಕ್ಕೆ ಟ್ರೈನ್ ಹೊಡೆದಿತ್ತು. ಟ್ರೈನ್ ಹೊಡೆದು ಇಷ್ಟು ಮಾಂಸನೇ ಹೋಗಿತ್ತು.
ನಾವು ಅದಕ್ಕೆ ಒಂದು ಐವರ್ಮೆಕ್ಟಿನ್ ಇಂಜೆಕ್ಷನ್ ಹೊಡಿಸ್ತೇವೆ, ಯಾಕೆಂದರೆ ಹುಳ ಅದು ನೊಣದಲ್ಲಿ ಕೂತ್ಕೊಂಡು ಹುಳ ಆಗಬಾರ್ದು ಅಂತ. ಒಂದು ಹುಳ ಆಗದಾಗ ಒಂದು ಇಂಜೆಕ್ಷನ್ ಹೊಡಿಸಿ ಮತ್ತೆ ಹಳದಿ ಪೌಡ್ರ್ ಹಾಕಿ ಬಿಟ್ಟರೆ ಸಾಕು, ಅದರಷ್ಟೇ ಗುಣ ಆಗ್ತದೆ. ಸೊ ಇದು ಬೇಸಿಕ್ಕಾಗಿ ಇದೆಲ್ಲ. ಇವನ್ ನೀವು ಹಾಲು ಕರೆಯುವಾಗ ನಾರ್ಮಲಾಗಿ ಏನು ಮಾಡ್ತಾರೆ ಜನರು, ಕರು ಕಟ್ತಾರೆ, ಮೊಲೆ ತೊಳಿತಾರೆ, ಹಾಲು ಕರೀತಾರೆ. ಬಹುಶಃ ನನಗೆ ಅದು ಸರಿ ಕಾಣ್ತಾ ಇಲ್ಲ. ನಾನು ಯಾವ್ರಿಗೆ ಹೇಳೋದು, ನೀವು ಒಂದು ಸೈಡ್ ಕರು ಬಿಡಿ, ಇನ್ನೊಂದು ಸೈಡ್ 2 ಮೊಲೆ ತೆಗೀರಿ, ಆಗ ಕರು ಹೆಲ್ತಿ ಆಗ್ತದೆ. ಇನ್ನೊಂದಾಗಿ ಆ ಕರುವಿನ ನೆಂಜಲ್ ಬೀಳ್ತದೆ ಹಾಲಿಗೆ, ಅದರಿಂದ ಎಷ್ಟೋ ರೋಗ ಗುಣ ಆಗ್ತದೆ ಆ ಹಾಲು ಕುಡಿಯುವ ಅನ್ನೋದು. ಆ ಸಲೈವದಲ್ಲಿ ಅದರದ್ದು ಅದೇ ಜನರು ಹೇಳ್ತಾರೆ ನಾಯಿಯನ್ನು ಕೆಲವರು ಶ್ರೇಷ್ಠ ಅಂತ ಹೇಳ್ತಾರೆ. ನಾಯಿದು ಎಂಜಲ್ ಯಾರು ತಿನ್ನಲ್ಲ. ಆದರೆ ಗೋವಿನ ಕರುವಿನ ಎಂಜಲಿಂದ ಎಷ್ಟೋ ಹೊಟ್ಟೆ ಸಂಬಂಧಿ ರೋಗಗಳು ನಿವಾರಣೆ ಆಗ್ತದೆ. ಯಾಕೆಂದರೆ ನಾನೇ ದನಗಳೊಟ್ಟಿಗೆ ಸುಮಾರು ಬೆಳಿಗ್ಗೆಯಿಂದ ರಾತ್ರಿ ತನಕ ಅದರೊಟ್ಟಿಗೆ ನಾನು ಹೊರಲಾಡ್ತೇನೆ. ನನ್ನಲ್ಲಿ ಸುಮಾರು 80 ಮೇಲೆ ಹೋರಿಗಳಿವೆ, ದೊಡ್ಡ ದೊಡ್ಡ ಹೋರಿಗಳು. ಸೊ ಕೆಲವು ಹೀಟಿ ಬರುವಾಗೆಲ್ಲ ಅದು ತುಂಬ ವೈಲೆಂಟ್ ಇರ್ತದೆ, ಆದರೆ ನಾವು ಕಂಟ್ರೋಲ್ ಮಾಡ್ತೇವೆ ಎಲ್ಲ. ಸಂಜೆ ಹೊತ್ತಿಗೆ ನಾವು ಕಟ್ಟೆ ಹಾಕ್ತೇವೆ, ಬೆಳಿಗ್ಗೆ ನಾವು ಬಿಡ್ತೇವೆ. ಸೊ ಗೀರು ಹೋರಿ ಸಹ ಇದೆ, ಕಪಿಲಗಳಿವೆ, ಸುಮಾರು 35-40ರಷ್ಟು ಕಪಿಲ ಹೋರಿಗಳಿವೆ, ಬಾಕಿ ಮಲೆನಾಡು ಗಿಡ್ಡ ಎಲ್ಲ ಇದೆ. ಸೊ ಎಲ್ಲರನ್ನು ನಾವು ಕಂಟ್ರೋಲ್ ಮಾಡ್ತೇವೆ. ಸೊ ಅದರ ಹಿಂದೆ ಹೋಗುವಾಗ ನಮಗೆ ತುಂಬ ಗಾಯ ಆಗ್ತದೆ. ನನ್ನ ಗಾಯ ಸಾಧಾರಣ 48 ಗಂಟೆಯಲ್ಲಿ ನಿವಾರಣೆ ಆಗ್ತದೆ, ಆಟೋಮೆಟಿಕ್ಕಾಗಿ ಕ್ಯೂರ್ ಆಗ್ತದೆ. ಏನೋ ಗಾಯ ಆದರೆ ನಾನು ಸೀದಾ ಗೊಬ್ಬರ ಹಾಕ್ತೇನೆ, ಅದರ ಮೇಲೆ ನಡ್ಕೊಂಡು ಹೋಗ್ತೇನೆ. ಕಾಲು ಅಡಿಯಲ್ಲಿ ಕಟ್ಟಾದುಂಟು ಎಷ್ಟು ಸರಿ. ನಾನು ಹೋಗಿ ರೆಸ್ಟ್ ಮಾಡುವಾಗಿಲ್ಲ, ದನದೊಟ್ಟಿಗೆ ನಾನೇ ಇರಬೇಕು. ಒಂದಿಷ್ಟು ಗೊಬ್ಬರ ಕಾಲಿಗೆ ಸಿಕ್ಕಿಸಿದೆ, ಹೋಯ್ತು. ಮರದ ಸಿಕ್ತು. ಮನೆಗೆ ಹೋಗಿ ಸ್ನಾನ ಮಾಡಿ ಮಲಗುವ ನೋವಾಗ್ತದೆ, ಆದರೆ ಅಲ್ಲಿ ಕೆಲಸ ಮಾಡೋ ನೋವೇ ಆಗೋದಿಲ್ಲ. ಇದು ಅಲ್ಲಿ ಗೊಬ್ಬರದ ಮಹಿಮೆ. ಸೊ ಇದು ಒಂದು ದನ ಇಟ್ಟರೆ ಮನೆಯಲ್ಲಿ ಎಷ್ಟು ಉಪಕಾರ ಅಂತ ಹೇಳಿದರೆ, ನೀವೇನೇ ಗಾಯ ಆದರೆ ನೀವು ಆ್ಯಂಟಿಬಯೋಟಿಕ್ ಹೋಗ್ಲಿಕ್ಕೆ, ಇಂಜೆಕ್ಷನ್ ಹೊಡಿಲಿಕ್ಕೆಲ್ಲ ಹೋಗ್ಬೇಕಂತಿಲ್ಲ, ಗೊಬ್ಬರ ಹಾಕಿ ಹೋಯ್ತು. ತುಂಬ ಅದ್ಭುತ ಸರ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ನೀನಾರಿಗಾದೆ ಎಲೆ ಮಾನವ ಅಂತ ಹೇಳಿದ ಹಾಗೆ 2 ಅದ್ಭುತವಾದಂಥ ದೇಶೀಯ ಚಿಂತನೆಯನ್ನು ಮುಂದಿಟ್ಟಿದ್ದೀರಿ ಸರ್ ನೀವು. ಅದಕ್ಕೆ ಮೊದಲನೇದಾಗಿ ನಾವು ಆಭಾರಿಯಾಗಿದ್ದೇವೆ. ನಾವು ಲಾಭ ಮತ್ತು ನಷ್ಟ ಇದನ್ನು ನೋಡುವ ದೃಷ್ಟಿಕೋನವೇ ಭಾರತೀಯರ ದೃಷ್ಟಿಕೋನ ಪಾಶ್ಚಾತ್ಯರ ದೃಷ್ಟಿಕೋನಕ್ಕಿಂತ ಬೇರೆ. ನಾವು ಯಾವುದನ್ನು ಬಿಸ್ನೆಸ್ ಆಗಿ ನೋಡಲಿಲ್ಲ, ವ್ಯವಹಾರವಾಗಿ ನೋಡಲಿಲ್ಲ. ಗೋ ಕುಟುಂಬ ಅದು ನಮ್ಮ ಸಂಸಾರ. ನಾವು ತಂದೆ ತಾಯಿಯನ್ನು ಸಾಕಿದ್ದಕ್ಕೇನು ಪ್ರಯೋಜನ, ತಂದೆ ತಾಯಿ ಮಕ್ಕಳನ್ನು ಸಾಕಿದ್ದಕ್ಕೇನು ಪ್ರಯೋಜನ ಅಂತ ಕೇಳುವ ಒಂದು ಎಕಾನಮಿಯಲ್ಲಿ ನಾವು ಬದುಕಿದವರು ಅಲ್ಲ, ಬೆಳೆದವರು ಅಲ್ಲ. ನಾವು ತಾಯಿ ತಂದೆಯನ್ನು ದೇವರು ಅಂತ ಕಂಡು, ಗೋವನ್ನು ದೇವರು ಅಂತ ಕಂಡು, ಪ್ರತಿ ಮನೆಯಲ್ಲಿ ಗೋವಿದ್ದರೆ ಸಂಪತ್ತು ಅನ್ನುವ ನೆಲೆಯಿಂದ ಕಂಡ ಒಂದು ಚಿಂತನೆ. ನಾನು ಈ ಪ್ರಶ್ನೆಯನ್ನು ಕೇಳುವಾಗಿದ್ದ ಉದ್ದೇಶವೇ ಅದು. ಅಂದರೆ ನಮ್ಮ ಚಿಂತನೆ ಮೊದಲು ಬದಲಾಗಬೇಕು. ವಸುದೈವ ಕುಟುಂಬಕಂ ಅಂತ ಹೇಳಿದ ಹಾಗೆ ಗೋವೇ ನಮ್ಮ ಕುಟುಂಬ ಅನ್ನುವಂಥದ್ದು, ಗೋಮೇವಂ ಸರ್ವಸ್ವಂ ಎನ್ನುವಂಥ ಒಂದು ಭಾವದಿಂದ ಗೋವಿನಿಂದ ಎಲ್ಲವೂ ಆಗುತ್ತದೆ, ಗೋವೇ ತಾಯಿ, ಗೋವೇ ತಂದೆ, ಗೋವೇ ಬಂಧು, ಗೋವಿನಿಂದಲೇ ಎಲ್ಲ ಲಭ್ಯ ಆಗುತ್ತದೆ ಅನ್ನುವಂಥ ಒಂದು ಚಿಂತನೆ ಮೊದಲು ನಮ್ಮಲ್ಲಿ ಹುಟ್ಟಿಕೊಳ್ಳಬೇಕು. ಅದು ಪ್ರಧಾನ. 2ನೇ ಆಯಾಮ ಭಾಳ ಸೊಗಸಾಗಿ ಹೇಳಿದ್ರಿ ಸರ್. ಇಡೀ ಇವತ್ತಿನ ಪಾಶ್ಚಾತ್ಯ ಎಕನಾಮಿಯಲ್ಲಿ ಬ್ರೇಕ್ ಈವನ್ ಅಂತ ನಾವು ಕೇಳಲಿಕ್ಕೆ ಹೋದರೆ, ಲಾಭ ನಷ್ಟಗಳ ತೂಕವನ್ನು ಮಾಡಲಿಕ್ಕೆ ಹೋದರೆ, ಆ ನೆಲೆಯಲ್ಲಿ ಕೂಡ ಕಪಿಲೆ ಗೋವು, ದೇಶಿ ಗೋವಿನ ಬಗ್ಗೆ ಭಾಳ ಸೊಗಸಾಗಿ ಹೇಳಿದ್ರಿ. ಒಂದು 10 ಲೀಟ್ರ್ ಕೊಡುವುದಕ್ಕೂ ಇಲ್ಲೊಂದು 2-3 ಲೀಟ್ರ್ ಕೊಡುವುದಕ್ಕೂ ಅದರ ಟ್ರೀಟ್ಮೆಂಟ್ ಚಿಕಿತ್ಸಾದಿ ವೆಚ್ಚಗಳು, ಅದರ ಕಪಿಲೆ ಗೋವಿನ ಅಥವಾ ದೇಶಿ ಗೋವಿನ ಟ್ರೀಟ್ಮೆಂಟ್ ವೆಚ್ಚಗಳು, ಈ ನೆಲೆಯಿಂದ ಯೋಚಿಸಿದರೆ ನಾವು ಆರ್ಥಿಕವಾಗಿ ಎಕನಾಮಿಕಲಿ ಕೂಡ ಗೋವು ಸಾಕುವುದು, ದೇಶಿ ತಳಿಯನ್ನು ಸಾಕುವುದು ಲಾಭದಾಯಕವೇ ಅನ್ನೋದನ್ನು ತುಂಬ ಸೊಗಸಾಗಿ, ತುಂಬ ಸುಂದರವಾಗಿ ಹೇಳಿದ್ರಿ. ಒಂದು ತಾವು ಹೇಳಿದ ಕಿವಿ ಮಾತು ನನಗೆ ತುಂಬ ಅಪ್ಯಾಯಮಾನ ಅಂತ ಅನ್ನಿಸಿತು. ಯಾವುದೋ ಒಂದು ಹೈಬ್ರಿಡ್ ನಾಯಿಯನ್ನು ತಂದು ಮನೆಯೊಳಗಿಟ್ಟುಕೊಂಡು ಸಾಕ್ತಾ ಇರುವುದಕ್ಕಿಂತ ಒಂದು ದೇಶಿ ಗೋವನ್ನು ಸಾಕೋದ್ರಿಂದ ನಮಗೂ ಲಾಭ, ಸಮಾಜಕ್ಕೂ ಲಾಭ, ಒಂದು ಪರಿಸರಕ್ಕೂ ವಾತಾವರಣಕ್ಕೂ ಕೂಡ ತುಂಬ ಲಾಭ ಆಗ್ತದೆ ಅಂತ. ದುರಂತ ಅಂದರೆ ಪ್ರತಿ ಊರಿನಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ 4-5 ಪೆಟ್ ಶಾಪ್ಗಳಿರ್ತದೆ. ಯಾವ ಪೆಟ್ ಶಾಪಿನಲ್ಲಿ ಗೋವಿಗೆ ಬೇಕಾದ್ದು ಯಾವುದು ಸಿಕ್ಕುವುದಿಲ್ಲ. ಆದರೆ ನಾವು ಪೆಟ್ಟುಗಳ ಪೈಕಿಯಲ್ಲಿ ಗೋವನ್ನು ಬಿಟ್ಟು ಭಾಳ ದೂರ ಬಂದಿದ್ದೇವೆ. ಹಾಗಾಗಿ ನಮ್ಮ ಈ ಕರಾವಳಿಯ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೆಟ್ಟುಗಳ ಸಂಖ್ಯೆಯಲ್ಲಿ ನಮಗೆ ಗೋವಿಲ್ಲ. ಹಾಗಾಗಿ ನಾವೆಲ್ಲ ಪೆಟ್ಟು ಕಮ್ಮಿಗಳಾಗಿದ್ದೇವೆ. ಅದು ಅನಿವಾರ್ಯ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಪೂಜ್ಯರನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ. ನಾವು ಗೋ ಉತ್ಪನ್ನ ಅಂತ ಹೇಳುವಾಗ ನಮಗೆ ಪ್ರಧಾನವಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದಕ್ಕೆ ಸೀಮಿತ ಆಗ್ತದೆ. ಸ್ವಲ್ಪ ಎಲ್ಲಿಯೋ ಗೋವಿನ ಗೋಮೂತ್ರವೋ, ಗೋಮಯ ಇತ್ಯಾದಿಗಳನ್ನ ಕಾಣುತ್ತೇವೆ. ಆದರೆ ಒಂದು ಗೋಶಾಲೆ, ಒಂದು ಗೋವನ್ನು ಸಾಕುವುದು ಅಥವಾ ಒಂದು ಗೋವಿನಿಂದ ನಾವು ಒಂದು ಬದುಕು, ಗೋ ಕುಟುಂಬ ಅಂತ ಹೇಳುವಾಗ ಈ ಗೋವಿನ ಉತ್ಪನ್ನಗಳ ಬಗ್ಗೆ ತಾವು ಯಾವುದರ ಬಗ್ಗೆ ಪ್ರಧಾನವಾಗಿ ಗೋ ಉತ್ಪನ್ನ ಅಂತ ಕೆಲಸ ಮಾಡಿದ್ದೀರಿ, ಗೋ ಉತ್ಪನ್ನಗಳನ್ನು ಹೇಗೆ ನಾವು ಪ್ರಯೋಜನಕ್ಕಾಗಿ, ನಮ್ಮ ಪ್ರಯೋಜನಕ್ಕೋ ಸಮಾಜದ ಪ್ರಯೋಜನಕ್ಕೋ ಹೇಗೆ ಬಳಸಬಹುದು ಅನ್ನೋ ಬಗ್ಗೆ, ಗೋ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
ನಮ್ಮ ಲೆಕ್ಕದಲ್ಲಿ ನೀವು ಹೇಳಿದ ಹಾಗೆ ಗೋವಿನ ಹಾಲು ಥರ್ಡ್ ಪ್ರಾಡಕ್ಟ್, ಅದು ಫಸ್ಟ್ ಪ್ರಾಡಕ್ಟ್ ಅಲ್ಲ. ಸರಿ ಸರ್. ಅದು ನಾವು ಕುಡಿಬೇಕು, ಅದು ಮಾರಲಿಕ್ಕೆ ಅಲ್ಲ. ಯಾಕೆಂದರೆ ಭಗವಂತನು ಅದನ್ನು ಮಾರುವುದನ್ನು ನಿಷಿದ್ಧ ಮಾಡಿದ್ದಾನೆ. ಸರಿ. ಕೋಲನ್ನು ಅಡ್ಡ ಕಟ್ಟಿ ತುಪ್ಪವನ್ನು ಮಾರಬಹುದು ಅಂತ ಇದೆ. ಆದ್ದರಿಂದ ಇಲ್ಲಿ ನಾವು ಗೋವಿನ ಹಾಲಿಗಿಂತ ಈಗ ಒಬ್ಬ ಮನೆಯಲ್ಲಿ ಒಬ್ಬ ರೈತ ಗೋವನ್ನು ಸಾಕಬೇಕಾದ್ರೆ ಹಾಲಿಗೆ ನಾವು ಸಿಟಿಯಲ್ಲಿ ಆದರೆ 100 ರೂಪಾಯಿ ಸಿಗಬಹುದು, ಆದರೆ ಹಳ್ಳಿಗಳಲ್ಲಿ ಅದು ಸಿಗುವುದಿಲ್ಲ, 30 ರೂಪಾಯಿ 40 ರೂಪಾಯಿ. ಅದರ ಬದಲು ನಾವು ಶಾಸ್ತ್ರನೂ ಅದೇ ಹೇಳಿದ್ದಾರೆ, ಭೀಷ್ಮಾಚಾರ್ಯರು ಗೋಮಯ ವಸತೆ ಲಕ್ಷ್ಮಿ ಅಂತ ಹೇಳಿದೆ. ಲಕ್ಷ್ಮಿಯು ಯಾವುದರಲ್ಲಿದೆ ಅಂದರೆ ಗೋಮಯದಲ್ಲಿದೆ. ಆದ್ದರಿಂದ ಗೋವಿನ ಗೋಮಯ ಮತ್ತು ಗೋಮೂತ್ರ ಇದನ್ನು ನಾವು ಒಂದಷ್ಟು ಉತ್ಪನ್ನಗಳನ್ನು ಮಾಡಬಹುದು. ಕೃಷಿಗಳಿಗೆ ಮಾಡಬಹುದು, ಅಥವಾ ಜನರಿಗೆ ಪೂಜೆಗೆ ಬೇರೆ ಬೇರೆ ರೀತಿಯಲ್ಲಿ ಮೆಡಿಸಿನಲ್ ಇದರಲ್ಲಿ ಸಹ ಮಾಡಬಹುದು. ಹಾಗೆ ಸುಮಾರು ಒಂದು 150-200 ಪ್ರಕಾರದ ಉತ್ಪನ್ನಗಳನ್ನು ಗೋಮೂತ್ರ ಮತ್ತು ಗೋಮಯಗಳಿಂದ ಮಾಡಬಹುದು. ಇತ್ತೀಚೆಗೆ ಒಂದು ಸುಮಾರು ವರ್ಷದ ಹಿಂದೆ ಜರ್ಮನ್ನಲ್ಲಿ ಸಹ ಇದರ ಗೋಮಯದ ಬಗ್ಗೆ ರಿಸರ್ಚ್ ಆಗಿದೆ. ಅವರು ಹೇಳುವ ಪ್ರಕಾರ ಗೋಮಯದಲ್ಲಿ ತಾಜಾ ಗೋಮಯ ಏನಿದೆ, ಫ್ರೆಶ್ ಕೌಡಂಗ್, ಅದರಲ್ಲಿ 24.11 ಆಕ್ಸಿಜನ್ ಇದೆ ಅಂತೆ, ಪ್ರಾಣವಾಯು. ಅದೇ ಡ್ರೈ ಆದರೆ 10% ಜಾಸ್ತಿ ಆಗ್ತದೆ. ಅದು ಭಸ್ಮ ಆದರೆ ಅದರಲ್ಲಿ ಇನ್ನೂ 10% ಜಾಸ್ತಿ ಆಗ್ತದೆ. ಅದಕ್ಕೆ ಹಿಮಾಲಯದಲ್ಲಿ ಸಾಧುಗಳು ಸಹ ಭಸ್ಮವನ್ನು ಲೇಪನ ಮಾಡ್ತಾರೆ. ಇಲ್ಲಿ ನೀವು ಹೇಳಿದಿರಿ ಈಗ, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಕುರುಳಾದೆ, ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ನೀನು ಹಾಗೆ ಅದರಲ್ಲಿ ಆಕ್ಸಿಜನ್ ಇದ್ದ ಕಾರಣ ಮೂಲ ಅದೇ. ಅದಕ್ಕೆ ನಮ್ಮಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಇರಲಿ ಅಥವಾ ಆ್ಯಂಟಿ ವೈರಸ್ ಇರಲಿ, ಆ್ಯಂಟಿ ಫಂಗಲ್ ಗುಣ ಎಲ್ಲ ಅದರಲ್ಲಿ ಇದೆ. ಅದು ರಿಸರ್ಚ್ ತುಂಬ ಆಗಿದೆ, ಸೈಂಟಿಫಿಕ್ಲಿ ಇದಾಗಿದೆ. ನಾವು ಸಹ ಬೇಕಾದರೆ ಅದನ್ನು ತೋರಿಸಿ ಕೊಡ್ಬೋದು. ಈಗ ಅದರಿಂದ ನಾವು ಒಂದಷ್ಟು ಉತ್ಪನ್ನಗಳನ್ನು ಮಾಡ್ಬೋದು. ಈಗ ನಾವು ಟ್ರೈನಿಂಗ್ ಕೊಡ್ತೇವೆ, ತುಂಬ ಸಾವಿರಾರು ಜನರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಹಳ್ಳಿಗಳಲ್ಲಿ, ರೈತರಿಗೆ. ಸ್ಪೆಷಲಿ ಗೋವನ್ನು ಉಳಿಸಬೇಕಾದರೆ ರೈತರು ಉಳಿಸಬೇಕು. ಸರಿ. ಗೋಶಾಲೆಗಳಲ್ಲಿ ಈಗ ಏನು ಗೋಶಾಲೆ ನಾವು ಮಾಡ್ತೇವೆ ಅದೊಂದು ಪರ್ಯಾಯ ವ್ಯವಸ್ಥೆ ಅಷ್ಟೇ. ರೈತರು ಗೋವನ್ನು ಉಳಿಸಿದ್ರೆ ಗೋ ಉಳಿತದೆ, ನ್ಯಾಚುರಲ್ ಆಗಿ, ಪ್ರಾಕೃತಿಕವಾಗಿ. ಗೋವು ಮತ್ತು ಕೃಷಿ ಒಂದಕ್ಕೆ ಒಂದಿರಬೇಕು. ಗೋವು ಕೃಷಿಯಲ್ಲಿದ್ದರೆ ಕೃಷಿ ಇದ್ದು ಗೋವು ಇಲ್ಲದೆ ಕೃಷಿ ಇಲ್ಲ, ಕೃಷಿ ಇಲ್ಲದೆ ಗೋವಿಲ್ಲ, ಗೋವಿಲ್ಲದೆ ಕೃಷಿ. ಅದಕ್ಕೆ ಕೃಷ್ಣ ಬಲರಾಮ ಒಬ್ಬರು ಹಲದರ ಅಂತ ನೇಗಿಲನ್ನು ಇಟ್ಕೊಂಡು ಒಬ್ಬ ಗೋವನ್ನು ಹಿಡ್ಕೊಂಡು ಕೃಷ್ಣ ಬಲರಾಮರು ಅದನ್ನು ತೋರಿಸಿಕೊಟ್ಟು ಒಂದು ಅದ್ವೈತವನ್ನು ತೋರಿಸಿದ. ಹೌದು. ಹಾಗೆ ಇಲ್ಲಿ ಕೃಷಿ ಗೋರಕ್ಷೆ, ಇದು ಎರಡು, ಕೃಷಿ ಗೋರಕ್ಷೆ ವಾಣಿಜ್ಯಂ ಅಂತ ಭಗವದ್ಗೀತೆ. ಹಾಗೆ ಕೃಷಿಗೆ ಗೋಮಯವನ್ನು ಬಳಸಬೇಕು. ಈಗ ಕೃಷಿಗೆ ಮಾಡಿ ಉಳಿಸಿದ್ದನ್ನು ನೀವು ಒಂದಷ್ಟು ಧೂಪಗಳನ್ನು ಮಾಡಬಹುದು. ಈಗ ಉದಾಹರಣೆಗೆ ಅಗರಬತ್ತಿ ಅಂತ ಹೇಳ್ತಾರೆ. ಅಗರಬತ್ತಿ ಯಾರು ಪುರೋಹಿತರು ಅಗರಬತ್ತಿಂ ಸಮರ್ಪಯಾಮಿ ಅಂತ ಯಾರು ಹೇಳಿಲ್ಲ, ಧೂಪಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಅದೇ ಧೂಪ ಏನಿದೆ, ಆ ಧೂಪದ ಹೊಗೆಯಲ್ಲಿ ಧೂಪದಲ್ಲಿ ಹಾಕಿರುವಂಥ ಏನೇನು ಗಿಡಮೂಲಿಕೆಗಳಿವೆ ಅದರಲ್ಲಿ ಒಂದಷ್ಟು ಆಕ್ಸಿಜನ್ ಕ್ರಿಯೇಟ್, ಅದು ಧೂಪ ಉರಿಸುವುದು ಅದಕ್ಕೆ ಆಕ್ಸಿಜನ್ ಪ್ರಾಣವಾಯು ಅಂತ ವನಸ್ಪತಿ ಉತ್ಪನ್ನ ಅಂತಲೇ ನಾವು ಹೇಳುತ್ತೇವೆ. ಹಾಗೆ ಅಲ್ಲಿ ಗೋಮಯದಲ್ಲಿ ಒಟ್ಟಿಗೆ ನಾವು ಧೂಪವನ್ನು ಮಾಡಿದರೆ ಆ ಅಗರಬತ್ತಿಯನ್ನು ನಿಲ್ಲಿಸ್ಬೋದು. ಅಗರಬತ್ತಿಯಲ್ಲಿರುವಂಥದ್ದು ಅದು ಬಿದಿರಿನ ಕಡ್ಡಿ. ಹೌದು. ಅದು ಬಿದಿರಿನ ಕಡ್ಡಿ ಯಾಕೆ ಅದು ಸೀದಾ ಉರಿತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಅದು 24 ಅವರ್ಸ್ ಆಕ್ಸಿಜನ್ ಕೊಡ್ತದೆ. ಅದು ಕಾರ್ಬನ್ ಎಲ್ಲಿ ಒಳಗಡೆ ಪಚನ ಮಾಡ್ತದೆ, ಅದಕ್ಕೆ ಅದು ಸೀದಾ ಹೋಗ್ತದೆ. ಅದು ಉರಿಸಿದಾಗ ಉರಿತದೆ, ಅದು ಪ್ರಕೃತಿಗೆ ಹಾನಿ. ಅದರಲ್ಲಿ ಒಂದಷ್ಟು ಕೆಮಿಕಲ್ ಹಾಕ್ತಾರೆ. ಇವತ್ತು ನೋಡಿ 49,000 ಕೋಟಿ ರೂಪಾಯಿ ಬಿಸ್ನೆಸ್ ಅಂತೆ ಅಗರಬತ್ತಿ ಭಾರತದಲ್ಲಿ. ಅದರಲ್ಲಿ ಬಿದಿರು ಎಲ್ಲ ಬರುವುದು ಚೈನಾ ಅಥವಾ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರ್ತದೆ. ಇಲ್ಲಿ ಬ್ಯಾಂಗ್ಳೂರು ಮೈಸೂರಲ್ಲಿ ಅದು ಡಿಪ್ಪಾಗಿ ನಮಗೆ ಕೊಡ್ತಾರೆ. ಅದರ ಬದಲು ನಾವು ಗೋಮಯದಲ್ಲಿ ಮಾಡಿದಂಥ ಧೂಪವನ್ನು ಮನೆಯಲ್ಲಿ ಅವರು ಗೋಮಯ ಒಂದಷ್ಟು ಅವರಿಗೆ ಕಲಿಸಿ ಟ್ರೈನಿಂಗ್ ಕೊಟ್ಟು ಗೋಮಯ ಧೂಪವನ್ನು ಮಾಡಿ ನಮ್ಮ ಸಿಟಿಯಲ್ಲಿರುವಂಥವ್ರು ಅದನ್ನು ಉಪಯೋಗ ಮಾಡಿದರೆ ನಮಗೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು, ಆಕ್ಸಿಜನ್ ಸಿಗ್ತದೆ, ಒಂದಷ್ಟು ಇದಾಗ್ತದೆ. ನೆಕ್ಸ್ಟ್ ಅದರಿಂದ ನಾವು ಎಲ್ಲರೂ ಗೋಮಯವನ್ನೇ ಇಲ್ಲಿ ಮಡಿಯಲ್ಲಿ ಉಪಯೋಗ ಗೋಮಯ ಬೇಕೇ ಬೇಕು. ಹೌದು. ಆ ಗೋಮಯ ಅಷ್ಟು ಮಡಿರುವಾಗ ಗೋಮಯದಲ್ಲಿ ಸೋಪು ಮಾಡ್ತೇವೆ. ಈಗ ಇಲ್ಲಿ ಸಹ ನಮ್ಮ ಪೇಜಾವರ ಮಠದ ಗೋಶಾಲೆಯಲ್ಲಿಯೂ ಮಾಡ್ತಾರೆ. ಆ ಸೋಪನ್ನು ಉಪಯೋಗ ಮಾಡಿದರೆ, ಈಗ ಉದಾಹರಣೆಗೆ ಒಂದು ಸಿಂಪಲ್ ಉದಾಹರಣೆ ಕೊಡೋದಾದರೆ, ಯಮುನಾ ನದಿ ನಮ್ಮದು ವೇದದಲ್ಲಿ ಉಲ್ಲೇಖ ಇರುವಂಥ ನದಿ. ಆ ನದಿ ಡೆಡ್ ರಿವರ್ ಆಗಿದೆ, ಅದಕ್ಕೆ ಆಂದೋಲನ ಮಾಡ್ತಾ ಇದ್ದಾರೆ. ನಾವು ಸಹ ಆಂದೋಲನ ಇದಕ್ಕೆ ಯಾಕೆ ಅದು ಡೆಡ್ ರಿವರ್ ಆಯಿತು ಅಂತ ಹೇಳಿದರೆ, ಅದು ಬರುವಾಗ ಸುಮಾರು ಹಥಿನಿಕುಂಡ ತನಕ ಸರಿ ಇರ್ತದೆ, ಡೆಲ್ಲಿ ಮಧ್ಯದಲ್ಲಿ ಬರುವಾಗ ಅದು ಹಾಲಾಗ್ತದೆ. ಯಾಕೆ ಹಾಲಾಗಿದೆ ಅಂತ ಹೇಳಿದರೆ, ಜನರು ದಿನಾಲೂ ಒಂದಷ್ಟು ಸೋಪ್ ಉಪಯೋಗ ಮಾಡ್ತಾರೆ, ಕೆಮಿಕಲ್ ಪೇಸ್ಟ್ ಉಪಯೋಗ ಮಾಡ್ತಾರೆ,
ಡಿಟರ್ಜೆಂಟ್ ಉಪಯೋಗ ಮಾಡ್ತಾರೆ, ಮತ್ತು ಅದು ಮುಖಕ್ಕೆ ಹಾಕಿಕೊಳ್ಳುವಂತೆ ಫೇಸ್ ಕ್ರೀಮ್ಗಳು, ಸೌಂದರ್ಯವರ್ಧಕಗಳು, ಇದನ್ನೆಲ್ಲ ಉಪಯೋಗ ಮಾಡಿ ಅದನ್ನು ಮಾಡಲಿಕ್ಕೆ ಒಂದಷ್ಟು ಕಂಪನಿಗಳು ಅದೆಲ್ಲ ಆ ನದಿಗೆ ಹೋಗಿ ನದಿಯಲ್ಲಿರುವಂಥ ಎಲ್ಲ ನೀರು ಅದರಲ್ಲಿರುವಂಥ ಏನು ಜೀವಾಣುಗಳಿವೆ, ಇದು ಕಚುವ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಕಚುವ ಅಂದರೆ ಆಮೆ. ಇದು ನಾವು ಮೊದಲು ವೃಂದಾವನದಲ್ಲಿ ನೋಡುವಾಗ ನದಿಯಲ್ಲಿ ಆಮೆ ಎಲ್ಲ ಇತ್ತು, ಈಗ ಆಮೆನೂ ಇಲ್ಲ, ಅಷ್ಟು ಕುಲಷಿತವಾಗಿದೆ, ಜಲಚರಗಳು ಕಷ್ಟ ಆಗಿದೆ. ಅದರ ಬದಲು ಸಿಟಿಯವರು ಇದನ್ನು ಉಪಯೋಗ ಮಾಡಿದರೆ, ಗೋಮಯದಲ್ಲಿ ಮಾಡಿದಂಥ ಸೋಪ್ ಇರಲಿ, ದಂತಮಂಜನ, ಈಗ ಉದಾಹರಣೆಗೆ ಅದೊಂದು, ಈಗ ದಂತಮಂಜನ ಇಲ್ಲಿ ಮಾಡುವಾಗ ಮೊದಲು ಇಲ್ಲಿ ಇದ್ದಿಲು ಮತ್ತು ಉಪ್ಪಲ್ಲಿ ಉಪಯೋಗ ಮಾಡ್ತಾ ಇದ್ರು, ನಾವೆಲ್ಲ ಕಡೆ ಅದನ್ನು ಹೇಳ್ತೇವೆ. ಬ್ರಿಟಿಷರು ಬಂದರು ಇಲ್ಲಿ ನಮಗೆ, ಅವರು ವೈಟ್ ಕೋಟ್ನವರು ಹೇಳಿಕೊಟ್ರು, ಭಾರತೀಯರಿಗೆ ಹಲ್ಲು ಉಜ್ಜಲಿಕ್ಕೆ ಗೊತ್ತಿಲ್ಲ, ಹೈಜೀನ್ ಗೊತ್ತಿಲ್ಲ, ಸ್ವಚ್ಛತೆ ಗೊತ್ತಿಲ್ಲ ಅಂತ ಅವರು ಸ್ನಾನ ಮಾಡಲಿಕ್ಕೆ ಮತ್ತು ಸರಿಯಾಗಿ ಎಲ್ಲ ತೊಳೆಯಲಿಕ್ಕೆ ಕಲಿತದ್ದು ಇಲ್ಲಿಂದಲೇ. ಅದರಿಂದ ಅವರು ನಮ್ಗೆ ಹೇಳಿದ್ರು ಗೊತ್ತಿಲ್ಲ ಅಂತ, ಅವರು ಪೌಡ್ರ್ ಫಾರ್ಮಲ್ಲಿ ನಮಗೆ ಕಾಲ್ಗೇಟ್ ಕೊಟ್ಟರು. ಸಿಹಿ ಯಾವತ್ತು ಸಿಹಿ ಬೆಳಿಗ್ಗೆ ಉಜ್ಜಬಾರ್ದು ಬಾಯಿಗೆ, ಯಾಕೆಂದರೆ ನಿಮ್ಮ ರಸೇಂದ್ರಿಯದ ಮೂಲ ಇರುವುದು ಎಲ್ಲಿ? ನಾಲಿಗೆಯಲ್ಲಿ ರಸದ ಬಗ್ಗೆ ಗೊತ್ತಾಗೋದು, ಸಡ್ರಸದ ಬಗ್ಗೆ. ಅಲ್ಲಿ ನೀವು ಸಿಹಿ ಬೆಳಿಗ್ಗೆ ಕೊಟ್ಟರೆ, ಆಯುರ್ವೇದ ಹೇಳ್ತದೆ ಕಷಾಯ ಕೊಡಬೇಕಂತ, ಕಷಾಯದ ಇದು ತಾಗಬೇಕು, ಆಗ ಶುಗರ್ BP ಬರುವುದಿಲ್ಲ. ಇದು ನೀವು ಬೆಳಿಗ್ಗೆ ಎದ್ದು ನೀವು ಸಕ್ರೀಮ್ ಹಾಕಿದಂಥ ಕಾಲ್ಗೇಟನ್ನು ಕೊಟ್ಟರೆ ಅದು ಶುಗರ್ 100% ಎಲ್ಲ ಇಂದ್ರಿಯಗಳು ಜಾಗೃತಿ ಆಗ್ತದೆ. ಅದರ ಬದಲು ದಂತಮಂಜನ ಅಂತ ನಾವು ಮಾಡಿದರೆ, ಗೋಮಯದಲ್ಲಿ ನೀವು ಭಸ್ಮ ಮಾಡಿ, ಕಪ್ಪು ಭಸ್ಮ ಮಾಡಿ, ಇದ್ದಿಲು ಭಸ್ಮ ಮಾಡಿ, ಮತ್ತು ಅದರ ಒಟ್ಟಿಗೆ ಸುಮಾರು ಗಿಡಮೂಲಿಕೆಗಳನ್ನು ಹಾಕಿ ಒಂದಷ್ಟು ಉಪ್ಪುಗಳನ್ನು ಹಾಕಿ ಮಾಡಿದರೆ ಅದು ಮಂಜನ ಯೂಸ್ ಮಾಡ್ಬೋದು, ಪ್ರಕೃತಿಗೆ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ನಿಮಗೆ ಈಗ ಅವರೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಯಾರು ನಮ್ಮ TV ಅವರೇ, ನಿಮ್ಮ ಕಾಲ್ಗೇಟಲ್ಲಿ ಉಪ್ಪಿದೆಯಾ, ನಿಮ್ಮ ಕಾಲ್ಗೇಟಲ್ಲಿ ಹಾಗೆ ಇಂಥ ಉತ್ಪನ್ನಗಳನ್ನು ರೈತರು ಮಾಡಿ, ರೈತರಿಗೆ ನಾವು ಕಲಿಸಿ, ನಮ್ಮ ಗೋಶಾಲೆ ನಾವು ಫ್ರೀಯಾಗಿ ಕಲಿಸ್ತಾ ಇರ್ತೇವೆ, ಯಾರಾದರೂ ಬಂದರೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅಲ್ಲಿ ಕಲಿತು ಅವರು ಒಂದಷ್ಟು ಉತ್ಪನ್ನಗಳನ್ನು ಪೂಜೆಗೆ ಇರಲಿ, ಶರೀರಕ್ಕೆ ಇರಲಿ, ಪಂಚಗವ್ಯ ಘೃತ ಇರಲಿ, ಪಂಚಗವ್ಯ ಘೃತ ಮಾಡಿದರೆ 3000-4000 ಲೀಟ್ರಿಗೆ ತುಪ್ಪ ಹೋಗ್ತದೆ. ಮಜ್ಜಿಗೆಯಿಂದ ನೀವು ತಕ್ರಾರಿಷ್ಟ ಅಂತ ಮಾಡ್ಬೋದು. ಹೊಟ್ಟೆಗೆ ತಕ್ರಾರಿಷ್ಟದಷ್ಟು ಉತ್ತಮ ಔಷಧಿ, ಸಂಗ್ರಾಹಿಣಿ ರೋಗ, ಈಗಿನ IBS ರೋಗ ಬರ್ತದೆ, ಹೆಚ್ಚಿನವರಿಗೆ ಕರುಳಿನ ಕ್ಯಾನ್ಸರ್ ಬರ್ತದೆ, ಅದಕ್ಕೆಲ್ಲ ನಂಬರ್ 1 ಔಷಧಿ ಭೋಜನಮಂತೆ ತಕ್ರಂ ಪಿಬೇತ್. ದೇವಲೋಕದಲ್ಲಿ ಇಲ್ಲದೆ ಇರುವುದು ಅಂತ ಒಂದು ಹೇಳ್ತೇವೆ. ಶಕ್ರನಿಗೆ ತಕ್ರ ಇಲ್ಲ ಅಂತ, ಸಕ್ರಂ ತಕ್ರಸ್ಯ ದುರ್ಲಭ. ಹಾಗೆ ಇಲ್ಲಿ ಆ ಗೋಮೂತ್ರವನ್ನು ನೀವು ಡೈಲಿ ಮನೆಗೆ ಹಾಕ್ಬೋದು, ಸಿಂಪಡಿಸ್ಬೋದು, ಅಥವಾ ನಿಮ್ಮ ಶರೀರಕ್ಕೆ ಲೇಪನ ಮಾಡ್ಬೋದು. ಅದರ ನಂತರ ಎಷ್ಟೋ ಪ್ರಕಾರದ ಚರ್ಮದ ರೋಗ ಹೋಗ್ತದೆ. ಕೃಷಿಗೆ ನೀವು ಬೇರೆ ಬೇರೆ ರೀತಿಯ ಅದರಲ್ಲಿ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಮಾಡಿ ఓకే, మిస్టర్ మదిమాయే టైటిల్ కిందగానే మస్తు ఎక్సైటింగ్ అవుతుండు కదా. మొత్తం చూసి ಅದು ನೆಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಸರ್ಬತ್ ಬರ್ಲಿ, ಜ್ಯೂಸ್ ಬರ್ಲಿ, ಸಂಚ ಬರ್ಯಾರಿ. ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ. ತಾದ ಕೋಲ ಒಂದು ನಿನ್ನ ಡ್ರೆಸ್. ತಲೆಪಂಡರ್ 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 ತಾಳಪಂತೇಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ.
ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದ ಅಣ್ಣತ್ತ ನಮ್ಮಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊನ್ನಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ತುಂಬ ಯೋಗ್ಯವಾಗುತ್ತದೆ ಅಂದರೆ ಫರ್ಟಿಲೈಸ್ ಆಗಲಿಕ್ಕೆ ಆ ಜಾಗಗಳು ಆ ಜನ ನಮ್ಮ ಫಿನಿಶ್ ಮಾಡ್ಕೊಳ್ತಾ ಇತ್ತು ಅಂದ್ರೆ ಗೋ ನಡೆದಷ್ಟು ಅದು ಫಲವತ್ತಾಗ್ತಾ ಇತ್ತು. ಇನ್ನೊಂದು ತುಂಬಾ ಸುಂದರವಾದ ಮಾತು ಕ್ಷೀರದಾಗಿ ನೀವು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಎಂಕಲ್ನ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ ನೆಕುಲ್ದಲ್ಲ ಪಂಡ ಸಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ಹೊರನ ಸಿನಿಮಾ ತೂಲೆ ಸಿಸ್ಟರ್ ಮದಿಮಾಯ ಇಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ಅಂತ ಗೋವನ್ನು ಕ್ಷೀರ ಅಂತ ಗುರುತಿಸ್ತೇವೆ. ಹಾಗಾಗಿ ಅದರಲ್ಲಿ ತುಂಬ ಔಷಧೀಯ ಗುಣಗಳು ಇರೋದ್ರಿಂದ ಅದು ನಮಗೆ ಟಾನಿಕ್, ನಮಗೆ ಜೀವಾಮೃತವಾಗಿ ಜೀವಜಲವಾಗಿ ಕಾಣಿಸಿಕೊಳ್ಳುತ್ತದೆ. ತುಂಬ ಸುಂದರವಾಗಿ ಸೊಗಸಾಗಿ ಹೇಳಿದ್ರಿ. ಪ್ರಾಯಶಃ ನಾವು ಇಬ್ಬರು ಅದ್ಭುತ ಸಂಪನ್ಮೂಲ ವ್ಯಕ್ತಿಗಳನ್ನು ಜೊತೆಗಿಟ್ಟುಕೊಂಡು ಸಂವಾದವನ್ನು 1 ಗಂಟೆಗೆ ಇಳಿಸೋದು ಬಹಳ ಕಷ್ಟ. ಈಗಲೇ ನಾವು 1 ಗಂಟೆ ಅವಧಿಯನ್ನು ಪೂರೈಸ್ತಾ ಇದ್ದೇವೆ. ಪ್ರಾಯಶಃ ನಮ್ಮ ಗಡುವು, ನಮ್ಮ ಸಂವಾದದ ಅವಧಿ ಮುಗೀತಾ ಬಂತು ಅಂತ ಕಾಣ್ತದೆ. ನಾನೊಂದು 3 ಪ್ರಶ್ನೆಗಳನ್ನಾದರೂ ಕೇಳಬಹುದು ಅಂತ ಒಂದು ಆಸೆಯಲ್ಲಿದ್ದೆ. ಆದರೆ 2 ಪ್ರಶ್ನೆಗಳಲ್ಲಿ ಅದನ್ನು ಮುಗಿಸಬೇಕಾದ ಅನಿವಾರ್ಯತೆ ಬಂದಿದೆ. ಕೊನೆಯಲ್ಲಿ ಮುಗಿಸುವ ಮೊದಲು ಒಂದು 5 ನಿಮಿಷದ ಅವಧಿಯಲ್ಲಿ ನಾನು ಭಕ್ತಿಭೂಷಣ ಶ್ರೀಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೀವು ಆಗೊಂದು ಮಾತಿಗೆ ಹೇಳಿದ್ರಿ, ಪ್ರತೀಕ್ ಗೋವನ್ನು ಸಾಕಿದ ಪ್ರೊಫೆಸರ್ ಪ್ರತೀಕ್ ಇದೆ. ಪ್ರಾಯಶಃ ಗೋ ಪ್ರತೀಕ, ಗೋವಿನ ಪ್ರತೀಕವಾಗಿ ಅವರು, ನಿಮ್ಮ ಗೋ ಪ್ರೇಮದ ಪ್ರತೀಕವಾಗಿ ಅವರು ಕಾಣಿಸ್ಕೊಳ್ತಾರೆ. ನೀವು ಹೇಳಿದ್ರಿ, ನಾವು ಪ್ರಾಯೋಗಿಕವಾಗಿ ಬೇಕಾದರೆ ತೋರಿಸ್ತೇವೆ ಗೋ ಉತ್ಪನ್ನಗಳನ್ನು, ಗೋಮಯವನ್ನು, ಗೋಮೂತ್ರವನ್ನು, ಗೋವಿನ ಉತ್ಪನ್ನಗಳಿಂದ ಹೇಗೆ ನಮ್ಮಲ್ಲಿ ಒಂದು ವ್ಯತ್ಯಾಸ ಕಾಣ್ತದೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕ. ಎಲ್ಲವನ್ನೂ ನಾವು ವೈಜ್ಞಾನಿಕ ವೆಸ್ಟರ್ನ್ ಗೇಟಲ್ಲಿ ಪಾಸ್ ಆಗದೇ ಇದ್ದರೆ ನಮ್ಮ ಸಂಸ್ಕೃತಿಗೆ ಮೌಲ್ಯ ಇಲ್ಲ ಅನ್ನುವ ಭ್ರಮೆಗೆ ನಾವು ಬಂದು ನಿಂತಿದ್ದೇವೆ. ನಮಗೊಂದು ಪಾಸ್ಪೋರ್ಟ್ ವೆಸ್ಟರ್ನ್ ಕಲ್ಚರ್ ಕೊಡಬೇಕು. ನಾವು ತೋರಣ ಕಟ್ಟೋದು ಯಾಕೆ ಅನ್ನೋದಕ್ಕೆ ವೆಸ್ಟರ್ನ್ ಸೈನ್ಸ್ ನಮಗೊಂದು ಉತ್ತರ ಕೊಟ್ಟರೆ ಮಾತ್ರ ಅದಕ್ಕೆ ಮೌಲ್ಯ, ಇಲ್ಲದಿದ್ದರೆ ಇಲ್ಲ ಅನ್ನುವ ಭ್ರಮೆ, ಆ ಒಂದು ಇಲ್ಯೂಷನರಿ ವರ್ಡಿಗೆ ನಾವು ಬಂದು ನಿಂತಿದ್ದೇವೆ. ಆ ಒಂದು ಪ್ರಾಯೋಗಿಕವಾಗಿ ಕಾಣುವಂಥವ್ರಿಗೆ ಕೂಡ ಒಂದು ಸ್ಪಷ್ಟವಾಗಿ ಅರ್ಥ ಆಗಲಿಕ್ಕೋಸ್ಕರ ಒಂದು ಇಲ್ಲೇ ಯಾರಾದರೂ ಒಂದು ಆಡಿಯನ್ಸ್ ಸೇರಿಕೊಂಡಂಥ ಪ್ರೇಕ್ಷಕರಲ್ಲೇ ಒಬ್ಬರನ್ನು ಕರೆದು ಒಂದು ಪ್ರಾಯೋಗಿಕವಾಗಿ ನೀವು ಆ ವ್ಯತ್ಯಾಸವನ್ನು, ಚಿಕಿತ್ಸೆಯ ವ್ಯತ್ಯಾಸವನ್ನು ಅಥವಾ ಅಂತಃಸತ್ವದ ವ್ಯತ್ಯಾಸವನ್ನು ತೋರಿಸ್ಕೊಡ್ಬೋದಾ ಅಂತ ಮೊದಲಾಗಿ ಕೇಳ್ತೇನೆ. ಖಂಡಿತ ಸಾಧ್ಯ ಉಂಟು ಅಂತಾದರೆ ಖಂಡಿತ ಪ್ರಾಯೋಗಿಕವಾಗಿ ನಾವು ಮಾಡೋಣ. ಅದಕ್ಕೆ ತಾವು ಹೇಳಿದ ಹಾಗೆ ಇದು ಸಮಯ ಅಭಾವ ಭಾಳ ಇದೆ. ಆದರೆ ಸಂಕ್ಷಿಪ್ತವಾಗಿ ನೀವು ಹೇಳಿದ ಹಾಗೆ ಆರೋಗ್ಯಂ ಭಾಸ್ಕರದ ಇಚ್ಛೆತ್ ಅಂತ, ಸೂರ್ಯನಿಂದ ಆರೋಗ್ಯ ಬರೋದು, ಸೂರ್ಯ ಮತ್ತು ಚಂದ್ರರಿಂದ ಕ್ಷಯ ಅಪಚಯಗಳು ಆಗ್ತದೆ. ಆದ್ದರಿಂದ ಗೋವಿನ ಮೇಲಿರುವಂಥದ್ದು ಸೂರ್ಯಕೇತು ನಾಡಿ ಏನಿದೆ, ಹೌದು, ಆ ನಾಡಿಗೆ ಗೋವು ಗುಡ್ಡೆಯಲ್ಲಿ ಮೇದಾಗ ಸೂರ್ಯನ ಕಿರಣಗಳಲ್ಲಿ 7 ಕಿರಣಗಳಿವೆ. ಅದು ಪ್ರತಿಯೊಂದರಲ್ಲಿ ಪ್ರತಿಯೊಂದು ಅಂಶಗಳಿವೆ. ಅದು ಭೂಮಿಗೆ ಆ ಗೋವಿನ ಇದಕ್ಕೆ ಬಿದ್ದಾಗ ಅದು ಆಕ್ಟಿವ್ ಆಗಿ ಪಂಚಗವ್ಯದಲ್ಲಿ ಅದನ್ನು ಕಾಣಬಹುದು. ಬೇರೆ ಬೇರೆ ಇರ್ತದೆ, ದೊಡ್ಡ ಸೈನ್ಸ್ ರಿಪೋರ್ಟ್. ಮತ್ತು ಇನ್ನೊಂದು ನೀವು ಹೇಳಿದ್ರಿ, ಸೈಂಟಿಫಿಕ್ಲಿ ನಾವು ತೋರಿಸಬೇಕು ಅಂತ. ಸೈಂಟಿಫಿಕ್ಗೆ ಸೈನ್ಸ್ನವರೇ ಕೊಟ್ಟರೆ ಒಳ್ಳೆಯದು. ಅವರು ಇಂಜಿನಿಯರು, ಪ್ರೊಫೆಸರ್, PhD ಮಾಡ್ತಾ ಇದ್ದಾರೆ. ಆದರೆ ನಾನು ಪ್ರತೀಕ್ ಹತ್ರ ಹೇಳ್ತೇನೆ, ಅದೊಂದು ಮಿಷಿನ್ ಇದೆ,
ಇದು ಸೈಂಟಿಸ್ಟ್ನವರು ಮಾಡೋ, ನಾವಂತೂ ಶಾಸ್ತ್ರದಲ್ಲಿ ಗುರು ಹಿರಿಯರಿಗಳಿಂದ ತಿಳಿದು ಅದರ ಒಟ್ಟಿಗೆ ಇದ್ದು ಪ್ರಾಕ್ಟಿಕಲ್ ನೋಡಿದವರು. ಆದರೆ ಜನರಿಗೆ ಒಂದು ಕಣ್ಣಿಗೆ ಕಾಣಿಸ್ಬೇಕು, ಏನೆಲ್ಲ ಚಮಕ್ನೆ ದಮಕ್ ಅಂತ ಹೇಳ್ತಾರಲ್ವ, ಹಾಗೆ ಆ ಒಂದು ರೀತಿಯ ತೋರಿಸಬೇಕಾದ್ರೆ ಒಂದು ಮಿಷಿನ್ ಇದೆ. ಇದು ಓರಾ ಚೆಕ್ಕಿಂಗ್ ಮಿಷಿನ್ ಅಂತ. ಇದರಲ್ಲಿ ನಮ್ಮ ಪ್ರಭಾವಳಿಯನ್ನು ನಮ್ಮ ತೋರಿಸ್ತದೆ ಅದು. ಆಗ ಅದರಲ್ಲಿ ನಮ್ಮ ವಿದೌಟ್ ನಾವು ಗೋವು ಏನು ಇಲ್ಲದಿದ್ದರೆ, ಮೊಬೈಲ್ ಇದ್ದಾಗ ಎಷ್ಟು ಓರ ಇರ್ತದೆ, ಮೊಬೈಲ್ ಇಲ್ಲದೆ ಮೊಬೈಲ್ ಇದ್ದು ಗೋವಿನ ಆ ಉಂಡೆ ಏನಿದೆ ಅದನ್ನು ಇಟ್ಕೊಂಡು ಎಷ್ಟು ಓರ ಬರ್ತದೆ ಅಂತ ನಾವು ಚೆಕ್ ಮಾಡ್ಬೋದು. ಯಾರಾದರೂ ಒಬ್ಬರು ವೀಕ್ ಇದ್ದವರು ಬನ್ನಿ, ಆರಾಮದಲ್ಲಿ ಇಲ್ಲಿಂದಲೇ ಬನ್ನಿ, ಯಾರಾದರೂ ಪಬ್ಲಿಕ್ಕಿಂದ ಬನ್ನಿ, ಹೆದರಬೇಡಿ, ನೀವು ಬನ್ನಿ, ಸ್ಟೇಜಿಗೆ ಬನ್ನಿ, ಯಾರಾದರೂ ಒಬ್ಬರು ಬನ್ನಿ. ಹೆಂಗಸರು ಆಗ್ಬೋದು, ಬನ್ನಿ. ಮೊಬೈಲ್ ಒಂದು ಇಟ್ಕೊಳ್ಳಿ, ಅವರ ಹತ್ರ ಮೊಬೈಲ್ ಇದೆ, ನಾವೇ ಕೊಡುವ, ಎರಡೆರಡು ಮೊಬೈಲ್ ಇದೆ, ಬನ್ನಿ, ಕೈ ಹಿಡ್ಕೊಳ್ಳು. ಸ್ವಲ್ಪ ಈಚೆ ಬನ್ನಿ. ಓಕೆ, ಅಲ್ಲೇ ನೋಡಿ, ಇಲ್ಲಿ ಬನ್ನಿ, ಎದುರು ಸ್ವಲ್ಪ ಇದು ಮಿಷಿನ್. ಇದರಲ್ಲಿ ಅವ್ರದ್ದು ಓರ ಚೆಕ್ಕಿಂಗ್ ಆಗ್ತದೆ, ಎಷ್ಟು ಮೀಟ್ರ್ ಇರ್ತದೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಬಹುದು, ಅದೇ ಸಮಯದ ಅಭಾವದಿಂದ ನಾವು ನೋಡಿ ಇಷ್ಟು ದೂರದಲ್ಲಿ ಇದೆ ಅದು. ಅವ್ರ ಹತ್ರ 2 ಮೊಬೈಲ್ ಇದೆ, ಒಂದು ಮಾರ್ಕ್ ಇಟ್ಟಿದ್ದಾರೆ. ಇನ್ನು ಅವರಿಗೆ ಗೋಮಯ ಕೊಡಿ, ಅದು ಇರಲಿ, ಮೊಬೈಲ್ ಇದ್ದು ನೋಡುವ ಅಲ್ವಾ. ಹೌದು, ಪ್ರಭಾವಳಿ ಬರೀ ಕಣ್ಣಿಗೆ ಕಾಣಲ್ಲ, ಅದರಿಂದ ಅದರಲ್ಲಿ ನಾವು ಮಿಷಿನ್ ನೋಡಬಹುದು, ಮಿಷಿನ್ನಿಂದ ಮೆಷರ್ ಮಾಡ್ತಾ ಇದ್ದೀವಿ. ಒಂದು ಗೋಮಯ ಕೊಡಿ, ಗೋಮಯ ಪ್ಲಾಸ್ಟಿಕ್ ತೆಗೀರಿ, ಗೋಮಯ ಸ್ವಲ್ಪ ಅವರ ಕೈಯಲ್ಲಿ ಕೊಡಿ. ಇರಲಿ, ಪ್ಲಾಸ್ಟಿಕ್ ತೊಂದರೆ ಇಲ್ಲ. ನೋಡಿ ಅವರಿಗೆ ಅವರು ಗೋಮಯವನ್ನು ಭಕ್ತಿ ನೋಡಿ ಎಷ್ಟು ಮುಂದೆ ಹೋಯಿತು ಅದರದ್ದು. ನೋಡಿ ಇಷ್ಟು ಡಬಲ್ ಆಯಿತು, ಆಲ್ಮೋಸ್ಟ್ ಡಬಲ್ ಆಗಿದೆ. ಅದರಲ್ಲಿ ಮೊಬೈಲಲ್ಲಿ ಕೈಯಲ್ಲಿ ಇದ್ದು ಆಲ್ಮೋಸ್ಟ್ ಡಬಲ್ ಆಗಿದೆ. ಹಾಗೆ ನಾವು ಇಂಥ ಅನೇಕ ಪರೀಕ್ಷೆಗೆ ಪಂಚಗವ್ಯದ ಒಂದು ತೋರಿಸಿ. ಇನ್ನೊಬ್ಬರು ಯಾರಾದರೂ ಒಬ್ಬರು ಬನ್ನಿ, ಪಂಚಗವ್ಯದ ಒಂದು ತೋರಿಸಿ. ಪಂಚಗವ್ಯದಲ್ಲಿ ಎಷ್ಟು ಮಹತ್ವ ಇದೆ ಅಂತ ಹೇಳಲಿಕ್ಕೆ ಸಮಯ ಇಲ್ಲ. ಪಂಚಗವ್ಯ ಎಲ್ಲ ರೋಗಗಳನ್ನು ನಾಶ ಮಾಡುವಂಥ, ಇವತ್ತು ಡಿಪ್ರೆಷನ್ ಇರಲಿ, ಬೇರೆ ಬೇರೆ ರೋಗಗಳು ಇರಲಿ, ಆ ಎಲ್ಲ ರೋಗಗಳನ್ನು ನಾವೇ ಎಷ್ಟು ಜನರಿಗೆ ನಾವು ಸಹ ನಾಡಿ ಚಿಕಿತ್ಸೆ ಸ್ವಲ್ಪ ಭಗವಂತನ ಕೃಪೆಯಿಂದ ಮಾಡ್ತೇವೆ, ಗುರುಗಳ ಕೃಪೆಯಿಂದ. ಎಷ್ಟೋ ಕ್ಯಾನ್ಸರ್ ಪೇಷಂಟ್, ಡಿಪ್ರೆಷನ್ ಪೇಷಂಟ್ ಅಥವಾ ಇದು ಫಿಟ್ಸ್ ಪೇಷಂಟಿಗೆ ಪಂಚಗವ್ಯ ಅತ್ಯುತ್ತಮ ಔಷಧಿ. ಅದರಿಂದ ಎಲ್ಲ ನಮ್ಮ ಧಾರ್ಮಿಕ ಆಚರಣೆಗಳು ಕೂಡ ಪುಣ್ಯದಲ್ಲಿ ಪಂಚಗವ್ಯದಿಂದಲೇ ಪ್ರಾರಂಭ ಆಗುತ್ತದೆ. ಅದಕ್ಕೆ ನಾವೊಂದು ಪಂಚಗವ್ಯದ ಒಂದು 30 ml ಬಾಟಲ್ಸ್ ಮಾಡಿದ್ದೇವೆ, ಪ್ರತಿಯೊಬ್ಬರು ಪಂಚಗವ್ಯ ಕುಡೀಲಿ ಅಂತ. ಆ ಪಂಚಗವ್ಯದ ಮಹತ್ವ ನೋಡಿ. ಈಗ ಇನ್ನೊಮ್ಮೆ ಅವರನ್ನು ಪರೀಕ್ಷೆ ಮಾಡುವ. ಮೊಬೈಲ್ ಒಂದು ಕೊಡಿ ಅವರ ಕೈಯಲ್ಲಿ. ಒಂದು ಮೊಬೈಲ್ ಇರಲಿ. ಪಂಚಗವ್ಯ ಒಂದು ನೋಡಿ. ಅದಕ್ಕೆ ಕೃಷ್ಣನಿಗೆ ಪೂತನಿಯನ್ನು ಸಂಹಾರ ಮಾಡಿದಾಗ ತಿಲಕದಲ್ಲಿ, ಗೋಮಯದಲ್ಲಿ 12 ತಿಲಕ, 12 ತಿಲಕ ಹಣ್ಣು ಹಾಕಿದ್ರು. ಗೋಮೂತ್ರದಿಂದ ಸ್ನಾನ ಮಾಡಿದ್ದಾರೆ ಅಂತ ಇದೆ. ಸ್ವಲ್ಪ ಅವರ ಬಾಯಿಗೆ ಪಂಚಗವ್ಯ ಹಾಕಿ ಅಥವಾ ಕೈಗೆ ಪಂಚಗವ್ಯ ಹಾಕಿ ಕೈಯಲ್ಲಿ ಪಂಚಗವ್ಯ ಮುಟ್ಟಿದ್ದು. ಇಂಥ ಅನೇಕ ಟೆಸ್ಟ್ಗಳಿವೆ, ನಾವು ಆರಾಮದಲ್ಲಿ ಟೆಸ್ಟ್ ಮಾಡ್ಬೋದು. ಆದರೆ ಸಮಯದ ಅಭಾವ, ಸಾಧ್ಯ ಆದರೆ ನೀವು ಬೇರೆ ಬೇರೆ ಗೋಶಾಲೆಗಳಿಗೆ ಹೋಗಿ ನೀವೇ ಅನುಭವಿಸಿ, ಅದು ಪ್ರಾಕ್ಟಿಕಲ್ ಮಾಡಿದರೆ ಒಳ್ಳೆಯದಾಗ್ತದೆ. ಮೊಬೈಲ್ ಇರಲಿ, ಕೊರಿ ನೋಡಿ. ಪಂಚಗವ್ಯ ಇನ್ನೂ ಅದರಲ್ಲಿ 5 ವಸ್ತುಗಳಿವೆ.
ಆದ್ದರಿಂದ ನೀವೀಗ ಪ್ರಾಕ್ಟಿಕಲ್ ನೋಡಿದ್ರಿ. ಇನ್ನಷ್ಟು ಬೇಕಾದರೆ ಕೆಲವು ಗೋಶಾಲೆಗಳಿಗೆ ಹೋಗಿ ಗೋವುಗಳೊಟ್ಟಿಗೆ ಇರಿ ಅಂತ ಹೇಳ್ತಾ ಜಾಸ್ತಿ ಹೇಳಲಿಕ್ಕೇನು ಸಮಯ ಇಲ್ಲ. ಗೋವಿನ ಮಹಿಮೆ ಇಲ್ಲದ್ರೆ ಕೃಷ್ಣನೇ ಗೋಪಾಲನಾಗಿ ಬರ್ತಾ ಇರಲಿಲ್ಲ. ಗೋವನ್ನು ಇದು ಅದರ ಮಹಿಮೆ ಹೇಳಿದ್ರದಷ್ಟು ನಮಗೆ ಅದು ನಮ್ಮದು ಪುಣ್ಯ. ನಾವು ಧನ್ಯವಾದ ಹೇಳ್ತೇವೆ ನಮ್ಮ ಪರ್ಯಾಯ ಖಂಡಿತ ಒಳ್ಳೆ ಇದು ಅವಕಾಶ ಕೊಟ್ಟಿದ್ರಿ. ನಮ್ಮ ವಾಣಿಯನ್ನು ನಮ್ಮನ್ನು ಶುದ್ಧ ಮಾಡಲಿಕ್ಕೆ ಉಡುಪಿಗೆ ಕರೆಸಿದ್ದಕ್ಕೆ ಧನ್ಯವಾದಗಳು. ಪ್ರಕಾಶ್ ಶೆಟ್ಟಿ ಕೂಡ ಅನಂತ ಧನ್ಯವಾದಗಳು. ನಿಮ್ಮೊಟ್ಟಿಗೆ ಇಡೀ ದಿವಸ ಗೋವಿನೊಟ್ಟಿಗೆ ಕಳೆಯುವವರು, ಕಪಿಲೆ ಗೋವಿನೊಟ್ಟಿಗಿದ್ದು ಗೋವಿನಿಂದ ಪುನೀತರಾದವರು, ಗೋಪ್ರಕಾಶರಾದವರು. ನಿಮ್ಮಿಬ್ಬರೊಟ್ಟಿಗೆ ಪ್ರಾಯಶಃ ಗೋವಿನ ಬಗ್ಗೆ ಮಾತಾಡ್ತಾ ತೊಡಗಿದರೆ ಒಂದು ಸರಣಿಯಾಗಿ ಸಂವಾದ ಒಂದು 24 ಗಂಟೆ ಕಳೆದರೂ ಗೋವಿನ ಬಗ್ಗೆ ಮಾಹಿತಿಯನ್ನು ಪಡೆದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥದಲ್ಲಿ ಗೋವು ಕೂಡ ಅಕ್ಷಯ ಸಂಪತ್ತು, ಕ್ಷಯವಾಗದ ಒಂದು ಅಕ್ಷಯ ಸಂಪತ್ತು. ಗೋವಿನ ಜ್ಞಾನ ಕೂಡ ಅಕ್ಷಯ ಸಂಪತ್ತು, ಅಕ್ಷಯ ಜ್ಞಾನ. ಆದರೆ ನಾವು ಒಂದು ಸೀಮಿತ ಅದರಲ್ಲಿ ಗೋವಿನ ಬಗ್ಗೆ ಒಂದು ಅಭಿರುಚಿಯನ್ನು ಹುಟ್ಟಿಸುವುದು. ಗೋ ಕುಟುಂಬ, ಗೋವಿನೊಟ್ಟಿಗೆ ನಾವು ಕುಟುಂಬಸ್ಥರಾಗಬೇಕು ಅನ್ನೋ ಒಂದು ಸಣ್ಣ ಅಪೇಕ್ಷೆ, ಆಸೆ ಹುಟ್ಟಿದರೆ ಈ ಸಂವಾದ ಸಾರ್ಥಕ ಅಂತ ಭಾವಿಸ್ತಾ, ಇನ್ನೊಂದು ವಿಶೇಷ, ಎಲ್ಲರೂ ಗೋ ಅಂತ ಕೊಳ್ಳಿದ್ರೆ ಶ್ರೀಕೃಷ್ಣನನ್ನು ಮಾತ್ರ ನೆನಪು ಮಾಡ್ತಾರೆ. ಆದರೆ ಶಿವನ ವಾಹನ ನಂದಿ, ದುರ್ಗೆ ಗೋ ಒಟ್ಟಿಗಿರೋದು. ಸೊ ಎಲ್ಲಿ ಗೋ ಮತ್ತು ದನ ಮತ್ತು ಹೋರಿ ಇರುತ್ತೆ ಅಲ್ಲಿ ಶಿವಶಕ್ತಿಗಳು ಇರುತ್ತೆ ಅಂತೇಳಿ ನಾನು ಈ ಪ್ರಸಂಗದಲ್ಲಿ ಒಂದು ಹೇಳ ಬಯಸ್ತೇನೆ. ಯಾಕೆಂದರೆ ಜನರೆಲ್ಲ ಹೋರಿ ಅಂತ ಕೇಳಿ ಬೇಡ ಹೋರಿ ಅಂತ, ಅದು ಹಾಗಿಲ್ಲ. ಹೋರಿ ಎಲ್ಲಿ ಇರ್ತದ, ಅಲ್ಲೆಲ್ಲಿ ಯಾವ ಊರಲ್ಲಿ ಆ ಹೋರಿ ಪ್ರಸನ್ನವಾಗಿರ್ತದ ಆ ಊರಲ್ಲಿ ಅಭಿವೃದ್ಧಿ ಇರುತ್ತೆ, ಅಲ್ಲಿ ಶಿವಶಕ್ತಿಗಳ ಅನುಗ್ರಹ ಇರುತ್ತೆ ಅಂತ ಹೇಳ ಬಯಸ್ತೇನೆ ನಾನು. ಜನರು ಇದನ್ನು ಒಬ್ಸರ್ವ್ ಮಾಡಿದರೆ ಎಲ್ಲರಿಗೆ ಅದರ ದೊಡ್ಡ ಕಥೆ ಅದನ್ನು ತುಂಬ ಹೇಳ್ಬೋದಿತ್ತು, ಸಮಯ ಅವಕಾಶ ಇಲ್ಲ. ಆದರೆ ಇದರ ಬಗ್ಗೆ ನೀವು ಕೂತ್ಕೊಂಡು ಆಲೋಚನೆ ಮಾಡಿದರೆ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಶಿವಶಕ್ತಿಗಳ ಸಂಪೂರ್ಣ ಅನುಗ್ರಹ ಬೇಕಾದರೆ ಈ ಗೋವುಗಳಲ್ಲಿ ದನ ಮತ್ತು ಹೋರಿಯ ಅನುಗ್ರಹ ಇಬ್ಬರದು ಬೇಕಾಗ್ತದೆ. ಸೊ ಅದ್ಭುತ ಸರ್, ತುಂಬ ಸತ್ಯವಾದ ಹೇಳಿದ್ದೀರಿ. ನಮ್ಮ ಶಾಸ್ತ್ರಗಳು ಕೂಡ ಧರ್ಮವನ್ನು ಅಥವಾ ಯುಗ ಧರ್ಮವನ್ನು ಗೋ ಪ್ರತೀಕವಾಗಿ, ನಾವು ಗೋವಿನ 4 ಪಾದಗಳು ಧರ್ಮ, ಕೃತಯುಗದಲ್ಲಿ, ತ್ರೇತಯುಗದಲ್ಲಿ 3, ದ್ವಾಪರದಲ್ಲಿ 2, ಕಲಿಯುಗದಲ್ಲಿ 1 ಅಂತ ಗೋ ಸ್ವರೂಪದಿಂದ ಧರ್ಮವನ್ನು ಕಾಣುತ್ತೇವೆ. ವಿಶ್ವಗೀತ ಪರ್ಯಾಯದಲ್ಲಿ ನಮಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು, ಗೋವಿನ ಬಗ್ಗೆ ಒಂದು ಚಿಂತನೆಯನ್ನು ನಡೆಸುವುದಕ್ಕೆ ಅಥವಾ ಗೋವಿನ ಬಗ್ಗೆ ಒಂದು ಚಿಂತನ ಮಂಥನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಇತ್ತಂಥ ಪರ್ಯಾಯದ ಪೂಜ್ಯ ಶ್ರೀಪಾದರಿಗೂ ಹಾಗೂ ಎಲ್ಲ ಸಂಬಂಧಪಟ್ಟವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಗೋವಿಗಾಗಿ ತಮ್ಮ ಬದುಕನ್ನಿಟ್ಟಂಥ ಇಂಥ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಸದಾ ಸುಖವಾಗಿರಿ. ನಿಮ್ಮಿಂದ ಗೋ ಸಂಪತ್ತು, ಗೋವು ವೃದ್ಧಿಯಾಗಲಿ, ಗೋಮಿನಿ ಅರ್ಥಾತ್ ಭೂಮಿಯೇ ಗೋವಿನಿಂದ ಹೃಷ್ಟಪುಷ್ಟವಾಗಲಿ ಅಂತ ಮತ್ತೊಮ್ಮೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾ, ಸಮಸ್ತರಿಗೂ ಕೂಡ ಸಂವಾದದಲ್ಲಿ ಪಾಲ್ಗೊಂಡದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ನಾವು ಸಂವಾದಕ್ಕೊಂದು ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಒಂದು ಆ ಗೋ ಉತ್ಪನ್ನ ಬೇಕಾದರೆ ಇಲ್ಲಿ ಮಠದ ಗೋಶಾಲೆಯಲ್ಲಿಯೂ ಇಲ್ಲಿಯೂ ಸಿಗ್ತದೆ. ಮತ್ತು ಈಗ ಪಂಚಗವ್ಯ ಏನಾದರೂ ಬೇಕಾದರೆ ಆ ಪ್ರತೀಕ್ ಅವ್ರ ಹತ್ರ ನೀವು ಮಾತಾಡ್ಬೋದು. ಜೈ ಗೋಮಾನ್. ಗೋ ಕುಟುಂಬ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರನ್ನು ಗೌರವಿಸಲಿಕ್ಕಾಗಿ ಶ್ರೀಯುತ ಪ್ರಸನ್ನ ಆಚಾರ್ಯ ಪುತ್ತಿಗೆ ಸ್ವಾಮೀಜಿಯವರ ಆಪ್ತ ಕಾರ್ಯದರ್ಶಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಮೊದಲಿಗೆ ಶ್ರೀ ಭಕ್ತಿಭೂಷಣ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ. ಪ್ರೊಫೆಸರ್ ಪವನ್ ಕಿರಣ್ ಖರ್ಗೆ, ಅದೇ ರೀತಿ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರಿಗೆ, ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಸರಿ ಸರಿ ಬನ್ನಿ. ಮುಂದಿನ ಕಾರ್ಯಕ್ರಮ ಹರಿಕತೆ.
ಬನ್ನಿ ಸರ್, ಎದುರಿಂದ ಹೋಗಿ, ಕೆಳಗೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆದಂದು ಅದನ್ನ ಮತ್ತೊಂದು ವಿಷಯ ಅದಕ್ಕೂ ಎಲ್ಲ ಕ್ಯೂರಿಯಾಸಿಟಿ ಇದೆ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲಿ, ಸಂಚ ಮರ್ಯಾದೆ ಏನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮೊಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡ್ರು ಏ ದೊಡ್ಡಕ್ ಪಾಡ್ಲೆತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ಗುನು ಅವು ಏಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನನ್ನ ಪೊನ್ನಂತೂ ಅವಳು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಂಟು ಪ್ಯಾವ ಯಾನ್ ಎರನ್ ತೋಚ್ಪಾವೆ. ಕೃಷ್ಣ ಮಂದಿರ ಜಗದ್ಗುರು ಶ್ರೀ ಪುತ್ತಿಗೆ ಮಠ ವಿಶ್ವ ಪರ್ಯಾಯ ಮಹೋತ್ಸವದ ಅಂಗವಾಗಿ ಈ ವೇದಿಕೆಯಲ್ಲಿ ಇಂದು ಈಗಾಗಲೇ 2 ಕಾರ್ಯಕ್ರಮ ಜರುಗಿತ್ತು. ಈಗ ತಮ್ಮೆಲ್ಲರ ನಿರೀಕ್ಷೆಯ ಹರಿಕತೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಡೆಸಿಕೊಡ್ಲಿಕ್ಕಿದ್ದಾರೆ ಹರಿಕಥಾ ವಿದುಷಿ ಶ್ರೀಮತಿ ರುಕ್ಮಿಣಿ ಹಂಡೆ ಇವರು. ಅವರ ಪರಿಚಯ ಸಾಧಾರಣ ಎಲ್ಲರಿಗೂ ಇದೆ, ಇಲ್ಲ ಅಂತಲ್ಲ, ಎಲ್ಲರಿಗೂ ಇದೆ. ಇವರ ಒಂದು ಇತಿಹಾಸವನ್ನು ಹೇಳಬೇಕು ಅಂತಂದ್ರೆ ಇವರ ತಂದೆ ಅಜ್ಜ ಎಲ್ಲರೂ ಅಂದ್ರೆ ಅದಕ್ಕೂ ಹಿಂದೆ ಹೋದ್ರೆ ಜಗನ್ನಾಥ ದಾಸರ ಕಾಲದಿಂದ ಅವರ ಪರಂಪರೆಯಿಂದ ಬಂದವರು. ಹಾಗೆ ಇವರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ, ಅವರ ತಂದೆ ಖ್ಯಾತ ಸುರುತ ವರ್ಣ ಸಿನಿಮಾ ತುಲೆ ಮಿಸ್ಟರ್ ಮದಿಮಾಯ ಎಂಕಂದು ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ತೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು. ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್.
चतुर्भुजं प्रसन्नवदनं ध्याये सर्वविघ्नोपशान्तये कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः रामाय रामभद्राय रामचन्द्राय वेदसे रघुनाथाय नाथाय सीताय पते नमः बुद्धिर्बलं यशोधैर्यं निर्भयत्वं रोगता अजड्यं वाक्पडत् पञ्चहन्मस्मरणात् भवेत् पूज्याय राघवेन्द्राय सत्यधर्मरताय च भयतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टवरप्रदं पुरन्दरगुरुं वन्दे दासश्रेष्ठं दयानिधिं श्रीरमणिकरकमलपूजितचारुचरणसरोजब्रह्मसुमीरवाणि फणीन्द्रवीन्द्र भवेन्द्रमुखविनुता ನೀರಜಭವಾಂಡೋದಯಸ್ಥಿತಿಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಪೆ ಕರುಣಿಪುನಮಗೆ ಮಂಗಳವೇ ನೀರಜಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಪೆ ಕರುಣಿಪುದೆ ಮಗೆ ಮಂಗಳವ ಕರುಣಿಪುದೆ ಮಗೆ ಮಂಗಳವ ಪಾಲಿಸಯ್ಯ ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ಸುಧಭವನ ಭದ್ರ ಶೀಲಾಲ ಜಮ ಶೈಲಿದೆ ದಯಾಲಿ ಪಾಲಿಸಯ್ಯ ಪಾರ್ವತಿ ವರತನಯ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ಶುದ್ಧಮತಿಯನೇ ಉದ್ಧರಿಸೋ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ಶುದ್ಧಮತಿಯನೇ ಉದ್ಧರಿಸೋ ಭಾರತವರೆಯುತ ಬಾದರಾಯಣ ಕಾರುಣ್ಯದಿ ಉಪಕಾರವಗೈದೆ ಭಾರತ ಬರೆಯುತ ಬಾದರಾಯಣ ಕಾರುಣ್ಯದಿ ಉಪಕಾರವಗೈದೆ ಪಾಲಿಸಯ್ಯ ಪಾರ್ವತಿ ವರದಾನಯ ಪಾಲಗಣೇಶನೇ ಪಾಲಿಸೆನ್ನನು ಕರುಣಾಲವಾದ ನಿನ್ನ ಕಾಲಿಗೆ ರಘುವೆ ಬಾಲಗಣೇಶನೇ ಪಾಲಿಸೆನ್ನನು ಕರುಣಾಲವಾದ ನಿನ್ನ ಕಾಲಿಗೆ ರಘುವೆ ಜನುಮ ಜನುಮದಲೇ ಹನುಮನಯ್ಯ ಪದವನ ಜರಿಯನ ಮನವನು ನಿಲಿದುರ
ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಮುತ್ತಿಗೆ ಮಠದ ವಿಠಲ ನಿನ್ನ ಹತ್ತಿರ ಬಂದೇನೋ ವಿಠಲ. ಮುತ್ತಿಗೆ ಮಠದ ವಿಠಲ ನಿನ್ನ ಹತ್ತಿರ ಬಂದೇನೋ ವಿಠಲ. ಸೊಗಸಾಗಿ ಬರೆದಿದ್ದಾರೆ ನಮ್ಮ ತಂದೆಯವರಾದ ಹಂಡೆ ಗುರು ವೇದವ್ಯಾಸದಾಸರಿಂದ ರಚಿತವಾದ ಪದ್ಯವಿದು. ಸಮಯವಿಲ್ಲ ಹೇಳಲಿಕ್ಕೆ. ಇರಲಿ. ಪ್ರಥಮವಾಗಿ ಈ ಪ್ರತಿಷ್ಠಾನವನ್ನು ಮಾಡಿಸಿ ನನ್ನನ್ನು ಒಂದು ರುಕ್ಮಿಣಿ ಇದ್ದಾಳೆ ಎಂಬುದಾಗಿ ತೋರಿಸಿಕೊಟ್ಟವು ನಮ್ಮ ಗುರುಗಳಾದ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಪಾದಂಗಳವರನ್ನು ಸ್ಮರಿಸುತ್ತಾ, ಅಲ್ಲದೆ ಪರ್ಯಾಯ ಪೀಠವನ್ನು ಅಲಂಕರಿಸಲಿರುವ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ಮತ್ತು ಶ್ರೀ ಸುಶೀಂದ್ರ ತೀರ್ಥರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮ ಹಿರಿಯರನ್ನೆಲ್ಲ ಹಂಡೆದಾಸ ಪರಂಪರೆಯಿಂದ ಬಂದಂತಹ 7 ತಲೆಮಾರುಗಳನ್ನು ಆ ತಲೆಮಾರುಗಳವರನ್ನು ನೆನಪಿಸಿಕೊಳ್ಳುತ್ತಾ ಸ್ಮರಿಸುತ್ತಾ, ಇಂದು ಕಥಾಭಾಗವನ್ನು ಶ್ರೀ ರಾಮಲೀಲಾಮೃತ ಹೆಸರು ಕೇಳುವಾಗಲೇ ರಾಮ 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 ಎಂಬುದಾಗಿ ಹೆಸರು ಕೇಳುವಾಗಲೇ ಎಷ್ಟು ಮನಸ್ಸಿಗೆ ಹಿತವಾಗುತ್ತೆ ಅಂತಹ ಕಥಾಭಾಗ ಇದು. ಇಂದಿರಾರಮಣ ಗೋವಿಂದ ಗೋವಿಂದ ಅಂತ ಗಟ್ಟಿ ಹೇಳಿ. ಇಷ್ಟೊಂದು ಜನ ಸೇರಿದ್ರ, ನೀವೆಲ್ಲ ಸೇರಿ ಹೇಳಿದ್ರೆ ಖಂಡಿತ ಅಯೋಧ್ಯೆ ಶ್ರೀರಾಮನಿಗೆ ಮುಟ್ಟುವುದ್ರಲ್ಲಿ ಏನೂ ಸಂಶಯ ಇಲ್ಲ. ಇಷ್ಟೊಂದು ಜನರ ಹತ್ರ ಗೋವಿಂದ ಅಂತ ಹೇಳಿಸಿದಾಳಲ್ಲ ಅಂತ ಹೇಳಿ ನೀವೆಲ್ಲ ಗೋವಿಂದ ಅಂತ ಹೇಳಿದ್ರೆ ನನಗೆ ಒಳ್ಳೇದಾಗತ್ತೆ. ಅದರಿಂದ ಎಲ್ಲರೂ ಹೇಳಿ ಇಂದಿರಾರಮಣ ಗೋವಿಂದ ಗೋವಿಂದ. ಸಾಲ್ದು ಇನ್ನು ಹರಿಕತೆ ಮುಗಿಯೋದ್ರೊಳಗೆ ಹೇಳ್ತೀರಾ ಅಂತ ತಿಳ್ಕೊಂಡಿನಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇದ ಕೇಳೋ ಮಾನವ, ಇದ ಕೇಳೋ ಮಾನವ, ಆಗಬೇಡ ದಾನವ, ಆಗಬೇಡ ದಾನವ, ಇದ ಕೇಳೋ ಮಾನವ, ಇದ ಕೇಳೋ ಮಾಡಬೇಕು ಹರಿ ಧ್ಯಾನವ, ಮಾಡಬೇಕು ಹರಿ ಧ್ಯಾನ. ಶ್ರೀರಾಮನ ಧ್ಯಾನವನ್ನು ಮಾಡು, ಎಡೆಬಿಡದೆ ಮಾಡು. ಅದರಿಂದ ಸಕಲ ಆಪತ್ತುಗಳೆಲ್ಲ ಅನಿಷ್ಟ ಪೂರ್ವಕವಾಗಿ ಎಲ್ಲವೂ ನಿಮಿತ್ತ ಮಾತ್ರದಿಂದ ಎಲ್ಲ ಹೋಗುತ್ತೆ, ಪರಿಹಾರ ಆಗುತ್ತೆ ಅಂತಹ ಶ್ರೀರಾಮನಾಮ. ಹಾಗಾಗಿ ಮಾಡಪ್ಪ ನೀನು, ಕ್ಷಣ ಕ್ಷಣದಲ್ಲಿಯೂ ಮಾಡು. ಏಕೆಂದರೆ ಒಂದು ಕಡೆ ಹೇಳ್ತಾ ಇದ್ದಾರೆ, ಹಿಂದೆ ಮೆಹತಾರವರು ಬಹಳ ವರ್ಷಗಳ ಹಿಂದೆ ವಿಮಾನದಲ್ಲಿ ಪ್ರಯಾಣಿಸುತ್ತಾ ಇರುವಾಗ ವಿಮಾನ ಅಪಘಾತವಾಯಿತು. ಅಪಘಾತವಾದಾಗ ಅದರಲ್ಲಿ ಬಹಳ ಜನ ಇದ್ದರು. ವಿಮಾನದಲ್ಲಿದ್ದ ಮೆಹತಾರವರು ಏನು ಹೇಳ್ತಾರೆ ಅಂದರೆ, ಅವರೊಬ್ಬರೇ ಉಳಿದಿದ್ದು, ಎಲ್ಲರೂ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ. ಮೆಹತಾ ಅವರು ಮಾತ್ರ ಬದುಕಿದ್ದಾರೆ. ಕಾರಣ ಏನಂದ್ರೆ ಮೆಹತಾ ಅವರು ಹೇಳ್ಕೊಂಡಿದ್ದಾರೆ, ಇದು ನನ್ನನ್ನು ಕ್ಷಣ ಕ್ಷಣದಲ್ಲಿಯೂ ನಾನು ಶ್ರೀರಾಮ 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 ಜಯರಾಮ ಶ್ರೀರಾಮ ಜಯರಾಮ ಎಂಬುದಾಗಿ ನಾಮಸ್ಮರಣೆ ಮಾಡ್ತಾ ಇದ್ದದ್ದ ಮಾತ್ರದಿಂದಲೇ ನಾನು ಇವತ್ತು ಬದುಕಿ ಉಳಿತೇನೆ. ಅಂದ ಮೇಲೆ ಅಂತ ಮೆಹತಾ ಅವರೇ ಶ್ರೀರಾಮನಾಮ ಧ್ಯಾನವನ್ನು ಮಾಡಿ ಉಳಿದಿದ್ದಾರೆ ಎಂಬುದಾಗಿ ಹೇಳಿಕೊಂಡಿರುವಾಗ ನಮ್ಮಂಥವ್ರು ಯಾಕೆ ಮಾಡಬಾರ್ದು? ದಾರಿ ಮಾಡಿಕೊಟ್ಟಿದ್ದಾರೆ, ಸುಲಭ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮರಿತಾ ಇದ್ದೇವೆ. ಬೇರೆ ಎಲ್ಲ ಚಿಂತೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತೇವೆ. ಈ ರಾಮನಾಮವನ್ನು ಮಾಡಿದ್ರೆ ಪರಿಹಾರವಾಗುತ್ತೆ, ಕಷ್ಟಗಳಲ್ಲಿ ಪರಿಹಾರವಾಗುತ್ತೆ ಅಂತ ಇರುವಾಗ ನಾವು ಯಾಕೆ ಮಾಡಬಾರ್ದು? ಈಗ ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ 22ನೇ ತಾರೀಕು. ನಾವು ಇನ್ನಾದರೂ ಮಾಡೋಣ, ಎಡಬಿಡ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ, ಕೇಳಿ ಬರ್ತಾ ಇದೆ ಸುದ್ದಿ ಎಲ್ಲ. ಬಹಳ ಸಂತೋಷ. ರಾಮರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಸೂಚನೆ ಕೊಡ್ತಾ ಇದೆ ನಮಗೆ. ಹಾಗಿರುವಾಗ ನಾವು ಯಾಕೆ ರಾಮಧ್ಯಾನ ಮಾಡಬಾರ್ದು? ಮತ್ತೊಂದು ಕಡೆ ರಾಮನಾಮದ ಮಹಿಮೆಯನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಬಿಹಾರದಲ್ಲಿ
ಅಲ್ಲಿ ಒಂದು ನದಿಯಲ್ಲಿ ಸೇತುವೆಯನ್ನು ಕಟ್ಟಲಿಕ್ಕೆ ನಿಂತಿದ್ದಾರೆ. ಎಲ್ಲರೂ ಸೇರಿ ಅಲ್ಲಿಗೆ ಇಂಗ್ಲೆಂಡಿನಿಂದ ಇಂಜಿನಿಯರ್ ಕರೆಸಿದ್ದಾರೆ. ಎಲ್ಲರೂ ಸೇರಿ ಸೇತುವೆಯನ್ನು ಕಟ್ಟುವಾಗ ಪ್ರತಿದಿನವೂ ಕಟ್ಟಿದ ಸೇತುವೆ ಮುಳುಗಿ ಹೋಗ್ತಾ ಇದ್ವಿ, ಬಿದ್ದು ಹೋಗ್ತಾ ಇದ್ವಿ. ಬಹಳ ಚಿಂತೆಗೊಳಗಾದ್ರೆ ಎಲ್ಲರೂ ಅವರು ಆ ಹಳ್ಳಿಯವರೆಲ್ಲ ಸೇರಿ ರಾಮ ಮಂದಿರದಲ್ಲಿ ಕುಳಿತುಕೊಂಡು ರಾತ್ರಿ ಇಡೀ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಗ್ಲೆಂಡಿನಿಂದ ಬಂದಂತಹ ಇಂಜಿನಿಯರು ರಾತ್ರಿಯ 7 ಗಂಟೆ ತನಕ ಸೇತುವೆ ಆಗುವಲ್ಲಿ ನಿಂತು ಆಗಲೂ ಕೂಡ ಆಗದೇ ಇದ್ದುದನ್ನು ಕಂಡು ಏನು ಮಾಡುವುದಾಗಿ, ಇನ್ನು ಏನು ಮಾಡಬೇಕು ಎಂಬುದಾಗಿ ಚಿಂತಾಕ್ರಾಂತನಾದ. ಅಲ್ಲಿಂದ ಹೊರಟು ಬಂದ. ಈ ರಾಮ ಮಂದಿರದಲ್ಲಿ ಇವರೆಲ್ಲ ಹಳ್ಳಿಯವರೆಲ್ಲ ಕುಳಿತುಕೊಂಡು ರಾಮ ಭಜನೆ ಮಾಡ್ತಾ ಇರುವುದನ್ನು ಕಂಡಾಕ್ಷಣ ಬೆರಗಾದ. ತಾನು ಅಲ್ಲಿಯೇ ಕುಳಿತುಕೊಂಡ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಹಳ ಆನಂದದಿಂದ ಇವನು ಹೇಳಲಿಕ್ಕೆ ಶುರು ಮಾಡ್ದ. ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾನೆ, ನಿರ್ಮಲ ಭಕ್ತಿಯಿಂದ ಹೇಳ್ತಾ ಇದ್ದಾನೆ. ಅವನಿಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಯಾವ ಚಿಂತೆಯೂ ಇಲ್ಲ. ಅಲ್ಲಿ ಸೇತುವೆ ಬಿದ್ದು ಹೋಗಿದೆ ಎಂಬ ಚಿಂತೆಯೂ ಇಲ್ಲ ಅವನಿಗೆ. ಆ ರೀತಿಯಾಗಿ ಭಜನೆ ಮಾಡ್ತಾ ಇದ್ದಾನ ಅವನು. ಬೆಳಗಾಯಿತು. ಅಲ್ಲಿಂದ ಹೊರಟು ಸೇತುವೆ ಬಳಿ ಬಂದು ನೋಡಿದ. ಅಲ್ಲಿ 3 ಕಂಡರು, 2 ಯುವಕರು, 1 ಯುವತಿ. ಇವರು ರಾಮನಾಮ ಭಜನೆ ಮಾಡ್ತಾ ಇದ್ದ ಕಾರಣದಿಂದ, ಭಕ್ತಿಯಿಂದ ಮಾಡ್ತಾ ಇದ್ದ ಕಾರಣದಿಂದ ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾಯರು ಬಂದು ಅಲ್ಲೇ ಸೇತುವೆಯನ್ನು ಕಟ್ತಾ ಇದ್ದಾರೆ. ಇವರು ಯಾರು ಅಂತ ತಿಳ್ಕೊಂಡ ಇವನು. ನೋಡ್ತಾ ಇದ್ದಾನೆ, ಇಷ್ಟು ದಿನಗಳಿಂದ ಆಗದೆ ಇದ್ದ ಸೇತುವೆ ಸಂಪೂರ್ಣಗೊಂಡಿದೆಯಲ್ಲ, ಒಂದು ರಾತ್ರಿಯೊಳಗೆ ಸಂಪೂರ್ಣಗೊಂಡಿದೆಯಲ್ಲ ಎಂಬುದಾಗಿ ಆಶ್ಚರ್ಯಚಕಿತನಾದ ಅವನು. ಅಲ್ಲಿ ಹಳ್ಳಿಯವರನ್ನೆಲ್ಲ ಕರೆಸಿದ, ನಡೆದ ವಿಷಯವನ್ನೆಲ್ಲ ತಿಳಿಯಪಡಿಸಿದ. ಅವರು ಎಲ್ಲರೂ ಬಂದು ನೋಡಿದರು. ಮಹಾನುಭಾವ, ಪುಣ್ಯಾತ್ಮ, ಎಷ್ಟು ಜನ್ಮಗಳ ಪುಣ್ಯಗಳು ನೀವು ಒಟ್ಟು ಸೇರಿದೆಯೋ ಏನೋ ನಿನಗೆ. ಇಂದು ಇಲ್ಲಿ ಬಂದು ಸೇತುವೆಯ ಕಟ್ಟುವ ನೆವದಿಂದ ಇಲ್ಲಿ ಬಂದು, ಆ ನೆಪನದಿಂದ ಬಂದು ಇಲ್ಲಿ ಸೇತುವೆಯನ್ನು ಕಟ್ಟಲಿಕ್ಕೆ ಹೋಗಿ ಹೀಗೆಲ್ಲ ತೊಂದರೆಗಳಾದಾಗ ನೀವು ಹಿಂಜರಿಯದೆ ಇಲ್ಲಿ ಬಂದು ರಾಮನ ನಾಮಸ್ಮರಣೆ ನಮ್ಮೊಂದಿಗೆ ಕುಳಿತು ಮಾಡಿದೆಯಲ್ಲ, ಅದರ ಪ್ರಭಾವವಿದು. ನಾವು ಇಷ್ಟು ದಿನಗಳಿಂದ ಮಾಡ್ತಾ ಇದ್ದೇವೆ. ನೀವು ಒಂದು ರಾತ್ರಿಯಲ್ಲಿ ರಾಮನಾಮಸ್ಮರಣೆ ಮಾಡಿದ ಕಾರಣದಿಂದ ನೀನು ಈ ರೀತಿಯಲ್ಲ ಶ್ರೀರಾಮ ಲಕ್ಷ್ಮಣ ಸೀತೆಯರನ್ನು ಕಂಡಿಯಲ್ಲ ಪುಣ್ಯಾತ್ಮ ಎಂಬುದಾಗಿ ಅವನ ಕಾಲಿಗೆ ಬಿದ್ರಂತೆ ಇವರೆಲ್ಲ. ನಿನ್ನಂಥ ಪುಣ್ಯಶಾಲಿ ಭಾಗ್ಯವಂತ ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇವರು. ಅದೇ ಈ ವಿಷಯವನ್ನು ಪುರಾಣ ದಿಗ್ದರ್ಶನ ಹಿಂದಿ ಗ್ರಂಥದಲ್ಲಿ ಮಾಧವೇಶಾಚಾರ್ಯ ಎಂಬುವರು ಹಿಂದೆ ಬಹಳ ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾರೆ. ಇದು ಆಧಾರ ಇದೆ. ಇದು ಅಂದ ಮೇಲೆ ನಾವು ಯಾಕೆ ಮಾಡಬಾರ್ದು? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಬೇಕು. ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ಉದ್ಧಾರವಾಗಿದ್ದರು. ಒಂದು ಬಾರಿ ನಾಮಸ್ಮರಣೆಯಿಂದ ಮಾಡುತ್ತಲಿರುವ ಎಲ್ಲ ಪಾಪದ ರಾಶಿಗಳು ಒಂದು ಹತ್ತಿಯ ಗಿರಣಿಯಲ್ಲಿ ಹತ್ತಿ ಮೇಲೆ ಒಂದು ಕಿಡಿ ಬೆಂಕಿ ಬಿದ್ದಾಗ ಅದು ಹೇಗೆ ಸುಟ್ಟು ಹೋಗುವುದು, ಹಾಗೆ ಒಂದು ಬಾರಿ ನಾಮಸ್ಮರಣೆ ಮಾತ್ರದಿಂದ ನಾವು ಮಾಡಿದ ಪಾಪದ ರಾಶಿಗಳೆಲ್ಲ ಸುಟ್ಟು ಹೋಗುತ್ತೆ ಎನ್ನುವಾಗ ಹಲವು ಬಾರಿ ಮಾಡಿದಾಗ ಇನ್ನೆಷ್ಟು ಸುಖ ಪ್ರಾಪ್ತಿಯ ಸುಖ ಸಂತೋಷಗಳು ದೊರಕಲಾರು. ನಾವೇ ನಮಗೆ ಪ್ರಶ್ನೆ ಮಾಡಿಕೊಳ್ಳೋಣ ಎಂಬುದಾಗಿರುವಾಗ ನಾವೇಕೆ ರಾಮನ ಸ್ಮರಣೆ ಮಾಡಬಾರ್ದು? ಈ ರೀತಿಯಾಗಿ ಸುಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿ ವರ್ಗವನ್ನು ಕುರಿತು ಈ ರೀತಿ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂದಿರಾರಮಣ ಗೋವಿಂದ 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 ಅಂತ ಆಗಾಗ್ಗೆ ಹೇಳಿಸ್ತಾ ಇರಬೇಕಂದ್ರೆ
ಹೇಳಿಸ್ತಾ ಇರಬೇಕಾಗಿದೆ. ಕಾರಣ ಕೆಲವರು ಸರಿಯಾಗಿ ಊಟ ಮಾಡಿ ಬಂದಿರ್ತಾರೆ, 3 ಗಂಟೆ 4 ಗಂಟೆ ಹೊತ್ತಿಗೆ ಊಟ ಮಾಡಿರ್ತಾರೆ. ಅವರೆಲ್ಲ ಇಲ್ಲಿ ಹರಕೆತೆಗೆ ಬಂದು ಒಳ್ಳೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಮಾಡಬೇಕಲ್ಲ, ನಿದ್ರೆ ಮಾಡಬೇಕಂತ ಹೇಳಿ ಅಂತ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಇದಾಗ್ತಾರೆ. ಏನೋ ಮಾರಾಯ ನೀನು ನಿದ್ರೆ ಮಾಡ್ತಾ ಇದೀಯ, ಹರಕೆತೆಗೆ ನಿದ್ರೆ ಮಾಡ್ಲಿಕ್ಕೆ ಬಂದಿದೆಯೇನೋ? ಅಲ್ಲ, ಮಧ್ಯಾಹ್ನ ಊಟ ಮಾಡಿದ ಲೇಟ್ ಆಯಿತು, ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಾಗಿದೆ. ಆಗಬಾರ್ದು. ಇಲ್ಲಿ ಅಂಥವ್ರು ಯಾರೂ ಬರೋದಿಲ್ಲ ಬಿಡಿ. ಯಾಕೆಂದ್ರೆ ಹರಕೆತೆಗೆ ಬರುವವರೆಲ್ಲ ಒಳ್ಳೆಯ ಜನಗಳಂತ ನಂಗೆ ಗೊತ್ತುಂಟು. ಬಹಳ ಹರಕೆತೆಗಳನ್ನು ಕೇಳಿದವರಾದ್ರಿಂದ ಯಾರೂ ನಿದ್ರೆ ಮಾಡುವವರಿಲ್ಲ. ಈ ದಿನ ಶ್ರೀರಾಮಲೀಲಾಮೃತ ಎಂಬ ಕಥಾಭಾಗ ಹೆಸರು ಕೇಳುವಾಗ ಮೊದಲೇ ಹೇಳಿದ ಬಹಳ ಆನಂದ ಆಗುತ್ತೆ. ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನ, ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನ, ಲೀಲಾರತ್ನಂ ಜಲಧಿ ದುಹಿತು ದೇವತಾ ಮೌಲಿರತ್ನ, ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋ ಜದ್ಯುರತ್ನಂ, ಕೌಸಲ್ಯಾಯಾಃ ಲಸತು ಮಹೃನ್ಮಂಡಲೆ ಪುತ್ರರತ್ನ, ಕೌಸಲ್ಯಾಯಾಃ ಲಸತು ಮಹೃನ್ಮಂಡಲೆ ಪುತ್ರರತ್ನ, ಕೌಸಲ್ಯಾಯಾಃ ಲಸತು ಮಹೃನ್ಮಂಡಲೆ ಪುತ್ರರತ್ನ. ಧರೆಯೊಳು ಪ್ರಸಿದ್ಧ ಸರೆಯು ತೀರ ಮೆರೆಯುವುದು ತಟದಲ್ಲಿ ಕೋಸಲಪುರ, ಧರೆಯೊಳು ಮೆರೆಯುವುದು ತಟದಲ್ಲಿ ಕೋಸಲಪುರ, ರಾಜಧಾನಿಯದು ಅಯೋಧ್ಯ ನಗರ, ಮನುಮನ ನಿರ್ಮಿತ ದೇಶದ ಸಾಕೇತವ ದೊರೆದ ಶರತ ನೃಪ ಪರಿಪಾಲಿಪ ಧರ್ಮದಲ್ಲಿ ಸುರರಾಜನು ಆಚಾರಿಗೊಳುಗನೆ, ಮೆರೆಯುವ ನೃಪದರೆ ಮೆರೆಯುವ ನೃಪದರೆ ಸಂತಸತಿ, ಧರೆಯೊಳು ಪ್ರಸಿದ್ಧ ಸರೆಯು ತೀರ ಮನುಮನರ್ ನಿರ್ಮಿತ ದೇಶ ಸುಂದರ. ಆ ಅಯೋಧ್ಯೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ದಶರಥ ಮಹಾರಾಜು ಬಹಳ ಸಂತೋಷ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನಿಗೆ 3 ಜನ ಪತ್ನಿಯರು. ಸಾಧಾರಣವಾಗಿ ರಾಮಾಯಣದಲ್ಲಿ ಇಂತಹ ಕಥೆಗಳೆಲ್ಲ ಎಲ್ಲರಿಗೂ ತಿಳಿದಿರುವಂತಹ ಕಥೆ. ಅದರಲ್ಲಿ ಎಷ್ಟು ಸಾರಿ ಕೇಳಿದ್ರು ಮತ್ತೊಮ್ಮೆ ಕೇಳುವ ಎಂಬ ಕಥಾಭಾಗ ಇದು. ಯಾರಿಗೂ ಅಲಂಬತ್ತಿ ಹುಟ್ಟು ಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಈ ರಾಮಾಯಣ ಕಥಾಭಾಗ ಮತ್ತು ಮಹಾಭಾರತ, ಭಗವದ್ಗೀತೆ ಇದೆಲ್ಲವನ್ನು ಕೇಳುವಾಗ ಎಷ್ಟು ಬಾರಿ ಕೇಳಿದರೂ ಕೂಡ ನಮಗೆ ಇದರಲ್ಲಿ ಅನುಭೂತಿ ಹುಟ್ಟಲಾರದು ಎಂಬುದಾಗಿ ಹೇಳ್ತಾ ಇರುವಾಗ ನಾವೆಲ್ಲಿ ಮನ ನಿರ್ಮಿತ ದೇಶ ಸುಂದರ ಇಂಥದ ಸಂತೋಷದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ. 3 ಜನ ಪತ್ನಿಯರು, ಕೌಸಲ್ಯೆ, ಸುಮಿತ್ರೆ, ಕೈಕಿ, ಎಲ್ಲ ರೀತಿಯಲ್ಲೂ ಸುಖ ಸಂತೋಷದಿಂದ ಇದ್ದರೂ ಕೂಡ ಇವನಿಗೆ ಒಂದು ಚಿಂತೆ ಕಾಡ್ತಾ ಇತ್ತು, ಮಕ್ಕಳಿಲ್ಲದ ಚಿಂತೆ. ಯಾವಾಗಲೂ ಚಿಂತೆ ಜೀವಕ್ಕೆ, ಈ ಜೀವ ಒಂದು ಪರಿಯಾಗೋ ತನಕ ಯಾವಾಗಲೂ ಚಿಂತೆ ಜೀವಕ್ಕೆ. ಯಾರಿಗೆ ಚಿಂತೆ ಇಲ್ಲ ಹೇಳಿ? ಚಿಂತೆಯ ಕಂತೆ ಇಲ್ಲದ ಒಬ್ಬ ಮನುಷ್ಯನೇ ಇಲ್ಲ. ಯಾರನ್ನಾದ್ರೂ ಮಾತಾಡಿಸಿ, ಅಯ್ಯೋ ಏನ್ ಮಾರಾಯರೇ ನಮ್ಮ ಮೊದಲು ಇವತ್ತೊಂದು ಆಗಿದೆ, ಏನೋ ರಾಮಾಯಣ ಎಲ್ಲ ಮಹಾಭಾರತ ಎಲ್ಲ ಆಗಿದೆ, ಆ ಚಿಂತೆ ಜಾಸ್ತಿ ಆಗಿದೆ. ಇಲ್ಲಿ ನಾವು ರಾಮಾಯಣ ಮಹಾಭಾರತ ಎಂಬ ಪದವನ್ನು ಉಪಯೋಗ ಮಾಡ್ತೇವೆ. ಬಹಳ ತಪ್ಪು ಅದು. ಒಳ್ಳೆಯ ವಿಷಯವನ್ನು ತಗೊಳ್ಳೋದಿಲ್ಲ. ಇಂತಹ ಗಲಾಟೆ ಆದಾಗ ಮಾತ್ರ ರಾಮಾಯಣ ಮಹಾಭಾರತ ಭಾಗವತದಲ್ಲಿ ಇರುವಂತಹ ಕೆಲವರ ಹೆಸರನ್ನು ತಂದುಕೊಳ್ತೇವೆ ಹೇಳುವಾಗ. ಹಾಗಾಗಬಾರ್ದು. ನಮ್ಮದನ್ನು ನಾವು ಉಳಿಸ್ಕೊಳ್ಳಬೇಕು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಬಹಳ ಚಿಂತೆಯಲ್ಲಿದ್ದಾನೆ. ಚಿಂತೆ ಇಲ್ಲದ ಮನುಷ್ಯ ಯಾರೂ ಇಲ್ಲ ಅಂತ ಹೇಳಿದಾಗ ಇವನಿಗೂ ಚಿಂತೆ ಉಂಟಾಗಿದೆ. ಇದು ಮೇಲ್ನೋಟಕ್ಕೆ ಮಾತ್ರ, ಅದನ್ನು ನಾವು ತಿಳ್ಕೊಳ್ಬೇಕು. ಇವನು ಮೇಲ್ನೋಟಕ್ಕೆ ಮಾತ್ರ ಹಾಗೆ ತೋರಿಸ್ಕೊಳ್ತಾ ಇದ್ದಾನೆ ವಿನಃ ಇವನು ಜ್ಞಾನಿ. ಇವನು ಚಿಂತೆ ಉಂಟಾದಾಗ ಏನೆಲ್ಲ ಉಂಟಾಗತ್ತೆ ಎಂಬುದಾಗಿ ತೋರಿಸ್ಕೊಳ್ತಾ ಇದ್ದಾನೆ ಅಷ್ಟೇ ವಿನಃ ಇವನಿಗೆ ನಿಜವಾಗಿಯೂ ಚಿಂತೆ ಇಲ್ಲ. ಶ್ರೀರಾಮ ಭಕ್ತ, ಹರಿಭಕ್ತ ಎಲ್ಲವೂ ಹೌದು ಇವನು. ಅಂತಹವನು ವಿಮಾನ ರಂಗನಾಥ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾನೆ, ವಿಮಾನ ರಂಗನಾಥ ದೇವರನ್ನ ಪೂಜಿಸ್ತಾ ಇದ್ದಾನೆ. ಅಂತಹ ದೈವ ಭಕ್ತವನು
ಯಾಕೆಂದರೆ ವಿಮಾನ ರಂಗನಾಥ ದೇವರನ್ನು ತನಗೆ ಪುತ್ರ ಸಂತಾನವಾಗಲಿ ಎಂಬುದಾಗಿ ಕೇಳ್ಕೊಡ್ತಾ ಇದ್ದಾನೆ. ರಂಗರಾಜ ಮಾಂಬಾಗಿ ರಂಗರಾಜ ಮಾಂಬಾಗಿ ಧನುಜ ಭಂಗ ಪಟುತ ರಂಗ ಧರಗರೆ ಗಜೇಂದ್ರ ವರದ ರಂಗರಾಜ ಮಾಂಬಾಗಿ ರಾಮ ಜನಕ ಕೋಮಲಾಂಗಿ ರಾಮ ಜನಕ ಕೋಮಲಾಂಗಿ ನಾಮಗಿರಿಯಾಧೀಶ ಮೃಗರೇ ನಾಮಗಿರಿಯಾಧೀಶ ಮೃಗರೇ ಪ್ರೇಮ ಕಲಯ ವಿಜರ ಸಾರ್ವಭೌಮ ಪ್ರಣತ ಕಾಮ ಪ್ರೇಮ ಕಲಯ ವಿಜರ ಸಾರ್ವಭೌಮ ಪ್ರಣತ ಕಾಮ ಧೇನು ರಂಗರಾಜ ಮಾಂಬಾಗಿ ಧನುಜ ಭಂಗ ಪಟುತರಾಂಗ ಧರಗರೆ ಗಜೇಂದ್ರ ವರದ ರಂಗರಾಜ ಮಾಂಬಾಗಿ ರಂಗನಾಥ ದೇವರು ಸ್ಮರಣೆ ಮಾಡ್ತಾ ಇದ್ದಾನೆ, ಪೂಜಿಸ್ತಾ ಇದ್ದಾನೆ. ಹೌದು, ಎಷ್ಟು ಸುಂದರವಾಗಿದೆ ನೋಡಿ. ನಾವು ಕಷ್ಟ ಬಂದಾಗ ಮಾತ್ರ ದೇವರ ಹತ್ರ ಹೋಗ್ತೇವೆ, ಪ್ರಾರ್ಥಿಸ್ತೇವೆ. ಅವನ ಸುಖ ಸಂತೋಷಗಳು ಯಾವುದೇ ಇದ್ದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡುವುದನ್ನು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಲವಕುಶರು ಕೇಳ್ತಾರೆ ವಾಲ್ಮೀಕರ ಹತ್ರ, ಇಷ್ಟೆಲ್ಲ ಇದೆಯಲ್ಲ, ದಶರಥ ಮಹಾರಾಜನಿಗೆ ಮಕ್ಕಳೇ ಯಾಕಾಗಲಿಲ್ಲ? ಗುರುಗಳೇ ಹೇಳಿ. ಆ ಗುರುಗಳು ಹೇಳ್ತಾರೆ, ವಾಲ್ಮೀಕಿ ಮಹರ್ಷಿಗಳು, ನೋಡಪ್ಪ ಮಕ್ಕಳೇ, ಲವಕುಶರ ಕೇಳಿ, ಮುಂದಿನ ಕಥಾಭಾಗವನ್ನು ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೇ ಕಥೆಯನ್ನು ಪಾರ್ವತೀ ದೇವಿಯವರಿಗೆ ಪರಮೇಶ್ವರ ಹೇಳ್ತಾರೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ. ಪುರಂದರದಾಸರು ಎಷ್ಟು ಚೆಂದ, ಒಂದೊಂದು ಪದ್ಯಗಳು ಕೂಡ ಎಷ್ಟು ಅರ್ಥಪೂರ್ಣವಾಗಿ, ಎಷ್ಟು ಸುಂದರವಾಗಿ ಹೇಳ್ತಾ ಬಂದಿದ್ದಾರೆ. ಅವರು ಡಿವೋಷನಲ್ ಸೈಂಟ್ ಆಫ್ ಕರ್ನಾಟಕ ಎನ್ಸ್ಕೊಂಡವರು. ನಾಟ್ ಓನ್ಲಿ ಡಿವೋಷನಲ್ ಸೈಂಟ್ ಆಫ್ ಕರ್ನಾಟಕ, ಫಾರ್ಮೋಸ್ಟ್ ಡಿವೋಷನಲ್ ಸೈಂಟ್ ಆಫ್ ಕರ್ನಾಟಕ ಎನ್ಸ್ಕೊಂಡಂಥ ಮಹಾನುಭಾವರು. ಒಬ್ಬರು ಸೂರ್ಯ, ಒಬ್ಬರು ಚಂದ್ರ. ಪುರಂದರದಾಸರು ಮತ್ತು ಕನಕದಾಸರು ಎಂತೆಂತಹ ಪದಗಳನ್ನು ಮಾಡಿದ್ದಾರೆ. ಇದನ್ನೇ ರಾಮ ಮಂತ್ರವ ಜಪಿಸೋ ಹೇ ಮನುಜ, ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವನ್ನು ಜಪಿಸಿದಾಗ ಏನೆಲ್ಲ ಆಗುತ್ತೆ ಅಂತ ಎಂಬುದಾಗಿ ಹೇಳ್ತಾ ಇದ್ದಾರೆ ಲವಕುಶರಿಗೆ. ಇತ್ತ ಸೂತರು ಶೌನಕಾದಿಗಳಿಗೆ, ದಿಲೀಪ ಮಹಾರಾಜನಿಗೆ ಹೇಳ್ತಿದ್ದಾರೆ ವಸಿಷ್ಠರು, ಮುಂದಿನ ಕಥಾಭಾಗವನ್ನು ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ನಾರದರು ಹೇಳಿದ್ದು ವಾಲ್ಮೀಕಿ ಮಹರ್ಷಿಗಳಿಗೆ ರಾಮನ ಕಥೆಯನ್ನು. ಅಂತಹ ಸುಂದರವಾದ ಕಥಾಭಾಗವಿದು, ಮಂಗಳಕರವಾದ ಕಥಾಭಾಗವಿದು. ರಂಗನಾಥನನ್ನು ಪೂಜಿಸಿ ಆಯಿತು. ತನ್ನ ಮನದಲ್ಲಿದ್ದದ್ದನ್ನೆಲ್ಲ ತನ್ನ ಗುರುಗಳಾದ ವಸಿಷ್ಠರಲ್ಲಿ ಹೇಳಿಕೊಂಡಿದ್ದಾನೆ. ಅವರಾದರೂ ಎಲ್ಲವನ್ನೂ ಹೇಳುತ್ತಾ ಋಷ್ಯಶೃಂಗರನ್ನು ಕರೆಸಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಪ್ಪ ಎಂಬುದಾಗಿ ಹೇಳಿದ್ದಾರೆ. ಪುತ್ರಕಾಮೇಷ್ಟಿ ಯಾಗವೂ ಆಗ್ತಾ ಇದೆ. ಇತ್ತ ಕಡೆ ಏನಾಗಿದೆ ಎಂದರೆ, ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು, ಭೂದೇವಿಯನ್ನು ಮುಂದಿಟ್ಟುಕೊಂಡು ದೇವತೆಗಳೆಲ್ಲ ಬಂದು ಶ್ರೀನಾರಾಯಣನ ಕ್ಷೀರಾಂಬುದಿ ಶಯನನಾದ ಅವರು ಬಂದಿದ್ದಾರೆ. ಕೇಳುವುದು ಮಾತ್ರವಲ್ಲ, ದುರುಳರ ಬಾಧೆ ಹೆಚ್ಚಾಗಿದೆ ಸ್ವಾಮಿ, ಹೆಚ್ಚಾಗಿದೆ, ಬೇಗ ಬಂದು ನನ್ನನ್ನು ಕಾಪಾಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ದೀನರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ.
ಹರಿನಾರಾಯಣ 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 ಎನು ಮನವೇ ನಮ್ಮನ್ನು ಕಾಪಾಡೋ ಎಂಬುದಾಗಿ ದೀನರಾಗಿ ಬೇಡ್ತಾ ಇದ್ದಾರೆ. ಆ ರಾವಣನ ಬಾಧೆ ಬಹಳವಾಗಿದೆ ಎಂಬುದಾಗಿ ಕೇಳಿಕೊಂಡಾಗ ನಮ್ಮನ್ನು ಕಾಪಾಡುವುದು ನಿನ್ನ ಕರ್ತವ್ಯ, ನೀನು ಮಾಡು ಎಂಬುದಾಗಿ ಕೇಳಿದಾಗ ದೀನರಾಗಿ ಹೇಳಿದಾಗ ಆಗ ಹೇಳ್ತಾನೆ, ಇದು ಸಂದರ್ಭ ಹೇಗಿದೆ ಅಂದರೆ ಇಲ್ಲಿ ಪುತ್ರಕಾಮೇಷ್ಟಿಯಾಗ ನಡೀತಾ ಇದೆ. ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿಯಲ್ಲಿ. ಪ್ರಾರ್ಥನೆ ಮಾಡಿದಾಗ ದೇವನಾದರೂ ತಾನು ಮುಂದೆ ಹೇಳ್ತಾ ಇದ್ದಾನೆ, ಅಲ್ಲಿ ಮಾಡ್ತಾ ಇದ್ದಾನಲ್ಲ ಪುತ್ರಕಾಮೇಷ್ಟಿಯಾಗ ದಶರಥ ಮಹಾರಾಜ, ಇವನು ಸಾಧಾರಣದವನಲ್ಲ, ಸ್ವಯಂಭೂಮನು, ಅವನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದಾನೆ ಗೊತ್ತು. ಅವರು 3 ಪತ್ನಿಯರಿದ್ದಾರಲ್ಲ, ಅದರಲ್ಲಿ ಕೌಸಲ್ಯ ದೇವಿಯಲ್ಲಿ ನಾನು ಅವತಾರ ಮಾಡ್ತೇನೆ, ರಾಮನಾಗಿ ಅವತಾರ ಮಾಡ್ತೇನೆ ಎಂಬುದಾಗಿ ಹೇಳಿ ಆ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತೇನೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬರ್ತೇನೆ, ನಾನು ಅವತಾರ ಮಾಡ್ತೇನೆ ಎಂಬುದಾಗಿ ಅಭಯವನ್ನು ಕೊಟ್ಟಿದ್ದಾನೆ. ಅಂತೆಯೇ ಇಲ್ಲಿ ಯಾಗ ಬಹಳ ಚೆನ್ನಾಗಿ ನಡೀತಾ ಇದೆ. ಕುಂಡದ ಮಧ್ಯದಲ್ಲಿ ತೇಜೋಮಯವಾದ ಒಬ್ಬ ಅಗ್ನಿಪುರುಷನು ಎದ್ದು ನಿಂತಿದ್ದಾನೆ. ಬಂಗಾರದ ಕಲಶದೊಳಗೆ ಪಾಯಸವಿದೆ, ದೇವ ನಿರ್ಮಿತವಾದ ಪಾಯಸ ಅದು. ಇವನ ಆ ಭಕ್ತಿಗೆ ಮೆಚ್ಚಿ ಸಂತೋಷಭರಿತನಾಗಿ ಅದನ್ನು ಕೊಟ್ಟಿದ್ದಾನೆ ದಶರಥ ಮಹಾರಾಜನ ಕೈಯಲ್ಲಿ. ತೆಗೆದುಕೋ ಇದನ್ನು, ನಿನ್ನ ಪತ್ನಿಯರಿಗೆ ಇದನ್ನು ಕೊಡು, ನಿನ್ನ ಕೈಯಿಂದಲೇ ಕೊಡಬೇಕು ಎಂಬುದಾಗಿ ಹೇಳಿದಾಕ್ಷಣ ಅಂತೆಯೇ ಆ ಪಾಯಸದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟು, ಮತ್ತೆ ಉಳಿದಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ಕೈಕೇಯಿಗೆ ಕೊಟ್ಟು, ಸುಮಿತ್ರೆಗೆ ಕೊಟ್ಟು, ಮತ್ತೆ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ಕೈಕೇಯಿಗೆ ಕೊಟ್ಟು, ಉಳಿದುದನ್ನು ಸುಮಿತ್ರೆಗೆ ಕೊಟ್ಟಿದ್ದಾನೆ. ಅಂದರೆ ಒಂದು ಬಾರಿ ಈ ಕೌಸಲ್ಯಗೂ ಮತ್ತು ಕೈಕೇಯಿಗೂ 2 ಬಾರಿ ಸುಮಿತ್ರೆಗೆ ಕೊಟ್ಟಾಗಿದೆ. ಆಶ್ಚರ್ಯವಾಗ್ತಾ ಇದೆ ಎಲ್ಲರಿಗೂ. ಇದೇನು ಸುಮಿತ್ರೆಗೆ 2 ಬಾರಿ ಕೊಟ್ಟನಲ್ಲ, ಇದೇನು ದೇವ ಇಚ್ಛೆ ಅಂತ ಇರೋ ಸಂಕಲ್ಪ ಆಗಿರುವಾಗ ಯಾರೇನು ಮಾಡಲು ಸಾಧ್ಯ ಎಂಬುದಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಥಾನಾಯಕನ ಅವತಾರವಾಗಿದೆ. ಹೇಗೆ ರಾಮ ಜನನವಾಯಿತು ಈ ಲೋಕಕ್ಕೆ ಮಹದಾನಂದವಾಯಿತು. ರಾಮ ಜನನ ರಾಮಾವತಾರವಾಯಿತು. ರಾಮ ಜನನ ಅನ್ನುವುದಕ್ಕಿಂತ ನಾವು ರಾಮಾವತಾರವಾಯಿತು ಎಂಬುದಾಗಿ ಹೇಳಬೇಕಾದ್ದು ಉಚಿತ, ಸರಿಯಾದದ್ದು. ಯಾಕೆಂದರೆ ಸರಿಯಾದ ಕ್ರಮ ಅದು. ಆದರೆ ನಾವು ಮಾತ್ರ ಜನನವಾಯಿತು, ಜನನ ಅಂತ ಹೇಳಿದಾಗ ಮರಣ ಅಂತ ಹೇಳಬೇಕಾಗಿದೆ. ಈ ಜನನ ಮರಣ ರಹಿತನೇ ಇವನು, ಪ್ರಾದುರ್ಭಾವಭೂತನು. ಹಾಗಿರುವಾಗ ರಾಮಾವತಾರವಾಯಿತು ಈ ಲೋಕಕ್ಕೆ ಮಹದಾನಂದವಾಯಿತು. ಸಂತೋಷವಾಗಿದೆ. ಅದನ್ನು ಹೇಳಿದರು ಮತ್ತೊಂದು ಕಡೆ. ರಾಮಾವತಾರವಾದಾಗ ಹೇಗಿತ್ತು? ವೈವಸ್ವತಮ ವೈವಸ್ವಾಂತರರೆ ವೈವಸ್ವತಾಂತರೆ ಪ್ರಾಪ್ತೆ ವೈವಸ್ವತಾಂತರೆ ಪ್ರಾಪ್ತೆ ತ್ರೇತಾಯು ಉತ್ತರಾಯಣೆ ತ್ರೇತಾಯ ಉತ್ತರಾಯಣೆ ಚೈತ್ರೇ ನವಮ್ಯಾಂ ಪ್ರಾಕ್ಪಕ್ಷೇ ದಿವಾ ಪುಣ್ಯೇ ಪುನರ್ವಸು ಉದಯೇ ಗುರು ಗೌರಾಂಶೋ ಲಗ್ನೆ
ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯ ಇಬ್ಬರು ಮಕ್ಕಳು ಜನಿಸಿದ್ದಾರೆ. ಈ 4 ಮಕ್ಕಳಿಗನ್ನು ನೋಡಿ ಆನಂದವಾಗಿದೆ. ಕೌಸಲ್ಯಗೆ ಅಂತ ಬಹಳ ಸಂತೋಷವಾಗಿದೆ. ಯಾಕೆಂದ್ರೆ ಅವಳು ಜ್ಞಾನಸ್ತ್ರೀ, ಅದಿತಿಯಾಗಿದ್ದವಳು ಹಿಂದೆ. ಅವಳು ಜ್ಞಾನಸ್ತ್ರೀ ಆದ್ದರಿಂದ ಇನ್ನು ತನ್ನ ಗರ್ಭದೊಳಗೆ ಯಾರು ಬಂದು ಸೇರುತ್ತಾನೆ, ನೆಲೆಸುತ್ತಾನೆ, ಅವತಾರ ಎತ್ತುತ್ತಾನೆ ಎಂಬುದಾಗಿ ತಿಳಿದವಳಾಗಿದ್ದಳು. ಆನಂದ ಭರ್ತಳಾಗಿದ್ದಾಳೆ ಅವಳು. ಆಹಾ, ಇಲ್ಲಿ ಒಂದು ವಿಷಯ ಉಂಟು. ಒಂದೊಂದು ಅವತಾರದಲ್ಲಿ ಪರಮಾತ್ಮನು ಒಂದೊಂದು ರೂಪದಿಂದ ಅವತಾರ ಮಾಡಿ ಒಂದೊಂದು ರೀತಿಯಲ್ಲಿ ದುಷ್ಟರೆಲ್ಲ ಸಂಹಾರ ಮಾಡಿ ಸಜ್ಜನರಿಗೆ ಆನಂದವನ್ನು ನೀಡಿದ್ದಾನೆ, ರಕ್ಷಣೆ ನೀಡಿದ್ದಾನೆ ಸ್ವಾಮಿ. ಅದೇ ನರಸಿಂಹ ಅವತಾರದಲ್ಲಿ ಕಂಬದಿಂದ ಅವತಾರ ಮಾಡ್ದ. ಆಶ್ಚರ್ಯವಲ್ಲವೇ? ಇಲ್ಲಿ ಏನ್ ಮಾಡಿದ್ದಾನೆ ಅವನು? ಆ ಕೌಸಲ್ಯ ಗರ್ಭವನ್ನೇ ಕಂಬವನ್ನಾಗಿಸಿಕೊಂಡು ಆ ಕಂಬದಿಂದ ಅವತಾರ ಮಾಡಿದ್ದಾನೆ ಎಂಬುದಾಗಿ ಒಬ್ಬ ಕವಿ ಹೇಳ್ತಾ ಇದ್ದಾರೆ. ಪ್ರಥಮ ರಾಮ ಮಂದಿರವಾಗಿದ್ದು ಕೌಸಲ್ಯ ಗರ್ಭದಲ್ಲಿ. ಇದನ್ನ ಜ್ಞಾನಿಗಳೆಲ್ಲ ಒಪ್ಪಿದ್ದಾರೆ, ಅವರು ಹೇಳಿದ್ದಾರೆ. ಪ್ರಥಮ ರಾಮ ಮಂದಿರ ಕೌಸಲ್ಯ ಗರ್ಭ. ಈಗ ಆಗ್ತಾ ಇದೆ ರಾಮ ಮಂದಿರ. ನಮಗೆಲ್ಲ ಬಹಳ ಎಷ್ಟು ಆನಂದ ಆಗ್ತಾ ಇದೆ. ಇನ್ನು ಅವಳಿಗೆ ಎಷ್ಟು ಆನಂದ ಆಗಿರ್ಬೋದು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹೀಗಿರುವಾಗ ಆ ಮಕ್ಕಳಿಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಈ ಲಕ್ಷ್ಮಣನಾದರೂ ಶೇಷ, ಭರತನಾದರೂ ಚಕ್ರಾಭಿಮಾನಿ ದೇವತೆ, ಇಲ್ಲಿ ಶತ್ರುಘ್ನನಾದರೂ ಶಂಖಾಭಿಮಾನಿ ದೇವತೆ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪಗಳಲ್ಲಿ ಅವರಲ್ಲಿ ಆ 3ರಲ್ಲಿ ಆವಿಷ್ಟನಾಗಿದ್ದುಕೊಂಡು ಅವತಾರ ಮಾಡಿದ್ದಾನೆ ಸ್ವಾಮಿ. ಹಾಗಿರುವಾಗ ಎಷ್ಟು ಸಂತೋಷವಾಗಿರಬಹುದು, ಅವರಿಗೆಲ್ಲ ಆನಂದವಾಗಿರಬಹುದು. ಈ ಮಕ್ಕಳಿಗಂತೂ ನಾಮಕರಣವಾಗಿದೆ. ಈ ಮಕ್ಕಳಾದರೂ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ದಾರೆ. ನಾಮಕರಣವಾದ ನಂತರ ಸಂಜೆ ಹೊತ್ತಿನಲ್ಲಿ ನಾರಿಮಣಿಯರಲ್ಲಿ ಮುತ್ತೈದೆಯರೆಲ್ಲ ಸೇರಿಕೊಂಡು ಆನಂದ ಪಡ್ತಾ ಇದ್ದಾರೆ. ಯಾವ ರೀತಿ? ಜೋ ಗುಂಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವ ಮೊದಲೊಂದು ಕ್ರಮ ಇತ್ತು. ಈಗ ಅದೆಲ್ಲ ಬಿಟ್ಟು ಹೋಗಿದೆ ಬಿಡಿ. ಮೊದಲು ಗುಂಡು ಕಲ್ಲನ್ನ ತೊಟ್ಟಿಲೊಳಗೆ ಹಾಕಿ ತೂಗ್ತಾ ಇದ್ರಂತೆ. ಕಾರಣ ಆ ಶಕ್ತಿ ಇವರಲ್ಲಿ ಇರಲಿ, ಆ ಬಲ ಇವರಲ್ಲಿ, ಕಲ್ಲಿನಂಥ ಶಕ್ತಿ ಬಲವರ್ಧನೆ ಇರಲಿ, ಇವರಲ್ಲಿ ಶಕ್ತಿ ಇರಲಿ, ಬಲ ಇರಲಿ ಎಂಬ ಉದ್ದೇಶದಿಂದ ಆ ಗುಂಡು ಕಲ್ಲನ್ನು ಮೊದಲು ತೊಟ್ಟಿಲಲ್ಲಿ ಹಾಕಿ ಆ ಗುಂಡು ಕಲ್ಲಿಗೆ ಒಂದು ಹೆಣ್ಣಾಗಿದ್ದರೆ ಗುಂಡಮ್ಮ ಅಂತ ಹೇಳ್ತಾ, ಗಂಡಾಗಿದ್ದರೆ ಗುಂಡಪ್ಪ ಎಂಬುದಾಗಿ ಮೊದಲು ನಾಮಕರಣ ಮಾಡ್ತಾ ಇದ್ರು. ಆ ರೀತಿ ಇರಬೇಕು ತಮ್ಮ ಮಕ್ಕಳು ಎಂಬುದಾಗಿ. ಈಗ ಅದೆಲ್ಲ ಕಾಲ ಹೋಯಿತು. ಎಲ್ಲ ಪ್ಲಾಸ್ಟಿಕ್ದೋ ಯಾವುದೋ ಒಂದು ತೊಟ್ಲನ್ನು ತಂದು ಒಟ್ಟು ತೂಗಿದ್ರೆ ನಾಮಕರಣ ಮಾಡಿದ್ರೆ ಆಗೋಯ್ತು. ಜೋಜೋ ಅಂತ ಹೇಳಿದ್ರೆ ಆಗೋಯ್ತು. ಆ ಜೋಜೋ ಅಂತ ಹೇಳುವಾಗಲೂ ಕೂಡ ಆ ವಿಷಯವನ್ನೇ ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದವ್ರನ್ನ ಕರೆಸಿ ನಾನೊಂದು ಸಾರಿ ಕರೆದಿದ್ರು ಬಾಲ್ಯದಲ್ಲಿದ್ದಾಗ, ಅಮ್ಮ ನೀನು ಹರಿಕತೆ ಮಾಡ್ತೀಯಲ್ಲ, ಒಂದೇ ದೇವ್ರನಾಮವನ್ನು ಹೇಳಮ್ಮ. ಆಯಿತು ಅಂತಂದೆ. ಮತ್ತೊಬ್ಬಳಿದ್ಲು, ನಾನು ಹೇಳ್ತೇನೆ ಅಂದ್ಲು. ಅವಳಿಗೆ ಪಾಪ ದೇವ್ರನಾಮ ಅಂದರೆ ಏನು ಅಂತ ಗೊತ್ತಿಲ್ಲ. ಅವಳು ಹೇಳ್ತಾ, ಮೇರ ಗರಾಯ ಮೇರ ಪರದೇಶಿ ತೂ ಮರ್ ಗಯ. ನಮ್ಮ ಗತಿ ಹಾಗಾಗಿದೆ ಈಗ. ಅದಕ್ಕಾಗಿ ನಾವು ಜಾಗೃತರಾಗಬೇಕು. ಅದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ದೇವರು ರಾಮ ಮಂದಿರ ಮೂಲಕ. ಎಲ್ಲರ ಮನೆಯಲ್ಲಿ ಶ್ರೀರಾಮನಾಮ ನುಡಿಯುತ್ತಾರೆ ಎಂಬುದಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ಇಂದಿರಾರಮಣ ಗೋವಿಂದ ಗೋವಿಂದ. ನಾನೇನು ಮಾಡಲಿ? ಇಲ್ಲಿ ನಿಮಿಷ ಹೋಗ್ತಾ ಇದೆ, ಸೆಕೆಂಡ್ ಎಲ್ಲ ಹೋಗ್ತಾ ಇದೆ, ಬೇಗ ಮುಗಿಸ್ಬೇಕಾಗಿದೆ. ಏನು ಮಾಡಲಿ? ಅದು ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ನಿನ್ನ ಆಯುಷ್ಯ ಮುಗಿತಾ ಬರ್ತಾ ಇದೆ, ನಾವು ರಾಮನಾಮ ಸ್ಮರಣೆ ಮಾಡ್ತಾ ಇರು, ಕಾಲ ಕಳೆಯಬೇಡ, ಅನವಶ್ಯಕವಾಗಿ ಕಾಲ ಕಳೆಯಬೇಡ ಅಂತ ಸೂಚನೆ ಕೊಡ್ತಾ ಇದೆ. ಹೆಚ್ಚು ನಿಮಿಷಗಳು ನಾನು ಹೇಳ್ಕೊಳ್ಳೋದು, ಆ ನಿಮಿಷಗಳಿಗೆ ಸೆಕೆಂಡ್ ಜಾಸ್ತಿ ಆಗಿರಲಿ, ಗಂಟೆಗೆ ನಿಮಿಷಗಳು ಜಾಸ್ತಿ ಆಗಲಿ, ಆಗ ಹರಕತೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ, ಇನ್ನು ಸ್ವಲ್ಪ ಹೊತ್ತು ಮಾಡಲಿಕ್ಕಾಗತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಗಂಟೆಗೆ ಇರಲಿ. ಇಲ್ಲಿ ಆದರೂ ಮಕ್ಕಳಾದರೂ ಮುದ್ದಾದ ತೊದಲು ಮಾತುಗಳಿಂದ ಆಡ್ತಾ ಇದ್ದಾರೆ. ತಾಯಿ ತಂದೆಯರನ್ನ ಸಂತೋಷ ಪಡ್ತಾ ಇದ್ದಾರೆ. ಮಕ್ಕಳ ಮುದ್ದು ಮಾತುಗಳೆಂದರೆ ಯಾರಿಗೆ ಆಗುವುದು ಸಂತೋಷವಾಗದೇ ಇರುವುದು. ಮನೆಯಲ್ಲಿ ಗಂಡನಾದವನು ಕೆಲಸಕ್ಕೆ ಹೋಗಿ ಬರುವಾಗ
ಹೆಂಡತಿಯಾದವಳು ಆ ಮಗುವನ್ನು ಎತ್ತಿಕೊಂಡು ಮುಂದೆ ಬಂದರೆ ಆ ಕಿಲ 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 ನಗುತ್ತಲ್ಲ ಮಗು, ಇವನ ಆಯಾಸ ಎಲ್ಲ ಮರ್ತೋಗುತ್ತೆ. ಆ ಮಗುವಿನ ನಗುವಿನ ಮುಖವನ್ನು ನೋಡಿದ ತಕ್ಷಣ ಅಷ್ಟು ಹೊತ್ತು ಆಯಾಸ ಆಗ್ತಾ ಇದೆ ಎಂದುಕೊಂಡು ನಗುತ್ತಾ ಆ ಮಗುವನ್ನು ಎತ್ಕೊಂಡು ಮುದ್ದಾಡ್ತಾನೆ. ಈ ಮಕ್ಕಳಾದರೂ ತೊದಲು ನುಡಿಗಳಿಂದ ಆಡುವ ಮಾತುಗಳು, ಅಮ್ಮ ಆಯೋ ಯೋಚಿಗೆ ಪೇತಗೊಯ್ ಪೆಪ್ಪಿಂದತಯ್ಯೋಯ, ಯಾರಿಗಾದ್ರೂ ಅರ್ಥ ಆಯ್ತಾ? ಆಯು ಯೋಚಿಗೆ ಪೇತಗೊಯ್ ಪೆಪ್ಪಿಂದತಯ್ಯೋಯ, ಇದು ತಾಯಿಯಾದವಳಿಗೆ ಮಾತ್ರ ಅರ್ಥ ಆಗುತ್ತೆ. ಮಗುವಿನ ಮುದ್ದು ಮಾತುಗಳು ತಾಯಿಯಾದವಳಿಗೆ ಮಾತ್ರ ಅರ್ಥ ಆಗೋದು. ಗಂಡ ಕೇಳ್ತಾನೆ ಹೆಂಡ್ತಿದ್ರೆ, ಏನೇಮ್ಮ ಹೇಳ್ತಾ ಇದೆ ಆ ಮಗು? ನೋಡಿ ಅಪ್ಪ ಆಯು ಅಯ್ಯೋ ಅಥವಾ ಅಮ್ಮ ಆಯು ಒಚ್ಚಿಗೆ ಪೇತಗೊಯ್ ಪೆಪ್ಪಿಂತದೆ, ನಾನು ನೀನು ಒಟ್ಟಿಗೆ ಹೋಗಿ ನಾವು ಪೆಪ್ಪರ್ಮೆಂಟ್ ತೊಗೊಂಡು ಬರೋಣ. ಈ ಮುದ್ದು ಮಾತುಗಳಿದೆಯಲ್ಲ, ಎಂತಹವರನ್ನು ಆಕರ್ಷಣೆ ಉಂಟಾಗುತ್ತೆ. ಎಲ್ಲವನ್ನು ಮರ್ತು ಬಿಡ್ತಾರೆ ಆ ಮುದ್ದು ಮಾತುಗಳನ್ನು ಕೇಳುವ, ಆ ಮುದ್ದು ಮಕ್ಕಳನ್ನು ಕಂಡಾಗ. ಅಂದ ಮೇಲೆ ಸಾಮಾನ್ಯವಾದ ಮಕ್ಕಳಲ್ಲಿಯೇ ನಾವು ಮುದ್ದಾಡಬೇಕು, ಎತ್ತಿಕೊಳ್ಳಬೇಕು ಎಂಬ ಆ ಭಾವನೆ ಬರುವಾಗ, ಇನ್ನು ಇಲ್ಲಿ ರಾಮಚಂದ್ರ, ಇಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನರು, ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ 4 ಮಕ್ಕಳು ಈ ರೀತಿ ಬೆಳಗ್ತಾ ಇದ್ದಾರಲ್ಲ, ಅಂದಮೇಲೆ ತಾಯಂದರಿಗೆ ಎಷ್ಟು ಆನಂದವಾಗಿರಬೇಕು. ಮುದ್ದಾದ ಮಾತುಗಳಿಂದ ಆಡ್ತಾ ಇದ್ದಾರೆ. ಒಂದು ದಿನ ಏನಾಗಿದೆ ಅಂದರೆ, ಮಗು ತೊಟ್ಟಲ್ಲಿ ಮಲ್ಕೊಂಡಾಗ ನಗ್ತಾ ಇದೆ. ಯಾರು? ಶ್ರೀರಾಮ ನಗ್ತಾ ಇದ್ದಾನೆ, ಮಂದಹಾಸ ಬೀರ್ತಾ ಇದ್ದಾನೆ. ಏನಪ್ಪ, ಏನು ಕಥೆ ನಿಂದು? ನಗ್ತಾ ಇದೆಯಲ್ಲ, ನನ್ನ ನೋಡಿ ನಗ್ತಾ ಇರೋದಲ್ಲ, ನೀನು ನಗ್ತಾ ಇದೆಯಲ್ಲ. ಮೇಲ್ಗಡೆ ನೋಡಿದ್ರೆ ಆ ತೊಟ್ಲಲ್ಲಿ ಗಿಳಿ ಮರಿಗಳನ್ನು ಕಟ್ಟಿದ್ದಾಳೆ, ಅದನ್ನು ನೋಡಿ ನಗ್ತಾ ಇದ್ದಾನ? ಅಲ್ಲ. ಆ ಗೊಂಬೆಗಳನ್ನು ಕಟ್ಟಿದ್ದಾರಲ್ಲ ತೊಟ್ಟಿಲ ಮೇಲೆ, ಅದನ್ನು ನೋಡಿ ನಗ್ತಾ ಇದ್ದಾನೋ? ಅಲ್ಲ. ಹಾಗಾದರೆ ಏನಿರಬೇಕು? ಓಹೋ, ಅವಳು ಅಂದ್ಕೊಂಡ್ಲು, ಹೇಳಿದ್ಲು, ರಾಮ ನೀನು ಮಂದಹಾಸ ಬಿಡ್ತಾ ನಗ್ತಾ ಇರೋ ಕಾರಣ ನನಗೆ ಗೊತ್ತಾಗಿದೆ. ನಿನ್ನ ಹೃದಯದಲ್ಲಿ ಇದ್ದಾಳಲ್ಲ ಆ ಲಕ್ಷ್ಮಿ, ಅವಳು ನೆನಪಾಯ್ತೆ? ಅವಳೊಡನೆ ಮಾತಾಡ್ತಾ ಇದೆಯಾ ನೀನು? ಹೃದಯ ಮಂಟಪದಲ್ಲಿ ಇದ್ದಾಳಲ್ಲ, ವಕ್ಷಸ್ಥಳದಲ್ಲಿ ಇದ್ದಾಳಲ್ಲ ಅವಳನ್ನ ನೆನ್ಪು ಮಾಡ್ಕೊಳ್ತಾ ಇದೆಯೇನೋ? ನಿದ್ರೆ ಮಾಡೋ. ಅಮ್ಮ ನನಗೆ ನಿದ್ರೆ ಬರೋದಿಲ್ಲ. ಗೊತ್ತಪ್ಪ ನಿನಗೆ, ಆ ಲಕ್ಷ್ಮೀದೇ ಹತ್ರ ಸರಸವಾಡಬೇಕಲ್ಲ ನೀನು, ಹಾಗಾಗಿ ನಗ್ತಾ ಇದೆಯಲ್ಲ. ಹೀಗೆ ನಾನಾ ರೀತಿಯಗಳಿಂದ ಮಾತುಗಳಿಂದ ಆನಂದ ಪಡ್ತಾ ಇದ್ದಾಳೆ, ಎಲ್ಲವನ್ನು ಮರಿತಾ ಇದ್ದಾಳೆ. ಅವಳು ಏನು ಮಾಡ್ತಾ ಇದ್ದಾನೆ, ತಾನು ಏನು ಮಾಡಬೇಕು ಎಂಬ ಎಲ್ಲ ಕೆಲಸವನ್ನೇ ಮರ್ತು ಹೋಗ್ತಾ ಇದ್ದಾಳಂತೆ ಈ ರಾಮಚಂದ್ರನ ಮುಖವನ್ನು ಕಂಡಾಕ್ಷಣ. ಅಂದ ಮೇಲೆ ಎಷ್ಟು ಆನಂದವಾಗಿರಬೇಕು. ಆ ದಶರಥ ಮಹಾರಾಜನ ಸಭೆಯಲ್ಲಿ ಕುಳಿತುಕೊಂಡು ಸಭಾಲೋಚನೆ ಮಾಡುವುದನ್ನು, ಮಂತ್ರಾಲೋಚನೆ ಮಾಡುವುದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಆ ಮಗುವನ್ನು ಮುದ್ದಾಡ್ತಾ, ಸುಂದರವಾದ ವಸ್ತ್ರಗಳನ್ನೆಲ್ಲ ತಂದು, ರತ್ನಾಭರಣಗಳಿಂದ ತಂದು ಅಲಂಕಾರ ಮಾಡಿ ಆ ಮಕ್ಕಳನ್ನು ಎತ್ತಿಕೊಂಡು ಆಟ ಆಡ್ತಾ ಇದ್ದಾನೆ. ಈ ಮಕ್ಕಳು 3 ತಿಂಗಳಾಗಿದೆ ಮಕ್ಕಳಿಗೆ. ಆ ಮಾತುಗಳನ್ನು ಕೇಳಿ ಆನಂದಪಟ್ಟು ಇನ್ನು 6ನೇ ತಿಂಗಳಿಗೆ ಬಂದಿದ್ದಾರೆ. ಒಂದೊಂದೇ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾನೆ. ಅಂಬೆಗಾಲಿಕ್ಕು ತಲಿ ಬಂದ ಗೋವಿಂದ. ಅಂಬೆಗಾಲಿಕ್ಕೆ ಶುರು ಮಾಡಿ ಏನು ಆಟ ಆಡ್ತಾ ಇದ್ದಾನೆ ನೋಡಿ, ಎಂಥ ಲೀಲೆ ಮಾಡ್ತಾ ಇದ್ದಾನೆ ನೋಡಿ. ಸಾಮಾನ್ಯ ಮಕ್ಕಳಂತೆ ಆಡ್ತಾ ಇದ್ದಾನೆ ಪರಮಾತ್ಮ. ಶ್ರೀರಾಮ ಮತ್ತು ಕೃಷ್ಣ ಅವತಾರ ಮಾಡಿದಾಗ ಬಹಳ ಸಂತೋಷ ಪಡ್ತಾರೆ. ತಾವು ಬಾಲಕರಾಗಿ ಮಗುವಾಗಿ ಇದ್ದಾಗ ತಾಯಂದ್ರನ್ನು ಹೇಗೆ ತಂದೆಯಂದ್ರನ್ನು ಹೇಗೆ ಸಂತೋಷಪಡಿಸುವುದು ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾರಂತೆ. ಬೇಕಿತ್ತ ಇವನಿಗೆ ಅದೆಲ್ಲ? ಯಾಕೆಂದ್ರೆ ಅದೊಂದು ಅನ್ಕೊಂಡ, ಇವಳಿಗೇನಾದರೂ ತಾನು ನಿಜ ರೂಪದಲ್ಲಿ ಬಂದು ನಿಜ ರೂಪವಾಗಿ ಕಾಡಿಸ್ಕೊಂಡ್ರೆ ತನ್ನನ್ನು ಮುದ್ದಾಡ್ಲಿಕ್ಕೆ ಬರೋದಿಲ್ಲ, ಎತ್ಕೊಳ್ಳಿಕ್ಕೆ ಬರೋದಿಲ್ಲ. ಹೇಗಿದ್ರು ಬೆಳೆದಿದ್ದಾನೆ ಮಗ, ಇಷ್ಟ ಆಗಿದೆ ಅಂತ ಕಳ್ಸ್ಕೊಂಡು ಬಿಡ್ತಾಳೆ. ಹಾಗಾಗಬಾರ್ದು. ಇವಳ ಕೈಯಲ್ಲಿ ತಾನು ಮುದ್ದಾಡಿಸಿಕೊಳ್ಳುವಂತಾಗಬೇಕು, ಅವಳಿಗೂ ಸಂತೋಷವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಈ ರೀತಿಯೆಲ್ಲ ಮಾಡ್ತಾ ಇದ್ದಾನೆ ರಾಮ. ಅಂಬೆಗಾಲಿಕ್ಕು ತಲಿ ಬಂದ ಗೋವಿಂದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂಬೆಗಾಲಿ ಕೋತಲಿ ಬಂದ ಗೋವಿಂದ, ಅಂಬೆಗಾಲಿ ಕೋತಲಿ ಬಂದ ಗೋವಿಂದ, ಅಂಬುಜ ಲಾಭ ದಯದಿನುದ ಎನ್ನ ಮನೆಗೆ, ಅಂಬುಜ ಲಾಭ ದಯದಿನುದ ಎನ್ನ ಮನೆಗೆ, ಅಂಬೆಗಾಲಿ
ಗೋವಿಂದ ನೀರಪೋಕ್ಕನು ಗಿರಿಯ ನೆಗಗಿ ಧರಣಿಯ ತಂದು ನರಮೃಗ ಬಲಿ ಬಂದು ಕೊರಲು ಗೋಯಿಗ ನೀರಪೋಕ್ಕನು ಗಿರಿಯ ನೆಗಗಿ ಧರಣಿಯ ತಂದು ನರಮೃಗ ಬಲಿ ಬಂದು ಕೊರಲು ಗೋಯಿಗ ಶರ ಮುರಿದೋರಾಳೆಳೆ ನಿರತವಾದಿ ಗಯವೇನೆ ಶರ ಮುರಿದೋರಾಳೆಳೆ ನಿರತವಾಗಿ ಆಯವೇನೆ ಪುರಂದರ ವಿಠಲ ಮನೆಗೆ ದಾವಗ ಪುರಂದರ ವಿಠಲ ಮನೆಗೆ ದಾವಗ ಅಂಬೆಗಾಲಿ ಕುಡಲಿ ಗೋವಿಂದ ಗೊಂದ ಇಂದಿರಾರಮಣ ಗೋವಿಂದ ಗೋವಿಂದ. ಅವನು ಕೃಷ್ಣಲೀಲೆಯಲ್ಲಿ ನೋಡ್ತೇವೆ ನಾವು ಮಣ್ಣಾಟ ಆಡ್ದ ಅಂತ ಹೇಳಿ, ಯಶೋದೆಗೆ ಬಾಯಲ್ಲಿ ವಿಶ್ವರೂಪ ದರ್ಶನ ತೋರಿಸಿದ ಅಂತ ಇಲ್ಲಿಯೂ ತೋರಿಸಿದ್ದಾನೆ. ಇವನು ಆಟ ಆಡುವಾಗ ಒಂದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಅವಳು ಗರ್ಭಿಣಿಯಾಗಿದ್ದಾಗ ಮಣ್ಣನ್ನು ತಿಂತಾ ಇದ್ಲು ಅಂತ. ಕೆಲವು ಗರ್ಭಿಣಿಯರು ಮಣ್ಣಿನ ಆ ಪರಿಮಳ ಬಂದ ತಕ್ಷಣ ಸ್ವಲ್ಪ ಆದರೂ ಬಾಯಿಗೆ ಹಾಕೊಂಡು ರುಚಿ ನೋಡಬೇಕು ಅಂತಿದ್ದ. ಹಾಗೆ ಇವಳು ಮಣ್ಣನ್ನು ತಿಂತಾ ಇದ್ಲು ಗರ್ಭಿಣಿಯಾಗಿದ್ದಾಗ ಅಂತ. ಮಣ್ಣಿಂದ ಕಾಯ ಮಣ್ಣಿಂದ ಎಂಬುದಾಗಿ ದಾಸವರ್ಯರು ಮಾಡಿದ್ದಾರೆ, ಒಂದು ಪದವನ್ನು ರಚನೆ ಮಾಡಿದ್ದಾರೆ. ಅಂತಹ ಪರಮಾತ್ಮ ಆಟವಾಡುವಾಗ ಓಡೋಡಿ ಬಂದಳು ಕೌಸಲ್ಯೆ, ಎತ್ಕೊಂಡಿದ್ದಾಳಂತೆ. ಏನೋ ಇದು ಈ ರೀತಿಯೆಲ್ಲ ಅಲ್ಲಿ ಮಾಡಿದ ಹಾಗೆ ಎಲ್ಲ ಉಳಿದ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದಾಗ ಇದೆಲ್ಲ ಮಾಡ್ಕೊಂಡು ಬಂದಿದೆ. ನಗ್ನಗ್ತಾ ಇದ್ದಾನೆ. ಅವನ ಬಾಯಿ ತೆರೆದು ಬಾಯಿ ಒಳಗಿನ ಕೆಸರು ತುಂಬಿದ ಅಂತ ತೆಗೆದು ನೋಡುವಾಗ ವಿಶ್ವರೂಪ ದರ್ಶನ ಕೊಟ್ಟಿದ್ದಾನೆ. ತಾಯಿಗೆ ತೋರಿಸಿ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ. ಕೌಸಲ್ಯ ಬಹಳ ಆನಂದ ಮೊದಲೇ ತಿಳಿದವಳು, ಅವಳು ಜ್ಞಾನಿಸ್ತ್ರೀ. ಇವನು ಯಾರು ಎಂಬುದಾಗಿ ಗೊತ್ತಿಲ್ವೇ? ಏನೋ ಬ್ರಹ್ಮದೇವರು 4 ವೇದಗಳನ್ನು ಹೇಳುವಾಗ ಅದನ್ನೆಲ್ಲ ಕೇಳಿ ಸಂತೋಷ ಪಡ್ತಾ ಇದೆಯಲ್ಲ ನೀನು, ಅಂಥವನು ನೀನು, ಸಾಕ್ಷಾತ್ ಪರಬ್ರಹ್ಮ ಮೂರ್ತಿ ನೀನು, ಆನಂದ ಕೊಡ್ತಾ ಇದೆಯಲ್ಲ. ಈ ರೀತಿಯಾಗಿ ಹೇಳುವಾಗ ಒಂದಿನ 8 ತಿಂಗಳು ಕಳೆದೆ, 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾವೆ ಮಕ್ಕಳು. ಇದನ್ನೆಲ್ಲ ನೋಡ್ತಾ ಇರುವಾಗ ಕಂಡ ಅಲ್ಲಿ ನೆರೆದವರಿಗೆಲ್ಲ ನೋಡುವಾಗ ಎತ್ತಿ ಮುದ್ದಾಡಬೇಕು ಎಂಬುದಾಗ ಆಸೆ ಉಂಟಾಗಿದೆ. ಒಂದು ದಿನ ಏನಾಗಿದೆ ಅಂದರೆ, ತಾಯಿ ಹತ್ರ ಕೇಳ್ದ, ಅಮ್ಮ ನನಗೊಂದು ಕತೆ ಹೇಳಮ್ಮ ಅಂತಾನೆ. ಮೊನ್ನೆ ತಾನೇ ಹೇಳಿದೆನಲ್ಲ ನಿನಗೆ. ಹೌದಮ್ಮ, ಅದೇ ನೀವು ಹೇಳ್ದಿಯಲ್ಲ ಜಮದಗ್ನಿ ಕತೆ. ಹೌದು, ಏನು ಮಾಡ್ದ ಎಲ್ಲ ಅಂತ ಹೇಳಿನಲ್ಲ ನಿನಗೆ. ಸರಿ, ಅದೆಲ್ಲ ಆಯ್ತಮ್ಮ. ಆ ಪರಶುರಾಮನ ಕೈಯಲ್ಲಿ ಒಂದು ಕೊಡಲಿ ಇತ್ತಲ್ಲಮ್ಮ, ಅದು ಕೊಡಲಿ ಎಲ್ಲಿದೆ ಅಂತ ಕೇಳ್ದ. ನಗಾಡಿಲ್ಲ ಕೌಸಲ್ಯ. ಏನೋ ನಿನ್ನ ಇನ್ನೊಂದು ರೂಪದ ಕತೆ ನಿನಗೆ ಗೊತ್ತಾಯ್ತೆ. ಆ ಕೊಡಲಿ ಇದೆ, ನಾನು ನಿನ್ನ ಕೊಡೋದಿಲ್ಲ. ಯಾಕಮ್ಮ? ಅವನು ಹಾಗೆ ಆಗಿಬಿಟ್ರೆ ನೀನು, ಅವನು ಮಾಡಿದ ಕೆಲಸವನ್ನು ಈಗ ಮಾಡಿಬಿಟ್ರೆ ನಾನೇನು ಮಾಡಲಿ? ನನಗೆ ಹೆದರಿಕೆ ಆಗುತ್ತೆ, ಕೊಡೋದಿಲ್ಲ. ಈ ರೀತಿಯಾಗಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ ಒಂದೊಂದು. ಆದರೆ ಕೃಷ್ಣ ಲೀಲೆಯಲ್ಲಿ ಕಂಡು ಬರುವಂತಹ ಲೀಲೆಗಳು ರಾಮನ ಬಾಲಲೀಲೆಗಳಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಇದೆ. ಹೀಗೆ ಆನಂದ ಪಡಿಸ್ತಾ ಇದ್ದಾನೆ. ಇನ್ನೂ ಅನೇಕ ಕಥೆಗಳಿವೆ, ಬಾಲಲೀಲೆಗಳ ಕಥೆಗಳಿವೆ ಇದರಲ್ಲಿ, ಆದರೆ ಸಮಯವಿಲ್ಲ. ಆದ್ದರಿಂದ ಇನ್ನು ಒಂದು ದೇವರ ನಾಮವನ್ನು ಹೇಳಿ ಈ ಕಥಾಭಾಗಕ್ಕೆ ಮಂಗಳವನ್ನು ಹೇಳುವವಳಿದ್ದೇನೆ. ರಾಮ ಕೋದಂಡ ರಾಮ ರಾಮ ಕೋದಂಡ ರಾಮ ರಾಮ ಪಟ್ಟಾಭಿರಾಮ ರಾಮ ಭುವನಾಭಿರಾಮ ರಾಮ ಗುಣ ಗಣದ ರಾಮ ಕೋದಂಡ ರಾಮ
ಕಥಾಭಾಗಕ್ಕೆ ಮಂಗಳವನ್ನು ಹೇಳುವವಳಿದ್ದೇನೆ. ಅದರ ಮೊದಲು ಮತ್ತೊಮ್ಮೆ ನಮ್ಮ ಪ್ರತಿಷ್ಠಾನದ ಹಂಡೇದಾಸ ಪ್ರತಿಷ್ಠಾನದ ಪ್ರಸ್ತುತ ಗೌರವಾಧ್ಯಕ್ಷರಾದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಪಾದಗಳಿಗೆ ನಮಿಸುತ್ತಾ, ಅಲ್ಲದೆ ಇಂದು ಇಲ್ಲಿ ಅವಕಾಶವನ್ನು ಹರಿಕಥಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪರ್ಯಾಯ ಶ್ರೀಗಳಲ್ಲಿಯೂ ಮುಂದೆ ಪರ್ಯಾಯ ಪೀಠವನ್ನು ಅಲಂಕರಿಸಲಿರುವ ಶ್ರೀಗಳಲ್ಲಿಯೂ ಮತ್ತು ಇಲ್ಲಿನ ಆ ಸಂಸ್ಥೆಯ ವಿಶ್ವಗೀತಾ ಸಂಸ್ಥೆಯ ಅಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಎಲ್ಲರಲ್ಲಿಯೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದವನ್ನು ಹೇಳ್ತಾ ಇಂದಿನ ಕಥಾಭಾಗಕ್ಕೆ ಮಂಗಳವನ್ನು ಹೇಳುವವಳಿದ್ದು ಬಹಳ ಕಡಿಮೆ ಸಮಯ ಆದ್ದರಿಂದ ಬಹಳ ಕಷ್ಟ ಆಗುತ್ತೆ. ಒಬ್ಬ ಪ್ರಯತ್ನ ಪಟ್ಟನಂತೆ ಆ ಸಾಸಿವೆ ಕಾಳಲ್ಲಿ ಕುಂಬಳಕಾಯನ್ನು ತುಂಬಿಸ್ಲಿಕ್ಕೆ ಹೋದನಂತೆ. ಮತ್ತೊಬ್ಬ ಪ್ರಯತ್ನ ಹೋದನಂತೆ ಟ್ರೈ ಒನ್ಸ್ ಅಗೇನ್ ಅಂತ. ಆನೆಯನ್ನು ಅಳೆಯೋ ಸೇರಿನಲ್ಲಿ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿ ಟ್ರೈ ಒನ್ಸ್ ಅಗೇನ್ ಅಂತ. ಹಾಗಾಯಿತು ಕತೆ. ಏನು ಸಾರಾಂಶದೊಳಗೆ ಸಾರಾಂಶ ಹೇಳಿದಂತ ಆಯ್ತು ಅಷ್ಟೇ. ಆಗಲಿ, ಇನ್ನೊಮ್ಮೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಮಾಡಿಸುವಂತಾಗಲಿ ಹರಿಕಥಾ ಕಾರ್ಯಕ್ರಮ ಎಂದು ಕೇಳಿಕೊಂಡು ಮಂಗಳದ ಭಾಗವನ್ನು ಹೇಳುವಳಿದ್ದೇನೆ. ಮಂಗಳಂ ಶ್ರೀರಾಮಚಂದ್ರನಿಗೆ ಶುಭ ಮಂಗಳಂ ಮಂಗಳಂ ಶ್ರೀರಾಮಚಂದ್ರನಿಗೆ ಶುಭ ಮಂಗಳಂ. ನೀರೊಳು ಮುಳುಗಿದ ಮನುಷ್ಯರಿಗೆ ಆರವೆನಲ್ಲಿ ಕೊಟ್ಟ ಕೂಮನಿಗೆ ಹಾರಿಣಿಯನು ಕೊಟ್ಟ ಮರಗನಿಗೆ ಶ್ರೀಲಕ್ಷ್ಮೀ ನರಸಿಂಹನಿಗೆ ಶುಭ ಮಂಗಳಂ. ಜಯ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬಲಿಯ ದಾನವ ಬೇಡಿದಾತಗೆ ಛಲದಿಂದ ಕೊಡಲಿ ಹಿಡಿದವಗೆ ಇಳೆಯೊಳಾಮ ಶ್ರೀರಾಮನಿಗೆ ಬಲಭದ್ರನನು ಶ್ರೀಕೃಷ್ಣನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭಕ್ತಲೆ ನಿಂದಿಯ ಬೌದ್ಧಗೆ ಭಕ್ತವತಾರಗೆ ಜಯ ಜಗಿರಿಗೆ ಭಕ್ತರ ಕೊರೆವ ಹನುಮಯ್ಯನೇ ಮಂಗಳಂ. ಜಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. 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 ಕಾಯೇನ ವಾಚಾ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ ನಾರಾಯಣೇತಿ ಸಮರ್ಪಯಾಮಿ ನಾರಾಯಣೇತಿ ಸಮರ್ಪಯಾಮಿ. ಪರ್ಯಾಯೋತ್ಸವದ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಹರಿಕಥಾ ವಿದುಷಿ ರುಕ್ಮಿಣಿ ಹಂದೆ ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ಹಿಮ್ಮೇಳದಲ್ಲಿ ಸಹಕರಿಸಿದ ಸಂಗೀತ ವಿದುಷಿ ಶ್ರೀಮತಿ ಮಾಧವಿ ಎಸ್ ಭಟ್ ಪೆರಣೆಂಕಿಡ ಅವರಿಗೂ ಅನಂತ ಧನ್ಯವಾದಗಳು. ಹಾಗೂ ಹಾಗಾಗಿ ಇಡೀ ಜಿಲ್ಲೆಯ ಜನತೆಯ ಸಹಕಾರವನ್ನು ಯಾಚಿಸುತ್ತಾ 2 ವರ್ಷಗಳ ಕಾಲದ ಪರ್ಯಾಯವನ್ನ ಯಶಸ್ವಿಗೊಳಿಸುವಲ್ಲಿ ನೀವೆಲ್ಲರೂ ಸಹಕರಿಸಬೇಕನ್ನುವಂತಹ ವಿನಂತಿಯನ್ನು ಮಾಡ್ತಾ, ಅನ್ನ ಬ್ರಹ್ಮನ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀಕೃಷ್ಣ ಮಠ ಹಸಿರು ಹೊರೆಕಾಣಿಕೆಯ ಸಮರ್ಪಣೆಯ ಮೂಲಕ 2 ವರ್ಷಗಳ ಕಾಲ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಹಸಿವನ್ನು ನೀಗಿಸುವಂತಹ ಒಂದು ಪುಣ್ಯದ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ಹೊರೆಕಾಣಿಕೆ ಸಮಿತಿಯ ಪರವಾಗಿ ಜೊತೆಗೆ ಪುತ್ತಿಗೆ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಮತ್ತು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಮೂಲಕ ಮಾತಾಡಿದ ಹೊರೆಕಾಣಿಕೆಯ ಮುಖ್ಯ ಸಂಚಾಲಕ ಬೈಕಾಡಿ ಸುಪ್ರಸಾದ್ ಶೆಟ್ಟಿಗೆ ನಾವು ಕೂಡ ಸ್ವಾಗತ ಸಮಿತಿಯವರಿಗೆ ಸ್ವಾಗತಿಸ್ತೇನೆ. ಈಗ ಕುಂಬಾಸಿ ಕುಂದಾಪುರ ಬ್ರಹ್ಮಾರಲೈನಿಂದ ಬಂದಂಥ ಹೊರೆಕಾಣಿಕೆಯ ಒಂದು ನೇತೃತ್ವ ವಹಿಸಿಕೊಂಡು ಆನೆಗುಡ್ಡೆ ವಿನಾಯಕನ ವಿಶೇಷ ಪ್ರಸಾದ ರೂಪವಾಗಿ ಸುಮಾರು 50 ಕ್ವಿಂಟಲ್ ಅಕ್ಕಿಯನ್ನು ಪ್ರಸಾದ ರೂಪದಲ್ಲಿ ಗಣಪಕ್ಕೆ ಕ್ಷೇತ್ರದಿಂದ ಉಡುಪಿ ಕೃಷ್ಣ ಅನ್ನಬ್ರಹ್ಮ ಕೃಷ್ಣನಿಗೆ ಬಂದಿದೆ. ಅದರ ನೇತಾರರಾಗಿ ಹಿರಿಯರಾದ
ಆನೆಗುಡ್ಡೆ ದೇವಸ್ಥಾನದ ಮಾಜಿ ಮುಕ್ತೇಶ್ವರಾದ ಶ್ರೀಯುತ ಸೂರ್ಯನಾರಾಯಣ ಉಪಾಧ್ಯರು ತಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳಿಕೊಡ್ತೇನೆ. ಧನಂಜಯ ಮಾಲಿಂಗೇಶ್ವರ ದೇವಸ್ಥಾನದ ಸಹ ಮುಕ್ತೇಶ್ವರಲ್ಲಿ ಒಬ್ಬರಾದಂಥ ಸುರೇಶ್ ಶೇರಿಗ ಅವರು ದಯವಿಟ್ಟು ವೇದಿಕೆ ಬರಬೇಕು. ವಂದೇ ಮಂತಪಾಶಧರಂ ದಿವ್ಯಾರ್ಥಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಚಿತಂ. ಕ್ಷೇತ್ರದ ಸ್ವಾಮಿಯಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಆನೆಗುಡ್ಡೆ ಶ್ರೀ ವಿನಾಯಕ ದೇವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಪರಮ ಪೂಜ್ಯ ಉತ್ಗೆ ಮಠಾಧೀಶರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯ ಮಹೋತ್ಸವ ಈ ಒಂದು ಸಂದರ್ಭದಲ್ಲಿ ಹೊರೆಕಾಣಿಕೆಯ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಮಠದ ದಿವಾನರಾಗಿರ್ತಕ್ಕಂಥ ನಾಗರಾಜಾಚಾರ್ಯರೇ, ಹೊರೆಕಾಣಿಕೆಯ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಸುಪ್ರಸಾದ ಶೆಟ್ಟಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕೃಷ್ಣನ ಭಕ್ತರೇ, ಪರಮ ಪೂಜ್ಯ ಪುತ್ತಿಗೆ ಶ್ರೀಪಾದರು ಇದೇ ಜನವರಿ ತಿಂಗಳ 18ನೇ ತಾರೀಕಿನಲ್ಲಿ ಬೆಳಿಗ್ಗೆ ಶುಭೋದಯದಲ್ಲಿ ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ. ಉಡುಪಿ ಶ್ರೀಕೃಷ್ಣ ಅನ್ನಬ್ರಹ್ಮನೆಂದು ಪ್ರಸಿದ್ಧ. ಈ ಸಂದರ್ಭದಲ್ಲಿ ಇಲ್ಲಿ ನಡೀತಕ್ಕಂಥ ಸಾರ್ವಜನಿಕ ಒಂದು ಅನ್ನ ಸಂತರ್ಪಣೆಯ ಬಗ್ಗೆ ವಿವಿಧ ಅವಿಭಜಿತ ಜಿಲ್ಲೆಗಳ ಎಲ್ಲ ಭಾಗಗಳಿಂದಲೂ ಕೂಡ ಆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಒಂದು ಸೇವೆಗಾಗಿ ಹೊರೆಕಾಣಿಕೆಯನ್ನು ಸಮರ್ಪಿಸುವ ಒಂದು ಸಮಾರಂಭ ಮೊನ್ನೆ 9ನೇ ತಾರೀಕಿನಿಂದ ಆರಂಭವಾಗಿದ್ದು 17ನೇ ತಾರೀಕಿನವರೆಗೆ ಈ ಒಂದು ಹೊರೆಕಾಣಿಕೆ ಸಮಾರಂಭ ನಡೀತಾ ಇದೆ. ನಾನಾ ರೀತಿಯ ಸ್ವತ್ತುಗಳನ್ನು ಆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಅರ್ಪಿಸುವ ಒಂದು ಸಂದರ್ಭ. ಕುಂದಾಪುರ ತಾಲೂಕಿನಿಂದಲೂ ಕೂಡ ವಿವಿಧ ಭಾಗಗಳಿಂದ ಶ್ರೀಕೃಷ್ಣ ಭಕ್ತರು, ಮಠದ ಅಭಿಮಾನಿಗಳು ಅನೇಕ ರೀತಿಯ ಭೋಜನ ಸಾಮಗ್ರಿಗಳನ್ನು ಇಲ್ಲಿ ಇಂದು ಹೊರೆಕಾಣಿಕೆ ರೂಪವಾಗಿ ಅರ್ಪಣೆ ಮಾಡಿದ್ದಾರೆ. ಆನೆಗುಡ್ಡೆ ದೇವಾಲಯದಿಂದಲೂ ಕೂಡ ಶ್ರೀಧರ ಉಪಾಧ್ಯಾಯರು, ನಮ್ಮ ಪುತ್ತಿಗೆ ಮಠಾಧೀಶರ ಆಪ್ತ ಶಿಷ್ಯರು, ಅವರ ಮಠದಲ್ಲಿ ಇದ್ದು 6 ವರ್ಷ ಅಧ್ಯಯನ ಮಾಡಿರ್ತಕ್ಕಂಥವರು ಶ್ರೀಧರ ಉಪಾಧ್ಯಾಯರು. ಅವರ ನೇತೃತ್ವದಲ್ಲಿ ಕುಂಬಾಶಿಯ ಒಂದು ಪರಿಸರದ ಹೊರೆಕಾಣಿಕೆಯ ಒಂದು ನೇತೃತ್ವವನ್ನು ಅವರು ಈ ನಮ್ಮೆಲ್ಲರ ಒಂದು ಸಹಕಾರದಿಂದ ನಡೆಸಿಕೊಟ್ಟಿದ್ದಾರೆ. ಮತ್ತು ದೇವಾಲಯದ ವತಿಯಿಂದ ಸ್ವಾಮಿಗಳು ಕೂಡ ನಾಡ್ದು 13ನೇ ತಾರೀಕು ರಾತ್ರಿ ಕಾಲದಲ್ಲಿ ಆನೆಗುಡ್ಡೆ ವಿನಾಯಕ ದೇವರ ಒಂದು ದರ್ಶನಕ್ಕಾಗಿ ಬಂದು ರಾತ್ರಿ ಪೂಜೆಯನ್ನು ಕೂಡ ಅಲ್ಲೇ ನಡೆಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ದೇವಾಲಯದ ವತಿಯಿಂದಲೂ ಕೂಡ ಇವತ್ತು 50,000 ರೂಪಾಯಿ ಮೌಲ್ಯದ ಅಕ್ಕಿಯನ್ನು, ಒಂದು 10 ಕ್ವಿಂಟಾಲ್ ಅಕ್ಕಿಯನ್ನು ಹೊರೆಕಾಣಿಕೆಯಾಗಿ ದೇವಾಲಯದ ವತಿಯಿಂದ ಕೊಟ್ಟಿದ್ದೇವೆ. ಹಾಗೆ ಕುಂಬಾಶಿ ದೇವಾಲಯದ ಉಪಾಧ್ಯಾಯ ಬಂಧುಗಳು ಹಾಗೂ ನಮ್ಮ ದೇವಾಲಯದ ಅಭಿಮಾನಿಗಳು ಸೇರಿ ಒಟ್ಟಿಗೆ ಒಂದು 41 ಕ್ವಿಂಟಾಲು 60 kg ಅಕ್ಕಿಯನ್ನು, 3 ಕ್ವಿಂಟಾಲ್ ತೊಗರಿಬೇಳೆ ಹಾಗೂ 30 kg ಚಿಲ್ಲರೆ ತೊಗರಿಬೇಳೆಯನ್ನು, 3 ಕ್ವಿಂಟಾಲು ಬೆಲ್ಲವನ್ನು, 10 ಕ್ವಿಂಟಾಲ್ ಸಕ್ಕರೆಯನ್ನು, 1,000 ತೆಂಗಿನಕಾಯಿಯನ್ನು ನಾವೆಲ್ಲರೂ ಕೂಡ ಉಪಾಧ್ಯಾಯ ಕುಟುಂಬ, ಅಭಿಮಾನಿ ವರ್ಗ ಎಲ್ಲರೂ ಸೇರಿ ಇಂದು ಶ್ರೀಕೃಷ್ಣನ ಅನ್ನಬ್ರಹ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನಿಗೆ ಹೊರೆಕಾಣಿಕೆಯ ರೂಪವಾಗಿ ಇಂದು ನಾವು ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಭಾಗಗಳಿಂದ ಅನೇಕರು ಭಕ್ತಿಪೂರ್ವಕವಾಗಿ ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಂದೆ ನಡೀತಕ್ಕಂಥ ಪರಮ ಪೂಜ್ಯ ಶ್ರೀಪಾದರ ಚತುರ್ಥ ಪರ್ಯಾಯ 30ನೇ ಯತಿಗಳಾಗಿ ಸರ್ವಜ್ಞ ಪೀಠಾರೋಹಣ ಮಾಡಲಿಕ್ಕಿದ್ದಾರೆ. ಆ ಒಂದು ಪರ್ಯಾಯ ಮಹೋತ್ಸವವು ಕೂಡ ನಿರ್ವಿಘ್ನವಾಗಿ ಎಲ್ಲರ ಒಂದು ಸಹಕಾರದಿಂದ ವೈಭವವಾಗಿ ನಡೆಯಲಿ ಎಂಬುದಾಗಿ ಆರಾಧ್ಯ ಮೂರ್ತಿಯಾದಂಥ ವಿನಾಯಕನನ್ನು, ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಈ ಒಂದು ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಆಸ್ತಿಕ ವೃಂದವನ್ನು, ಎಲ್ಲ ಊರಿನ ಎಲ್ಲ ಜನರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು ಸೂರ್ಯನಾರಾಯಣ ಉಪಾಧ್ಯಾಯರಿಗೆ. ಈಗ ಕುಂದಾಪುರದ ಕುಂದಪ್ರಭಾ ಪತ್ರಿಕೆಯ ಸಂಪಾದಕರಾದ US ಶೆಣೆಯವರು ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ
ಶ್ರೀಕೃಷ್ಣನ ಭಕ್ತರೇ ಮತ್ತು ಪೂಜ್ಯ ಪುತ್ತಿಗೆ ಶ್ರೀಗಳವರ ಅಭಿಮಾನಿಗಳು ಮತ್ತು ಶಿಷ್ಯ ವೃಂದದವರೇ, ಶ್ರೀಕೃಷ್ಣನ ಪರ್ಯಾಯ ಉತ್ಸವ ಮತ್ತು ಕುಂದಾಪುರಕ್ಕೆ ಹಲವು ದಶಕಗಳ ನಂಟು ಇದೆ. ಎಲ್ಲ ಪರ್ಯಾಯ ಉತ್ಸವದಲ್ಲೂ ನಮ್ಮ ಪ್ರಥಮ ಸಭೆ ನಡೆಯುವುದು ಆನೆಗುಡ್ಡೆ ವಿನಾಯಕನ ಕ್ಷೇತ್ರದಲ್ಲಿ. ಈ ಬಾರಿಯೂ ಸಹ ಆನೆಗುಡ್ಡೆ ಕ್ಷೇತ್ರದಲ್ಲಿ ನಾವು ಪ್ರಥಮವಾದ ಸಭೆಯನ್ನು ನಡೆಸಿ ಪರ್ಯಾಯ ಉತ್ಸವದಲ್ಲಿ ಹೊರೆಕಾಣಿಕೆಯ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷವೂ ಭಾಗವಹಿಸಬೇಕಂತ ನಿರ್ಧಾರ ಮಾಡಿದ್ದೆವು. ಅದರಂತೆ ಇವತ್ತು ಹೊರೆಕಾಣಿಕೆಯ ಒಂದು ಸಾಂಕೇತಿಕ ಒಂದು ಸಮರ್ಪಣೆ ಇವತ್ತು ನಡೆದಿದೆ. ಕುಂದಾಪುರದಿಂದ ಇವತ್ತು ಮಾತ್ರ ಅಲ್ಲ, ಇನ್ನೂ ಕೆಲವು ದಿನಗಳಲ್ಲಿ ಇನ್ನಷ್ಟು ಹೊರೆಕಾಣಿಕೆಗಳು ಬರಲಿಕ್ಕಿವೆ. ಇವತ್ತು ಅಪ್ಪಣ್ಣ ಹೆಗಡೆಯವರು ಅವರ ನೇತೃತ್ವದಲ್ಲಿ ಬಸರೂರು ಮತ್ತು ಬೇರೆ ಭಾಗಗಳಿಂದ ಹೊರೆಕಾಣಿಕೆ ಬರಬೇಕಿತ್ತು. ಬೇರೆ ಕಾರ್ಯದ ಒತ್ತಡದಿಂದ ನಾಳೆ ಅಥವಾ ನಾಡ್ದವರು ಬರ್ತೇನೆ ಅಂತ ಹೇಳಿದ್ದಾರೆ. ಕುಂದಾಪುರದ ಹಲವು ದೇವಾಲಯಗಳ ಹೊರೆಕಾಣಿಕೆಯು ಇವತ್ತು ಬಂದಿದೆ. ಇನ್ನಷ್ಟು ಹೊರೆಕಾಣಿಕೆ ಇನ್ನೆರಡು ದಿನಗಳಲ್ಲಿ ಇಲ್ಲಿ ಬರಲಿಕ್ಕಿದೆ. ಈ ವರ್ಷ ಒಂದು ಸಂತೋಷ ಅಂತ ಹೇಳಿದರೆ, ಒಂದು ಕಡೆ ಶ್ರೀರಾಮನ ಉತ್ಸವ, ಇನ್ನೊಂದು ಕಡೆ ಶ್ರೀಕೃಷ್ಣನ ಉತ್ಸವ. ಇಲ್ಲಿ ಶ್ರೀಕೃಷ್ಣನ ಉತ್ಸವ ನಡೀತಾ ಇರುವಾಗ ಅಲ್ಲಿ ಮನೆ ಮನೆಗೆ ಶ್ರೀರಾಮ ಅಯೋಧ್ಯೆಯ ಮಂತ್ರಾಕ್ಷತೆ ಹಂಚುವ ಕೆಲಸವು ನಮ್ಮ ಪರ್ಯಾಯೋತ್ಸವದ ಸದಸ್ಯರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಎರಡು ಕಾರ್ಯಕ್ರಮ ಒಟ್ಟಿಗೆ ನಡೀತಾ ಇದ್ದ ಹಾಗೆ ನಡೀತಾ ಇದೆ. ಏನೇ ಇದ್ದರೂ ಸಹ ಏನೇನು ಯಾರ್ಯಾರು ಈ ಪರ್ಯಾಯೋತ್ಸವದಲ್ಲಿ ಪ್ರತಿ ಬಾರಿ ಭಾಗವಹಿಸ್ತಿದ್ರೋ ಅವರೆಲ್ಲ ಖಂಡಿತವಾಗಿ ನಮ್ಮ 18ನೇ ತಾರೀಕಿನ ಪರ್ಯಾಯ ಉತ್ಸವದ ಒಳಗೆ ಇಲ್ಲಿ ಹೊರೆಕಾಣಿಕೆಯನ್ನು ತಲುಪಿಸಲಿಕ್ಕಿದ್ದಾರೆ ಹಾಗೂ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಲಿಕ್ಕಿದ್ದಾರೆ. ಇದು ಹೊರೆಕಾಣಿಕೆಯ ಪರಂಪರೆ ಕುಂದಾಪುರದ್ದು ಬಹಳ ದೊಡ್ಡದು. ಎ ಜಿ ಕೊಡಿಗೆಯವರು ಕುಂದಾಪುರದಲ್ಲಿ ಈ ಹಿಂದೆ ನೇತೃತ್ವವನ್ನು ವಹಿಸ್ತಿದ್ದರು. ಆನೆಗುಡ್ಡೆಯ ಕ್ಷೇತ್ರದ ಒಂದು ಪ್ರೇರಣೆ, ಸ್ಫೂರ್ತಿ ಹಾಗೂ ಗೌರವ ಅದರೊಟ್ಟಿಗೆ ಇರ್ತಿತ್ತು. ಆಮೇಲೆ ಮಾನ್ಯ ಅಪ್ಪಣ್ಣ ಹೆಗಡೆಯವರು ಈ ಪರ್ಯಾಯೋತ್ಸವದ ಒಂದು ನೇತೃತ್ವವನ್ನು ವಹಿಸ್ತಿದ್ರು. ಆ ಸಂದರ್ಭದಲ್ಲೂ ಸಹ ಆನೆಗುಡ್ಡೆ ಮೂಲಕವೇ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಿರಂತರವಾಗಿ ಈಗ ಹಲವು ಪರ್ಯಾಯ ಉತ್ಸವಗಳಲ್ಲಿ ಇದೇ ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾಯಿದ್ದೇವೆ. ಹಾಗಾಗಿ ಈ ಪರ್ಯಾಯ ಉತ್ಸವದಲ್ಲಿ ಭಾಗವಹಿಸುವುದು ನಮ್ಮ ಕುಂದಾಪುರದವರೊಂದು ಪುಣ್ಯ ಹಾಗೂ ಇದೊಂದು ನಮ್ಮ ಖುಷಿಯ ವಿಚಾರ ಮತ್ತು ಆನಂದ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಈ ವರ್ಷದ ಪರ್ಯಾಯೋತ್ಸವ ಒಂದು ರೀತಿಯಲ್ಲಿ ದಾಖಲೆಯ ಅಥವಾ ನೆನಪಿಡಬೇಕಾದ ಪರ್ಯಾಯೋತ್ಸವ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. ಯಾಕಂತ ಹೇಳಿದರೆ ನಮ್ಮ ಸ್ವಾಮಿ ವಿವೇಕಾನಂದರು ಪ್ರಪಂಚವೆಲ್ಲ ತಿರುಗಿ ತಮ್ಮ ಒಂದು ಧಾರ್ಮಿಕ ಪ್ರವಚನಗಳ ಮೂಲಕ, ತಮ್ಮ ಮಾತುಗಳ ಮೂಲಕ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ಮೂಲಕ ಬಹಳ ಒಂದು ಭಾರತೀಯತೆಯ ಒಂದು ಪರಂಪರೆಯನ್ನು, ಅದರ ಹಿರಿಮೆಯನ್ನು ತೋರಿಸ್ಕೊಟ್ಟವರು. ಪುತ್ತಿಗೆ ಶ್ರೀಗಳವರು ಇವತ್ತು ಈಗಾಗಲೇ ನಮ್ಮ ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದ ಸಂಚಾಲಕರಾದ ಸುಪ್ರಸಾದ್ ಶೆಟ್ಟಿಯವರು ಹೇಳಿದ ಹಾಗೆ ವಿದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಬೆಳಕನ್ನು ತೋರಿಸಲಿಕ್ಕೆ, ಅಲ್ಲಿರುವ ನಮ್ಮ ಭಾರತೀಯರಿಗೆ ಒಂದು ಸ್ಫೂರ್ತಿ ಪ್ರೇರಣೆ ನೀಡಲಿಕ್ಕೆ, ಭಾರತೀಯರಲ್ಲದಿದ್ದವರಿಗೂ ಭಾರತೀಯ ಸಂಸ್ಕೃತಿಯ ಪರಿಚಯ ನೀಡಲಿಕ್ಕೆ ಭಾಳಷ್ಟು ಒಂದು ರೀತಿಯ ಕೊಡುಗೆಯನ್ನು ನಮಗೆ ನಮ್ಮ ದೇಶಕ್ಕೆ ನೀಡಿದ್ದಾರೆ, ನಮ್ಮ ಸಂಸ್ಕೃತಿಗೆ ನೀಡಿದ್ದಾರೆ, ಸನಾತನ ಸಂಸ್ಕೃತಿಗೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇಂತಹ ಒಬ್ಬ ವಿಶ್ವಮಾನ್ಯ ಗುರುಗಳು ಸ್ವಾಮೀಜಿಯವರು, ಶ್ರೀಪಾದರು ಇವಾಗ ಪರ್ಯಾಯೋತ್ಸವ ನಡೆಸ್ತಿರುವಾಗ ನಾವೆಲ್ಲ ಇದರಲ್ಲಿ ಭಾಗವಹಿಸ್ತಿರೋದು ನಮಗೆ ತುಂಬ ಸಂತೋಷ ವಿಚಾರ. ಕುಂದಾಪುರದಿಂದ ಬಂದ ಎಲ್ಲರೂ ಸಹ ಇದರಲ್ಲಿ ಭಾಳ ಆನಂದದಿಂದ ಭಾಗವಹಿಸ್ತಿದ್ದೇವೆ ಮತ್ತು ಪರ್ಯಾಯೋತ್ಸವದಲ್ಲಿ ಪಾಲ್ಗೊಳ್ತಿದ್ದೇವೆ ಅಂತ ಹೇಳ್ತಾ, ಈ ಪರ್ಯಾಯೋತ್ಸವ ನಮ್ಮ ಎಲ್ಲರ ಒಂದು ದೇವರ ಇಚ್ಛೆಯಂತೆ ಬಹಳ ಆನಂದದಿಂದ, ಬಹಳ ಒಂದು ಸಂಭ್ರಮದಿಂದ ನಡೀಲಿ. ಹಾಗೂ ಈ 2 ವರ್ಷಗಳು ಏನು ಪರ್ಯಾಯೋತ್ಸವದ ದಿನಗಳಿವೆ, ಭಗವದ್ಗೀತೆಯ ಶ್ರೀಕೃಷ್ಣನ ಒಂದು ಏನು ಉದ್ದೇಶ ಅಥವಾ ಏನು ಒಂದು ನಮಗೆ ಭಗವದ್ಗೀತೆ ಮೂಲಕ ಹೇಳುವ ಏನು ಸಂದೇಶ ಇದೆ, ಆ ಸಂದೇಶ ಜಗತ್ತಿನಾದ್ಯಂತ ಈ ಶ್ರೀಕೃಷ್ಣನ ಕ್ಷೇತ್ರದ ಮೂಲಕ ತಲುಪಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಜಯಶನೆಯವರೇ. ಪೆರಂಪಳ್ಳಿಯಿಂದ ಹೊರೆಕಾಣಿಯನ್ನು ಒಂದುಗೂಡಿಸಿ ತರಲ್ಪಟ್ಟ ಹರಿಕೃಷ್ಣ ಶಿವತ್ತಾಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ.
ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಈಗ ಕುಂಬಾಸಿಯ ಒಂದು ಕುಟುಂಬಸ್ಥರ ಪರವಾಗಿ ಈಗಾಗಲೇ ಅವರು ಚೀಟಿ ತೋರಿಸಿದರು. ಆ ಕ್ರಮ ಪ್ರಕಾರವಾಗಿ ಟೈಪ್ ಮಾಡಿ ಇಷ್ಟು ಧಾನ್ಯ ವ್ಯವಸ್ಥೆಗಳು ಬಂದಂತಹ ಆ ಸಾಮಗ್ರಿಗಳ ವಿವರ ತೋರಿಸಿದರು. ಇದನ್ನು ಅಷ್ಟು ಮುತುವರ್ಜಿಯಲ್ಲಿ ಪ್ರತಿ ಮನೆಗೆ ಅವರ ಉಪಾಧ್ಯಾಯರ ಕುಟುಂಬಕ್ಕೆ ಹೋಗಿ ಸಂಗ್ರಹಣೆ ಮಾಡಿಕೊಂಡು ಬಂದ ಶ್ರೀಧರ ಉಪಾಧ್ಯಾಯರು ಒಂದು ಮಾತನ್ನು ಹೇಳಲೇಬೇಕಾಗಿದೆ. ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣಾನ್ಮಃ ಶ್ರೀಮನ್ಮಹಾಗಣಪತೇ ನಮಃ. ನಮಸ್ಸಭಾಭ್ಯ ಸಭಾಪತಿಭ್ಯ ಸಭೆಯಲ್ಲಿರುವಂತಹ ಮಹನೀಯರನ್ನು ಕೂಡ ವಂದಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಮುಂದಿರುವಂತಹ ಎಲ್ಲ ಕೃಷ್ಣ ಭಕ್ತರನ್ನು ವಂದಿಸುತ್ತಾ, ಇವತ್ತಿನ ಈ ಹೊರೆ ಕಾಣಿಕೆಯ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ನಮ್ಮ ಉಡುಪಿ ಅನ್ನುವಂಥದ್ದು ಅನ್ನಬ್ರಹ್ಮ, ನಾದಬ್ರಹ್ಮ, ಕಾಂಚನ ಬ್ರಹ್ಮ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ತಿರುಪತಿ ಅನ್ನುವಂಥದ್ದು ಕಾಂಚನ ಬ್ರಹ್ಮ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮಗೆ ಪಂಡರಾಪುರದ್ದು ನಾದಬ್ರಹ್ಮ ಅಂತ, ಆದರೆ ಉಡುಪಿ ಅನ್ನುವಂಥದ್ದು ಅನ್ನಬ್ರಹ್ಮ ಅಂತ. ಇಲ್ಲಿ ಅನ್ನದಾನವೇ ಒಂದು ವಿಶೇಷವಾದಂತಹ ಒಂದು, ಯಾಕಂದರೆ ಕೆಲವು ಅನ್ನಗತ ಪ್ರಾಣ ಅಂತ, ಕಲಿಯುಗದಲ್ಲಿ ಅನ್ನದಾನಕ್ಕಿಂತ ಮುಂದೆ ಇನ್ನೂ ದಾನ ಇಲ್ಲ ಅಂತ ಹೇಳಿದ್ದಾನೆ. ಯಾಕೆಂದರೆ ಒಬ್ಬನ ಆತ್ಮಕ್ಕೆ ನಾವೊಂದು ದ್ರವ್ಯವನ್ನು ಆಹಾರವನ್ನು ಕೊಟ್ಟಿದಾಗ ಅವ ತೃಪ್ತಿಯಾಗಿ ಅವ ಸಂತೋಷ ಪಡ್ತಾನೆ, ಇಡೀ ಆತ್ಮ ತೃಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಅನ್ನದಾನಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ಈ ನಮ್ಮ ಆಹಾರ ಧಾನ್ಯವನ್ನು ನಮ್ಮ ಜಿಲ್ಲೆಯ ಹಲವು ಕಡೆಯಿಂದ ಎಲ್ಲರೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೂಡ ವಿಶೇಷವಾಗಿ ಚತುರ್ಥ ಪರ್ಯಾಯ 4ನೇ ಪರ್ಯಾಯವನ್ನು ಆರಂಭ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಹೇಳುವುದುಂಟು ಏನಂದರೆ, ಯಾವುದೇ ಮಾಡೋದಾದ್ರೂ ಮಾಡುವುದಕ್ಕಿಂತ ನಾವು ಮಾಡಿಸೋದು ಒಂದು ವಿಶೇಷ. ಯಾಕಂದರೆ ನಾವು ಮಾಡಿದರೆ ಒಬ್ಬರೇ ಮಾಡಿಸಿದರೆ ಸರ್ವವಿಘ್ನೋಪಶಾಂತಯೇ ಗಜಾನನ ಪದ್ಮಾರ್ಕೋ ಗಜಾನನ ನಿಶೋ ಅನೇಕದಂತೋ ಭಕ್ತಾನ ಏಕದಂತಮುಪಸ್ಮಯ ಏಕದಂತಂ मेघश्यामो पीतकोशेय वसो
श्रीवत्साङ्गो पुण्डरीकायताक्षं सर्वलोकैकनाथो नमो ಎಲೆ ಮನದರಸಿ ಲಕ್ಷ್ಮಿ, ಏನೋ ಗೊಂದಲ ಕಾಡಿದಂತಿದೆಯಲ್ಲ ಮನಸ್ಸಿನಲ್ಲಿ, ಅದೇನು ಹೇಳು. ಅದು ಅದು ಹೇಳುವಂಥವಳಾಗು ನನ್ನರಸಿ. ನಮೋ ನಮೋ ನಾರದ ಸಾನುದ ನಮೋ ನಮೋ ನಾರಾಯಣತೆ ನಮೋ ನಮೋ ಭವ ನಾರದ ಸಾನುದ ನಮೋ ನಮೋ ನಾರಾಯಣತೆ ನಮೋ ನಮೋ ಭವ ನಾರದ ಸಾನುದ ನಮೋ ಶ್ರೀಮನ್ನಾರಾಯಣನಿಗೆ ನಮೋ ನಮಃ. ಶ್ರೀ ಲಕ್ಷ್ಮೀ ದೇವಿಗೆ ನಮೋ ನಮಃ. ಅದೇನೋ ಹೇಳು ಹೇಳು ಎಂದಂತಾಯಿತು. ನನಗೂ ಹೇಳುವುದಿದೆ, ನಾನೇ ಹೇಳಲು. ನಿನಗೇನು ಹೇಳುವುದಿದೆ ನಾರದ? ಇದೆ ಇದೆ, ಕತೆ ಹೇಳುವುದಿದೆ. ಕತೆಯು ಸರಿ, ಹಾಗಾದರೆ ಯಾರದ್ದು? ಇನ್ಯಾರದ್ದು? ನಮ್ಮ ಜಗದ್ರಕ್ಷಕನಾದ ನಾರಾಯಣನದ್ದೇ. ಯಾವ ಕತೆ? ಯಾವ ಕತೆ? ಹೇಳುತ್ತೇನೆ ಹೇಳುತ್ತೇನೆ. ಅಷ್ಟಮಹಿಷಿಯರ ಕತೆ, ನಾರಾಯಣನ 8 ಹೆಣ್ಣಂದಿರ ಕತೆ. ತಾಳು ತಾಳು, ಏನು ಕೇಳೋಣ. ನಾನು ಹೇಳುವುದಿಲ್ಲ, ರಸವತ್ತಾಗಿ ಕತೆ ಹೇಳಲು ಈಗೋ ಸೂತ್ರಧಾರಿಗಳಿದ್ದಾರೆ, ಅವರೇ ಪಾತ್ರಧಾರಿಗಳಾಗುತ್ತಾರೆ. ಈಗೋ ಇಲ್ಲಿ ಬಂದರು. ನಾರಾಯಣತೆ ನಮೋ ನಮೋ ಭವ ನಾರದ ಸಾನುದ ನಮೋ ನಮೋ ನಾರಾಯಣತೆ ನಮೋ ನಮೋ.
ಶ್ರೀ ತುಳಸಿ ಜಾಂಬುವತಿ ಸಿರಿಗೋದ ಹಗಲಿರುಳು ಬಿಡದೆ ಯುಗಕ್ಕೆ ಮರುಳು ಮಾಡಿ ದೇಂ ದೇಂ ತತ ದೇಂ 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 ತತ ದೇಂ ದಿಮ್ಮಿತ ದಿಮ್ಮಿತ ಕಿಟ ದೇಂ ದೇಂ ತತ ದೇಂ ದಿಮ್ಮಿತ ದಿಮ್ಮಿತ ಕಿ ದೇಂ ದೇಂ ತತ ದೇಂ 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 ತತ ದೇಂ ದಿಮ್ಮಿತ ದಿಮ್ಮಿತ ಕಿ ಹರಿಯೇ ಪತಿಯೆಂದು ರುಕುಮಿನಿ ದೇವಿ ತತ ದೇಂ ದಕ್ಕಿರಗಡ ದತ್ತ ದೇಂ ದಕ್ಕಿರಗಡ ಪರದೇವತೆಯ ನೆನೆಯುತ್ತಿರುವರು ದೇಂ ದೇಂ ತತ ದೇಂ 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 ತತ ದೇಂ ಕಟಕ ಜಂ ಕಟಕ ಜಂ सकल सुजनाम्बुज रुक्मणी रुक्मिणी बालचन्द्रन सोलिप मुख ज्योतिमयी दिव्य ललाट फलक रत्न किङ्किणी ಪಾಲ್ಗಡವ ಎಂದವರೆಯ ಅಡಿಯ ನೀಡುತ್ತ ಬಂದಳೆ ರಾಜಕುಮಾರಿ ಕುಂಡಲಿನಿಯ ದಿವ್ಯ ರುಕ್ಮಿಣಿತ ಬಂದಾಳೆ ಚಂದ್ರದೆ ಶ್ರೀ ರುಕ್ಮಿಣಿ ಬಂದಾಳೆ ಸಖಿಯರೊಡಗೂಡಿ ಶ್ರೀ ರುಕ್ಮಿಣಿತ ಬಂದಾಳೆ ಶ್ರೀ ರುಕ್ಮಿಣಿ ಸಖಿಯರೊಡಗೂಡಿ ರಾಧಿಪ
ಕೃಷ್ಣನ ಭಕ್ತರೇ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಶ್ರೀಕೃಷ್ಣನ ಭಕ್ತ ಸೊನಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಸಂಬಂಧೆ ಮಂತಭಾಷಧರಂ ದಿವ್ಯ ಕೃಷ್ಣನ ಭಕ್ತರೇ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣಾನ್ ನಮಃ. ಶ್ರೀಮನ್ಮಹಾಗಣಪತೇ ನಮಃ. ನಮಃ ಸಭಾಭ್ಯ ಸಭಾಪತಿಭ್ಯ ಸಭೆಯಲ್ಲಿರುವಂತಹ ಮಹನೀಯರನ್ನು ಕೂಡ ವಂದಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಮುಂದಿರುವಂತಹ ಎಲ್ಲ ಕೃಷ್ಣ ಭಕ್ತರನ್ನು ವಂದಿಸುತ್ತಾ, ಇವತ್ತಿನ ಈ ಹೊರೆ ಕಾಣಿಕೆಯ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ನಮ್ಮ ಉಡುಪಿ ಅನ್ನುವಂಥದ್ದು ಅನ್ನಬ್ರಹ್ಮ, ನಾದಬ್ರಹ್ಮ, ಕಾಂಚನ ಬ್ರಹ್ಮ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ತಿರುಪತಿ ಅನ್ನುವಂಥದ್ದು ಕಾಂಚನ ಬ್ರಹ್ಮ ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮಗೆ ಪಂಡರಾಪುರದ್ದು ನಾದಬ್ರಹ್ಮ ಅಂತ, ಆದರೆ ಉಡುಪಿ ಅನ್ನುವಂಥದ್ದು ಅನ್ನಬ್ರಹ್ಮ ಅಂತ. ಇಲ್ಲಿ ಅನ್ನದಾನವೇ ಒಂದು ವಿಶೇಷವಾದಂತಹ ಒಂದು, ಯಾಕಂದರೆ ಕೆಲವು ಅನ್ನಗತ ಪ್ರಾಣ ಅಂತ, ಕಲಿಯುಗದಲ್ಲಿ ಅನ್ನದಾನಕ್ಕಿಂತ ಮುಂದೆ ಇನ್ನೂ ದಾನ ಇಲ್ಲ ಅಂತ ಹೇಳಿದ್ದಾನೆ. ಯಾಕೆಂದರೆ ಒಬ್ಬನ ಆತ್ಮಕ್ಕೆ ನಾವು ಒಂದು ದ್ರವ್ಯವನ್ನು ಆಹಾರವನ್ನು ಕೊಟ್ಟಿದಾಗ ಅವ ತೃಪ್ತಿಯಾಗಿ ಅವ ಸಂತೋಷ ಪಡ್ತಾನೆ, ಇಡೀ ಆತ್ಮ ತೃಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಅನ್ನದಾನಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ಈ ನಮ್ಮ ಆಹಾರ ಧಾನ್ಯವನ್ನು ನಮ್ಮ ಜಿಲ್ಲೆಯ ಹಲವು ಕಡೆಯಿಂದ ಎಲ್ಲರೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೂಡ ವಿಶೇಷವಾಗಿ ಚತುರ್ಥ ಪರ್ಯಾಯ 4ನೇ ಪರ್ಯಾಯವನ್ನು ಆರಂಭ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಹೇಳುವುದುಂಟು, ಏನಂದರೆ ಯಾವುದೇ ಮಾಡೋದಾದ್ರೂ ಮಾಡುವುದಕ್ಕಿಂತ ನಾವು ಮಾಡಿಸೋದು ಒಂದು ವಿಶೇಷ. ಯಾಕಂದರೆ ನಾವು ಮಾಡಿದರೆ ಒಬ್ಬರೇ ಮಾಡ್ಬೋದಂತ, ಮಾಡಿಸಿದರೆ ಸಾವಿರಾರು ಜನರಿಂದ ಕೆಲಸವನ್ನು ಮಾಡಿಸ್ಬೋದು ಅಂತ ಇದ್ದಾನೆ. ಯಾಕಂದರೆ ಅದೇ ರೀತಿಯ ಆ ಭಾವನೆಯಿಂದ ನಮ್ಮನ್ನೆಲ್ಲರೂ ಕೂಡ, ಇಡೀ ನಮ್ಮ ಎಲ್ಲರನ್ನು ಕೂಡ ಒಂದು ಸಂಘಟನೆ ಮಾಡಿ ಎಲ್ಲರಿಗೂ ಕೂಡ ಒಂದು ನಿರ್ದೇಶನ ಕೊಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ಒಂದು ಒಳ್ಳೆಯ ಸ್ಥಾನಕ್ಕೆ ಒಂದು ತಂದಿಟ್ಟಿದ್ದಾರೆ. ಏಕೆಂದರೆ ಪುತ್ತಿಗೆ ಮಠದಲ್ಲಿ ಮುಖ್ಯವಾಗಿ ಜ್ಞಾನ ಕಾರ್ಯ, ಧರ್ಮ ಕಾರ್ಯ, ಅದೇ ರೀತಿಯಾಗಿ ಈ ಅನ್ನಸತ್ರ ಕಾರ್ಯ ಎಲ್ಲವನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳ ಮನಸ್ಸಂದರೆ ವಿಶಾಲವಾದಂತಹ ಮನೋಭಾವನೆ. ಯಾವುದನ್ನು ಮಾಡಿದ್ರು ಕೂಡ ಒಂದು ಅದು ಶಿಸ್ತಿನಿಂದ, ಒಂದು ಚೌಕಟ್ಟಿನಿಂದ ಮಾಡಬೇಕು. ಕಾರ್ಯಕ್ರಮವನ್ನು ಕೂಡ ಒಂದು ಮಾಡುವಾಗ ಕ್ರಮ ಪ್ರಕಾರವಾಗಿ ಮಾಡಬೇಕಂತ, ಮತ್ತು ಅವರ ಇದರಲ್ಲಿ ಎಲ್ಲವೂ ಕೂಡ ಸಮಾನತೆಯ ದೃಷ್ಟಿಯಿಂದ ನೋಡಬೇಕಂತ. ಆದ್ದರಿಂದಲೇ ಕೂಡ ಅವರು ನಮ್ಮ ಈ ಒಂದು ವಿದ್ಯಾಪೀಠ 84ನೇ ಇಸ್ವಿಯಲ್ಲಿ ನಮ್ಮ ವಿದ್ಯಾಪೀಠ ಪುತ್ತಿಗೆ ವಿದ್ಯಾಪೀಠವನ್ನು ಆರಂಭ ಮಾಡಿ, ನಾವು ಆವಾಗ ಮೊದಲಿನ ಪ್ರಾರಂಭದ ನಾವು ವಿದ್ಯಾರ್ಥಿಯಾಗಿ ಇಲ್ಲಿ 6 ವರ್ಷ ವಿದ್ಯಾರ್ಜನೆ ಮಾಡಿ ಅವರ ಒಂದು ಅನುಗ್ರಹ ಪಡೆದಿದ್ದೇನೆ. ಅದೇ ರೀತಿಯಾಗಿ 92-94ರ ಪರ್ಯಾಯದಲ್ಲಿ ಸಿಂಹಾಸನ ಅಂತ ಕೃಷ್ಣ ಮಠದ ಒಳಗಿನ ಒಂದು ಭಾಗವನ್ನು ನೋಡಿಕೊಳ್ಳಿಕ್ಕೆ ನಮಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟು, ಅದರಿಂದ ನಮ್ಮ ಒಂದು ಮಾರ್ಗದರ್ಶನ ಕೊಟ್ಟು ಈ ದಾರಿಗೆ ನಮ್ಮನ್ನು ತಂದುಕೊಟ್ಟು ಈ ಒಂದು ಮಾರ್ಗವನ್ನು ಮಾಡಿದ್ದಾರೆ. ಅದಲ್ಲದೆಯೂ ಕೂಡ ನಮ್ಮ ಒಂದು ಸಾವಿರಾರು ನಮ್ಮ ವಿದ್ಯಾರ್ಥಿಗಳನ್ನು 84ನೇ ಇಸ್ವಿಯಿಂದ 38 ವರ್ಷದವರೆಗೆ ಸಾವಿರಾರು ವೇದಜ್ಞರನ್ನು, ಒಳ್ಳೆಯ ಪೌರೋಹಿತ್ಯವನ್ನು ಮಾಡುವವರನ್ನು ಕೂಡ ಒಳ್ಳೆಯ ವಿದ್ವಾಂಸರನ್ನು ತಯಾರು ಮಾಡಿ ಇಡೀ ತುಂಬ ಕ್ಷೇತ್ರಗಳಿಗೆ ಅವರು ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಆನಗುಡ್ಡೆಯಲ್ಲಿ ಕೂಡ ನಾವು 2 ಕುಂಭಾಶಿಯಿಂದ 2 ಪುರೋಹಿತರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸುಬ್ರಹ್ಮಣ್ಯದಲ್ಲೂ ಕೂಡ ಪೂಜೆಯವರು ಕೂಡ ನಮ್ಮ ಪುತ್ತಿಗೆ ಮಠದಲ್ಲೇ ಕಲಿತವರು ಕೂಡ ಆ ಸುಬ್ರಹ್ಮಣ್ಯದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ. ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಕೂಡ ನಮ್ಮ ಪುತ್ತಿಗೆ ಮಠದಲ್ಲಿ ಕಲಿತವರೇ ತುಂಬ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅದಲ್ಲದೆಯೂ ಕೂಡ ಅವರು ಕೂಡ ಅನ್ಯ ದೇಶದಲ್ಲಿ ಕೂಡ ಅಮೇರಿಕಾ, ಆಸ್ಟ್ರೇಲಿಯಾ, ಲಂಡನ್ ಇಂತಹ ಕೆಲವು ಕ್ಷೇತ್ರಗಳಲ್ಲಿ ಕೂಡ ಒಳ್ಳೊಳ್ಳೆಯ ಸ್ಕಾಲರ್ ಒಂದು ಪುರೋಹಿತ ಮಾಡುವಾಗಲೂ ಕೂಡ ಅವರು ಹೇಳೋದು ಸರಿಯಾಗಿ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕಂತ ಗುರುಗಳು ಹೇಳೋದುಂಟು. ಯಾಕಂದರೆ ಯಾವುದೇ ಕರ್ಮವನ್ನು ಮಾಡುವಾಗ ನಾವು ಅರ್ಥಪೂರ್ಣವಾಗಿ ಮಾಡಿದರೆ ಆವಾಗ ಪುರೋಹಿತರಿಗೂ ಅನುಗ್ರಹ, ಯಜಮಾನಿಗೂ ಒಂದು ಅನುಗ್ರಹ ಆಗಿ ಆ ಕಾರ್ಯ ಸಫಲ ಆಗುತ್ತೆ ಅಂತ ಆ ದೃಷ್ಟಿಯಿಂದ ಎಲ್ಲ ಒಳ್ಳೆಯ ವಿದ್ಯಾರ್ಥಿಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಪಾಡಿಗಾರದಲ್ಲೂ ಕೂಡ ಒಂದು ಸೆಮಿ ಸ್ಕೂಲ್ ಅಂದರೆ ಧಾರ್ಮಿಕ ಹಾಗೂ ಲೌಕಿಕ ಅನ್ನುವಂಥ ಒಂದು ಶಾಲೆಯನ್ನು ಮಾಡಿಕೊಂಡು ಅದರಲ್ಲಿ ಕೂಡ ಒಂದು 50-55 ವಿದ್ಯಾರ್ಥಿಗಳು, ಪುತ್ತಿಗೆಯಲ್ಲಿ ಕೂಡ ಒಂದು ಒಳ್ಳೆಯ ವಿದ್ಯಾಪೀಠವನ್ನು ತಯಾರು ಮಾಡಿ ಅಲ್ಲಿ ಕೂಡ ಪೂರ್ಣಕಾಲ ಒಂದು ವಿದ್ಯಾರ್ಥಿಗಳನ್ನು ಕೂಡ ತಯಾರು ಮಾಡಿ ಇಡೀ ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ನಾಡಿನ ಮಾಡುವಂತಹ ಆ 18ನೇ ದಿವಸ ಮಾಡುವಂತಹ ಆ ವಿಶೇಷ ಪರ್ಯಾಯದಲ್ಲೂ ಎಲ್ಲ ಭಕ್ತಾಭಿಮಾನಿಗಳು ನಾವೆಲ್ಲರೂ ಕೂಡಿ ಸೇರಿ, ಯಾಕೆಂದರೆ ಸಂಗೇಶ
ಶಕ್ತಿ ಕಲೋವಿಗೆ ನಮ್ಮ ಕಲಿಯುಗದಲ್ಲಿ ಎಲ್ಲರೂ ಕೂಡಿ ಮಾಡಿದ್ರೆ ಅದಕ್ಕೆ ವಿಶೇಷವಾದಂತಹ ಒಂದು ಫಲ ಅಂತ ಹೇಳಿದ್ದಾನೆ. ಆ ರೀತಿಯಾಗಿ ನಾವೆಲ್ಲರೂ ಸೇರಿ ಆ ಪರ್ಯಾಯದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಪ್ರಾತಾಗಿ ನಮ್ಮ ಗುರುಗಳ ಅನುಗ್ರಹ ಪಾತ್ರವಾಗಬೇಕಂದ್ರೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಖದಿ ಅಂತ ಹೇಳಿದ್ದಾನೆ. ನಾವು ಯಾವುದಿದ್ರೂ ಕೂಡ ಗುರುಮುಖಿನ ಮಾಡಿದಲ್ಲಿ ನಮಗೆ ವಿಶೇಷವಾದಂತಹ ಅನುಗ್ರಹ ಆಗ್ತದೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಸಕ್ರಿಯವಾಗಿ ಕಾರ್ಯದಲ್ಲಿ ಭಾಗವಹಿಸಬೇಕು. ಈ ಎಲ್ಲ ಕಾರ್ಯ 2 ವರ್ಷವೂ ಕೂಡ ನಿರಂತರವಾಗಿ ಸಹಕಾರವನ್ನು ಕೊಡಬೇಕು. ಅದರಿಂದ ನಮಗೂ ಯಶಸ್ಸು, ಅವರ ಕಾರ್ಯವೂ ಕೂಡ ನಿರ್ವಿಘ್ನಿಂದ ಆಗ್ತಾ ಇರುವಂತಹದ್ದು. ಆದ್ದರಿಂದ ಗುರುಗಳು ನಮಗೆಲ್ಲರೂ ಕೂಡ ಅನುಗ್ರಹ ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಎಲ್ಲರೂ ಕೂಡ ಅನುಗ್ರಹ ಮಾಡಲಿಂದಾಗಿ ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣರಲ್ಲಿಯೂ ಆ ಕ್ಷೇತ್ರ ಸ್ವಾಮಿಯಾದಂತಹ ನಮ್ಮ ಮಹಾಗಣತಿಯಲ್ಲೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಅವರು ಕೂಡ ಮೇ 26ನೇ ತಾರೀಕು ಯಾತ್ರೆಗೆ ಹೊರಡುವಾಗ ಆರಂಭದಲ್ಲಿ ಆನೆಗುಡ್ಡೆಯಿಂದ ಆ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಇಷ್ಟರಲ್ಲಿ ಕೂಡ ನಿರ್ವಿಘ್ನದಾಗಿದೆ. ನಾಡು ಪರ್ಯಾಯ ಕೂತ್ಕೊಳ್ಳಬೇಕಾದ ಮುಂಚೆ ಕೂಡ ನಾಡ್ದು 13ನೇ ತಾರೀಕು ಕೂಡ ಆನೆಗುಡ್ಡೆಯಲ್ಲಿ ವಿಶೇಷವನ್ನು ಪೂಜೆ, ಆ ರಾತ್ರಿ ಪೂಜೆಯನ್ನೆಲ್ಲ ಮಾಡಿ ಆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯ ನಿರ್ವಿಘ್ನದಾಗಲಿ ಎಂದಾಗ ನಾವು ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿ ಅನ್ನಿಸುವಂಥದ್ದು. ಧನ್ಯವಾದಗಳು ಶ್ರೀಧರೋಪಾದ್ರೆ. ಇದೀಗ ಆ್ಯಕ್ಚುಲಿ ಅನುಗ್ರಹ ಸಂದೇಶ ಆಗಬೇಕು. ಶ್ರೀಗಳವರು ಮಾಹೆಯ ಇದರ ವ್ಯವಸ್ಥೆಯಲ್ಲಿ, ಮಾಹೆಯ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಮಣಿಪಾಲದಲ್ಲಿ ಆಗ್ತಾಯಿದೆ. ಹಾಗೆ ಕಿರಿಯ ಶ್ರೀಗಳವರು ಹಳೆಯಂಗಡಿಯಲ್ಲಿ ರಾತ್ರಿ ಪೂಜೆಯ ಸಿದ್ಧತೆಗೆ ಹೋಗಿದ್ದಾರೆ. ಅಂದರೆ ಎಡೆಬಿಡದ ಒಂದು ಕಾರ್ಯಕ್ರಮದ ಪಾದಪೂಜೆ ಇತ್ಯಾದಿ ಒತ್ತಡಗಳಲ್ಲಿದ್ದಾರೆ. ಆದರೂ ಬರ್ತಾನೆ ಅಂತ ಹೇಳಿದರು. ಆದರೂ ಕಾಯಿಸೋದು ಬೇಡ, ಅವರ ಭಕ್ತರು ದೂರದಿಂದ ಬಂದಿರ್ತಾರೆ, ಕಾಯಿಸೋದು ಬೇಡ. ಅವರನ್ನೆಲ್ಲ ಯಾರ್ಯಾರು ಹೊರೆ ಕಾಣಿಕೆ ಕೊಟ್ಟಿದ್ದಾರೆ ಅವರೆಲ್ಲ ಪರ್ಯಾಯ ಕೂತ್ಕೊಂಡ ಕೂಡಲೇ ಒಂದು ದಿವಸ ಅವರನ್ನು ನೀವು ಆಯಾ ಏರಿಯಾದ ವ್ಯವಸ್ಥೆಯಲ್ಲಿ ಕರೆಸಿ ಅವರು ಪ್ರಸಾದ, ಮಂತ್ರಾಕ್ಷತೆ ಮತ್ತು ಅನುಗ್ರಹ ಅವರ ಸಂದೇಶವನ್ನು ಕೇಳಿಕೊಂಡೇ ಅವರು ಹೋಗಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮನ್ನು ಶ್ರೀಗಳವರ ಉಪಸ್ಥಿತಿಯಲ್ಲಿ ಅನುಗ್ರಹ ಸಂದೇಶ ನೀಡಲಿಕ್ಕಿದ್ದಾರೆ. ಇದರೆಲ್ಲರ ಪರವಾಗಿ ಶ್ರೀ ಮಠದ ದಿವಾನರಾದ ನಾಗರಾಜಾಚಾರ್ಯರು ನಿಮಗೆ ಶುಭ ಕೋರಿ ಧನ್ಯವಾದವನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ದಿವಾನರಾದ ನಾಗರಾಜಾಚಾರ್ಯ. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೆ ಹಾಗೆ ಎದುರುಗಡೆ ಆಸೀನರಾಗಿರುವ ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಶ್ರೀಮಠದ ಪರವಾಗಿ ಮತ್ತೊಮ್ಮೆ ಸ್ವಾಗತ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಶ್ರೀಗಳವರ ಪುತ್ತಿಗೆ ಶ್ರೀಗಳವರ ಚತುರ್ಥ ಪರ್ಯಾಯದ ಸಂಭ್ರಮ ಈಗಾಗಲೇ ನಮ್ಮ ಯು ಜಿ ಶೆಣೆಯವರು ಹೇಳಿದಾಗೆ ಇದು ರಾಮಕೃಷ್ಣರ ಉತ್ಸವ ಅಂಥೇಳಿ ನಡೀತಾ ಇದೆ. ಒಂದು ಕಡೆ ರಾಮನ ಉತ್ಸವ, ಇನ್ನೊಂದು ಕಡೆ ಕೃಷ್ಣನ ಉತ್ಸವ. ಈ ಉತ್ಸವದ ವೈಭವ ಭಾರತಾದ್ಯಂತ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃಷ್ಣನ ಒಂದು ಕ್ಷೇತ್ರದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಹೇಗೆ ಕುಚೇಲ ಒಂದು ಹಿಡಿ ಒಂದು ಅವಲಕ್ಕಿಯನ್ನು ಸಮರ್ಪಣೆ ಮಾಡಿ ಕೃಷ್ಣನಿಂದ ವಿಶೇಷ ಅನುಗ್ರಹಿತನಾಗಿದ್ದಾನೆ, ಅದೇ ರೀತಿ ನೀವೆಲ್ಲರೂ ಸೇರಿ ವಿಶೇಷವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಹೊರೆ ಕಾಣಿಕೆಯನ್ನು ಅರ್ಪಣೆ ಮಾಡಿ ಅವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಈ ಎಲ್ಲ ನಿಮ್ಮ ಸೇವೆಯನ್ನು ಗುರುಗಳ ಮುಖಾಂತರ ಭಗವಂತನಿಗೆ ಅರ್ಪಣೆಗೊಳ್ಳುತ್ತೆ. ಈಗ ವಿಶೇಷವಾಗಿ ಶ್ರೀಗಳವರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರಬೇಕಿತ್ತು, ಆದರೆ ಕಾರ್ಯಕ್ರಮದ ಬಾಹುಳ್ಯದಿಂದಾಗಿ ಇಲ್ಲೇ ಪಕ್ಕದಲ್ಲಿ ಮಣಿಪಾಲದಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಆದರೆ ನಿಮ್ಮನ್ನು ಕಾಯಿಸುವುದು ಒಳ್ಳೆಯದಲ್ಲ ಎನ್ನುವ ದೃಷ್ಟಿಯಿಂದ ನಾವು ಸಭೆಯನ್ನು ಮುಂದುವರಿಸಿದ್ದೇವೆ. ನಾವು ನಿಮ್ಮ ಸೇವೆಯನ್ನು ಶ್ರೀಗಳ ಕರಕಮಲಗಳಿಗೆ ಅರ್ಪಣೆ ಮಾಡಿ ಅದರಿಂದ ಕೃಷ್ಣನಿಗೆ ಅರ್ಪಿತವಾಗುವಂತೆ ನಾವು ಪ್ರಯತ್ನ ಮಾಡ್ತೇವೆ. ಈ ಎಲ್ಲ ನೀವು ಸಮರ್ಪಣೆ ಮಾಡಿದ ಒಂದು ಪೂರ್ಣ ಫಲವನ್ನು ಪಡೆಯುವುದಕ್ಕೆ ನಾಡ್ದು 18ನೇ ತಾರೀಕು ನಡೆಯುವ ಒಂದು ವಿಶೇಷ ಅನ್ನದಾನ ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲ ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಈ ಪರ್ಯಾಯ ಶ್ರೀಗಳವರ ಒಂದು ಸನ್ಯಾಸಾಶ್ರಮದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ 4ನೇ ಬಾರಿ ಆ ಒಂದು ಅವಕಾಶ ಸಿಕ್ಕಿರುತ್ತದೆ. ಈ ಹಿಂದಿನ 3 ಬಾರಿ ಕೂಡ ನೀವೆಲ್ಲರೂ ಕೂಡ ಸೇರಿ ಸಿದ್ಧಾರಣ ಉಪಾಧ್ರಿಗೂ ಕೂಡ ನೆನಪಿರ್ಬೋದು, ಶೆಣೆಯವರು ಕೂಡ, ಅಪ್ಪಣ್ಣ ಹೆಗಡೆಯವರು, ಶೆಣೆಯವರು, ಇವರೆಲ್ಲರೂ ಕೂಡ ಈ ಹಿಂದಿನ ಸಂದರ್ಭದಲ್ಲಿ ಕೂಡ ನಮ್ಮೊಂದಿಗೆ ಇದ್ದು ಪರ್ಯಾಯ ಆಗುವಲ್ಲಿ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ಅದರಿಂದಾಗಿ ಶ್ರೀ ಕ್ಷೇತ್ರದ ಸನ್ನಿಧಾನದಲ್ಲಿ ಶ್ರೀಗಳವರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ
ವಿಶೇಷವಾಗಿ ಕಿನ್ನಿಮೂಲಿಕೆಯ ಸ್ವಾಗತ ಗೋಪುರ ಇರ್ಬೋದು, ಅನ್ನಬ್ರಹ್ಮ ಅನ್ನಯಜ್ಞ ಅಂಥೇಳಿ ಭೋಜನ ಶಾಲೆ ಇರ್ಬೋದು, ರತ್ನರಥ ಇರ್ಬೋದು, ಕ್ಯೂ ಕಾಂಪ್ಲೆಕ್ಸ್ ಇರ್ಬೋದು, ಕೃಷ್ಣಗೀತ ಸ್ವಾಗತ ಗೋಪುರ ಇರ್ಬೋದು. ಇಂಥ ಒಂದು ಹಲವಾರು ಸೇವೆಗಳು ನಿಮ್ಮೆಲ್ಲರ ಸಹಕಾರದಿಂದ ಸಂಪನ್ನಗೊಂಡಿದೆ. ಅದೇ ರೀತಿ ಈ ಬಾರಿ ಕೂಡ ವಿಶೇಷವಾಗಿ ಕೋಟಿ ಗೀತಾಲೇಖನ ಯಜ್ಞ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಜ್ಞಾನ ಸಂಪತ್ತು ಗೀತೆ. ಈ ಗೀತೆ ಎಲ್ಲರಿಗೂ ಅದನ್ನು ತಿಳಿಯುವಂತೆ ಆಗಬೇಕು, ಆ ಮೂಲಕ ಕೃಷ್ಣನ ಸೇವೆ ಆಗಬೇಕು, ಆ ಮೂಲಕ ಎಲ್ಲರ ಮನೆಯಲ್ಲಿ ಜ್ಞಾನ ಸಂಪತ್ತು ಬೆಳಗಿ ಎಲ್ಲರೂ ಕೂಡ ಸಂತೃಪ್ತ ಜೀವನವನ್ನು ನಡೆಸುವಂತಾಗಬೇಕು ಎನ್ನುವ ದೃಷ್ಟಿಯಿಂದ ಕೋಟಿ ಗೀತಾಲೇಖನ ಯಜ್ಞ ಅಂತ ಒಂದು ಬೃಹತ್ ಆಂದೋಲನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಎಲ್ಲ ಶ್ರೀಕೃಷ್ಣ ಭಕ್ತರು ಭಾಗವಹಿಸಿ ಆ ಒಂದು ಯೋಜನೆಯನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಅಷ್ಟೋತ್ತರ ಭವನ, ಸ್ವಾಗತ ಗೋಪುರ, ಹಾಗೆ ಪಾರ್ಥಸಾರಥಿ ಚಿನ್ನದ ರಥ, ಹೀಗೆ ಹಲವಾರು ಯೋಜನೆಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಇದೆಲ್ಲ ಸಾಕಾರಗೊಳ್ಳಬೇಕಿದ್ರೆ ಹೇಗೆ ಇವತ್ತು ಎಲ್ಲರೂ ಸೇರಿ ಹೊರೆಯ ಕಾಣಿಕೆಯನ್ನು ಒಂದು ಸಂಯೋಜಿಸಿ ಕೃಷ್ಣನ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ್ದೀರಾ, ಅದೇ ರೀತಿ ಮುಂದಿನ ಯೋಜನೆಗಳಲ್ಲಿ ಕೂಡ ನೀವು ಸಹಕಾರ ನೀಡಿ ಶ್ರೀಕೃಷ್ಣನ ಸೇವೆಯನ್ನು ನಡೆಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಬಂದ ಎಲ್ಲ ಮುಖ್ಯಸ್ಥರಿಗೆ, ಎಲ್ಲ ಶ್ರೀಕೃಷ್ಣ ಭಕ್ತಾಭಿಮಾನಿಗಳೇ ಮತ್ತೊಮ್ಮೆ ಶ್ರೀಮಠದ ಪರವಾಗಿ, ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿಮ್ಮ ಸೇವೆಯನ್ನು ಗುರುಗಳ ಮೂಲಕ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ. ಈಗ ಸಮಸ್ತ ಹೊರೆ ಕಾಣಿಕೆಯನ್ನು ಅರ್ಪಿಸಿದ ಭಕ್ತರ ಪರವಾಗಿ ಆಯಾ ನೇತೃತ್ವ ವಹಿಸಿಕೊಂಡ ಮುಖಂಡರುಗಳಿಗೆ, ನಾಯಕರಿಗೆ ನಾಗರಾಜಾಚಾರ್ಯರು ಸಾಂಕೇತಿಕ ಗೌರವಪೂರ್ವಕವಾಗಿ ಶಾಲನ್ನು, ಯಾರಾದರೂ ಪ್ರಸಾದ ತಾವು ಕೊಟ್ಟ ಪ್ರಸಾದವನ್ನು ಇದು ಸರ್ಟಿಫಿಕೇಟ್ ಎಲ್ಲ ಇತ್ಯಾದಿಗಳನ್ನು ನಮ್ಮ ಕೌಂಟ್ರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪಡ್ಕೊಳ್ಬೇಕಾಗಿ ವಿನಂತಿ. ಆನೆಗುಡ್ಡೆ ಕುಂಬಾಶಿಯಿಂದ ಸೂರ್ಯನಾರಾಯಣ ಉಪಾಧ್ಯಾಯರು ಮತ್ತು ಶ್ರೀಧರ್ ಉಪಾಧ್ಯಾಯರು, ಕುಂದಾಪುರ ಪುರಸಭೆ ವ್ಯಾಪ್ತಿಯ ನೇತೃತ್ವವನ್ನು ವಹಿಸಿಕೊಂಡಂಥ US ಶೆಣೆಯರು, ಬ್ರಹ್ಮಾವರ ಭಾಗದಿಂದ ಆರೂರು ಶ್ರೀಧರ್ ಶೆಟ್ಟರು, ಆರೂರು ಸಂಕೈ ಶೆಟ್ಟಿಯವರು, ಉಪಾಧ್ಯಾಯರು, ದೇವಿದಾಸ್ ಉಪಾಧ್ಯಾಯರು, ವಿಕ್ರಮ್ ಉಪಾಧ್ಯಾಯರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಆರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮಾ ರತ್ನಾಕರ್ ಅವರು, ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ವೀಣಾ ಶೆಟ್ಟಿಯವರು, ಮಾತೃ ಮಂಡಳಿಯ ಗೀತಾ ನಾಯಕ್ ಅವರು, ಒಂದು ಅಭೂತಪೂರ್ವವಾದ ಅವ್ವ ಯವ್ವ ಅವ್ವ ಯವ್ವ ಕೈಯ ತೋರೆ ನೀ ಕೈಯ ತೋರೆ ನೀ ಅವ್ವ ಯವ್ವ ಅವ್ವ ಯವ್ವ ಕೈಯ ತೋರೆ ನೀ ಕೈಯ ತೋರೆ ನೀ ಪೇಳುವನೆಮ್ಮ ಕಣ್ಣಾಗೆ ಪೇಳುವನಮ್ಮ ಕಣ್ಣಾಗೆ ನೀ ಉಂಡ ಊಟಗಳ ಕಂಡ ಕನಸುಗಳ ಪೇಳುವನಮ್ಮ ಅವ್ವವ್ವ ಯವ್ವ ಕೈಯ ತೋರೆ ಅವ್ವ ಅವ್ವವ್ವ ಯವ್ವ ಕೈಯ ತೋರೆ ಅವ್ವ ಅಂಗವಂಗ ಕಳಿಂಗ ಕಾಶ್ಮೀರ ಸಿಂಧು ದೇಶವ ತಿರುಗಿಹೆ ನಮ್ಮ ಚೋಳ ಮಂಡಲ ಸಂಚರಿಹೆ ನಮ್ಮ ಅವ್ವ ಯವ್ವ ಕೈಯ ತೋರೆ ಅವ್ವ 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 ಕೈಯ ತೋರೆ ಅವ್ವ ಸತ್ಯವನ್ನೇ ಹೇಳುತ್ತೆ ನಮ್ಮ
ಸತ್ಯವನ್ನೇ ಹೇಳುತ್ತೇನಮ್ಮ, ಸತ್ಯವನ್ನೇ ಹೇಳುತ್ತೇನಮ್ಮ, ದೋಷದೆಂದಿರೋ ಸತ್ಯವನ್ನೇ ಹೇಳುತ್ತೇನಮ್ಮ. ಬರುತ್ತಾನೆ ಬರುತ್ತಾನೆ ಘನಶ್ಯಾಮ ಸುಂದರ ಪೀತಾಂಬರಧರ ಶಂಖಚಕ್ರಧರ ನೀಲಾಂಬುಜಾಯಾಮ ನವರತ್ನ ಮೌಳಿಯೋ ಗರುಡ ವಾಹನನೋ ತುರಗ ವಾಹನನೋ ಗರುಡ ವಾಹನನೋ ತಿರುಗ ವಾಹನನೋ ಅದಿಗೋ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅದಿಗೋ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅದಿಗೋ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅದಿಗೋ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅಲ್ಲೇ ನೋಡು ಬರುತ್ತಾನೆ ಅದಿಗೋ ಅಷ್ಟಮಹಿಷಿಯಲ್ಲಿ ಒಬ್ಬಳಾದ ರುಕ್ಮಿಣಿ ವಿವಾಹ ಶ್ರೀಕೃಷ್ಣನೊಂದಿಗೆ ರುಕ್ಮಿಣಿ ವಿವಾಹ ತತ್ತಂ ತದ್ದಣ್ಣ ತದ್ದಣ್ಣ ತದ್ದೀಂ ತದ್ದೀಂ ತದ್ದಣ್ಣ ತದ್ದಣ್ಣ ತತ್ತಂ ತತ್ತಂ ತದ್ದಣ್ಣ ತದ್ದೀಂ ತದ್ದೀಂ ತದ್ದಣ್ಣ ತದ್ದಣ್ಣ ತತ್ತಂ ತತ್ತಂ ತದ್ದಣ್ಣ ತದ್ದಣ್ಣ ತದ್ದೀಂ ತದ್ದೀಂ ತದ್ದಣ್ಣ ತದ್ದಣ್ಣ ತತ್ತಂ ತತ್ತಂ ತದ್ದಣ್ಣ ತದ್ದಣ್ಣ ತದ್ದೀಂ ತದ್ದೀಂ ತದ್ದಣ್ಣ ತದ್ದಣ್ಣ
ರಸವತ್ತಾಗಿದೆ ತಾನೇ? ಹೌದೌದು ದೇವಿ, ಈಗೇಕೆ ಮುನಿಸು? ಈ ಎಲ್ಲ ಕಥೆಗಳಲ್ಲಿ ನಾನೆಲ್ಲಿದ್ದೇನೆ? ತಾಳು ತಾಳು, ಇನ್ನೂ ಇದೆ, ಕೇಳು, ಇನ್ನೂ ಇದೆ, ಮತ್ತೂ ಇದೆ. ನಾರಾಯಣನ ಮದುವೆಯ ಕಥೆಗಳು ಕೇಳೋಣ ಕೇಳೋಣ. ತಕಣಂ ಕಿಟ ತಕ ತಕ ದೀಂ ತಕಣಂ ಕಿಟ ತಕ ದೀಂ ತಕಣಂ ಕಿಟ ತಕ ದೀಂ ತಕಣಂ ಕಿಟ ದೀಂ ತಗಣಂ ಕಿಟ ತಗ ದೀಂ ತಗಣಂ ಕಿಟ ತಕಣಂ ಕಿಟ ದೀಂ ಜಂ ತರಿತಾಂ ತಕಿಟ ತೋಂ ತತಹತ ಜಂ ತರಿತ ತಕಿಟ ತೋಂ ತಾಹತ ಜಂ ತರಿತಾಂ ತಕಿಟ ತೋಂ ತತಹತ. ಮಹಾಪತೆ ವ್ರತೆ ಮೃತ್ಯವಂದೆ ರಕ್ಷಯಾದಲೆ ಉರುಳಬದೆಗೆ. ಮಹಾಪತೆ ವ್ರತೆ ರಕ್ಷೆಯಾದಲೆ ಮುದುರುಳವದಿಗೆ. ಮಹಾಪತಿ ವ್ರತೆ ಮಿತ್ರ ವೃಂದ ರಕ್ಷೆಯಾದ
ಯುಕುತಿಯಲಿ ಆ ಸತಿಗೆ ಪತಿಯಾಗ ಸುರರ ಮುಕುತಿ ಕೇಳಿ ಯುಕುತಿಯಿಂದ ಸತಿಗೆ ಪತಿಯಾಗ ಸುರರ ಮೊರೆ ಕೇಳಿ ಹರಿಯುವುದೆಯಲಿ ಆ ಸತಿಗೆ ಪತಿಯಾಗ ಭಂಗಗೊಂಡಿದೆ ನಿಂದೆಯ ವೃದ ಸಿರಿಹರಿಯ ಯುಗುತಿಯಿಂದ ಭಂಗವಾಯಿತೆ ಆರಕ್ಷೆ ಭಂಗವಾಯಿತೆ ಆರಕ್ಷೆ ಪತಿವಿದೆ ರತ್ತ ಕಿಟ ದಕ ತಕಿಟ ರತ್ತ ಕಿಟ ಧೀಮ್ ಧೀಮ್ ಮತ್ತೆ ಉದಿಸಿದಳೆ ತುಳಸಿಯಾಗಿ ಚಿತ್ತ ಚೋರ ಹರಿಯ ವಲ್ಲಭೆಯಾಗಿ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣವೇ ನಮ್ಮ ಶ್ರೀ ಕೃಷ್ಣ ತುಳಸಿಗೆ ಕಲ್ಯಾಣವೇ ವಸುದೇವನಿಗೆ ಅಂಗಳದೊಳಗೆಲ್ಲ ತುಳಸಿ ವನ ಮಾಡಿ ಶೃಂಗಾರದಿಂದಲೇ ಪೂಜಿಸುವ ಕಲ್ಯಾಣ ತುಳಸಿ ಕಲ್ಯಾಣವೇ ನಮ್ಮ ಶ್ರೀ ಕೃಷ್ಣ ತುಳಸಿಗೆ ಕಲ್ಯಾಣ
ಜಾಂಬವಂತ ಕಾಡಿನಲ್ಲಿ தரிகிடதோம் 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 ಗೆಳತಿಯರೊಡನೆ ಆಡುತ್ತ ಪಾಡುತ್ತ
ದಗಿಡದಂ ದತ್ತ ದೀಂ ದಿಂ ದಗಿಡ ದಗ 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 ದಗಿಡ ದಗ ದಗಿಡ ದಗಿಡ. ಮಲ್ಲಯುದ್ಧ ನಡೆಯುವಾಗ ಶ್ರೀಕೃಷ್ಣನು ರಾಮ ದರ್ಶನ ಮಾಡಿಸುತ್ತಾನೆ. ಜಾಪವಂತ ಆಶ್ಚರ್ಯ ಭಕ್ತಿಯಿಂದ ನಮಿಸಿ ರಾಮ 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 ಭಕ್ತಿಯಿಂದ ನಮಿಸಿ ಮಗಳನ್ನು ಕೃಷ್ಣನಿಗೆ ವರಿಸಿಕೊಡುವನು ಜಾಂಬವ ರಾಮ ಕಲ್ಯಾಣ ವೈಭೋಗ ಕೃಷ್ಣ ಕಲ್ಯಾಣ ವೈಭೋಗ ಜಾಂಬವತಿ ಕಲ್ಯಾಣ ವೈಭೋಗ ಸೀತ ಕಲ್ಯಾಣ ವೈಭೋಗ ರಾಮ ಕಲ್ಯಾಣ ವೈಭೋಗ ಕೃಷ್ಣ ಕಲ್ಯಾಣ ವೈಭೋಗ ಜಾಂಬವತಿ ಕಲ್ಯಾಣ ವೈಭೋಗ ಖಂಡಿಸಿ ಬಂದ ವೇದನ ಬಲದೆ ರಂಗನ ಸಿರಿ ಕರ ಬಿಡಿದಾರೆ ಮಂಗಲ ಜಾಂಬವತಿ ಮಂಗಲೇ ಗಗನ ಗಗನ ಕುಂಡರಿ ಗಿಡದ ಗದಗ ಕುಂಡರಿ ಗಿಡದ ಕುಂಡರಿ ಗಿಡದ ಗಗನ ಗಗರಿ ಗಗಗ ಕುಂಡರಿ ಗದಗ ಕುಂಡರಿ ಕುಂಡರಿ ಗಿಡದ ಗತಿ ತಗಿಗಿಣದು ತಗದಿ ತಾಂ ತಕ ಧೀಂ ತ ಜಂ ತರಿ ನಂ ತರಿ ಕಿಟ ತಕ್ಕ ಧೀಂ ತಕ್ಕ ನಂ ದಿತ್ತ ತಾಂ ತಕ ಧೀಂ ತ ಜಂ ತರಿ ನಂ ತರಿ ಕಿಟ ತಕ್ಕ ಧೀಂ ತಕ್ಕ ನಂ ದಿತ್ತ ತಾಂ ತಕ ಧೀಂ ತಕ ಜಂ ತರಿ ನಂ ತರಿ ಕಿಟ ತಕ್ಕ ಧೀಂ ತಕ್ ನಂ ದಿತ್ತ ತಾಂ ತಕ ಧೀಂ ತ ಜಂ ತರಿ ನಂ ತರಿ ಕಿಟ ತಕ್ಕ ಧೀಂ ತಕ್ಕ ನಂ ದಿತ್ತ ಸಿರಿ ವಿಷ್ಣುವಿನ ಮಹಿಷಿ ಸುಗುಣ ನೀಳಾದೇವಿ ಇಳೆಗಿಳಿದು ಬಂದಳೆ ಗೋದೆಯಾಗಿ ಸಿರಿ ವಿಷ್ಣುವಿನ
ಬೇಡುವೆ ಮಣ್ಣಿನ ಮೋಡ ನಿನ್ನ ಮಲರ್ಗಣ್ಣ ಮುಸುಕಿದೆ ಕನಸಿನಲ್ಲಿ ನೀಳೆ ಹೂ ಮುಡಿಯುವಳೆ ಕನಸಿನಲ್ಲಿ ನೀಳೆ ಹೂ ಮುಡಿಯುವಳೆ ಏನಾಯಿತು ಇದೇನಾಯಿತು ಮಗಳೇ ಏನಾಯಿತು ಇದೇನಾಯಿತು ಮಗಳೇ ಆಘಾತಕ್ಕೆ ಒಟ್ಟಿದೆ ಈ ದಿನದ ವೃತವ ದೇವಗಿಲ್ಲವಾಯಿತು ಅರ್ಪಿಸಲು ಮಾಲೆ ಕರುಣಿಸನ್ನನು ಬೇಡುವೆನ ಮಂದ ಮದೀನ ಧರಿಸಿದೆ ಒಂದಾದೆ ಅವನೊಳು ಮರೆತನೆ ಕ್ಷಣದೊಳು ಆಗ ಮನ್ನಿಸುವಿರ ಮನ್ನಿಸುವಿರ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಆಚಾರ್ಯ ನನಗೆ ಬಲು ಪ್ರಿಯ ಗೋದೆ ಧರಿಸಿದ ಆ ನಿರ್ಮಾಲ್ಯ ಮಾಲೆ ತಡ ಮಾಡದೆ ಆ ಮಾಲೆಯನ್ನು ನಿಮ್ಮ ಕನ್ಯೆಯನ್ನು ನನಗೆ ಕನ್ಯಾದಾನ ಮಾಡಿರಿ. ಗೋದ ಕೃಷ್ಣ ವಿವಾಹ ಆನಂದ ಆನಂದ ಆನಂದವೇ ಗೋದ ವಿವಾಹ ವೈಭವವೇ ಆನಂದ ಆನಂದ ಆನಂದವೇ ಗೋದ ವಿವಾಹ ವೈಭವವೇ ಶ್ರೀರಂಗ ವಿವಾಹ ವೈಭವವೇ ಈ ದಾಸನ ಪೂರ್ವ ಪುಣ್ಯ ಫಲವೇ ಆನಂದ ಆನಂದ ಆನಂದವೇ ಜಗದಾನಂದ ಆನಂದ ಆನಂದವೇ ಮಹದಾನಂದ ಆನಂದ 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 ಆನಂದವೇ ಗೋದ ವಿವಾಹ ವೈಭವವೇ ಗೋದ ವಿವಾಹ ವೈಭವವೇ ಗೋದ ವಿವಾಹ ವೈಭವವೇ. ತತ್ತಾಂ ತತ್ತತ್ತಾಂ ತತ್ತತ್ತಾಂ ತತ್ತಕುಂದರಿ ಗಿಡದಗ ತದ್ದೀಂ 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 ತತ್ತಕುಂದರಿ ಗಿಡದಗ ತತ್ತಾಂ ತತ್ತತ್ತಾಂ ತತ್ತಾಂ ತತ್ತಕುಂದರಿ ಗಿಡ ತದ್ದೀಂ ತದ್ದೀಂ
ತತ್ತೀಂ ತಗುಂದರೆ ಗಿಡದಾಗ ತತ್ತಾಂ 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 ತಗುಂದರೆ ಗಿಡದಾಗ ತದ್ದೀಂ 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 ತಗುಂದರೆ ಗಿಡದಾಗ ತತ್ತಾಂ 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 ತಗುಂದರೆ ಗಿಡದಾಗ ತದ್ದೀಂ 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 सत्यभामे भामे सत्यभामे हे भामे मन बंट सीता मातेय ವಂದಿಸಲು ಬರ ಮಂಗಳೇ ಸೋಮರಾಜತಿಯ ರಾಘವಲ್ಲಭೆಯ ಕಾಣಲು ಅಂದುರಾಮನ ಭಂಟ ಸೀತಾ ಮಾತೆಯ ವಂದಿಸಲು ರಾಘವನಲು ತಂ ತದ್ದಿದಕ್ಕ ಜಣ್ಣು ಧಮ್ ದದ್ದಿದಕ್ಕ ಜಣ್ಣು जानकी माते कानलो बंदी है
ತುಳಲು ಕೃಷ್ಣ ಪ್ರಥಮವಾಗಿ ಭಾಮೆಯ ಗರೆಯಲು ಇದೇನಿದು ಚೋದ್ಯ ನಾ ಬಂದೇನಿಲ್ಲಿ ಕಾಣೆ ಸಿರಿಮಾತೆಯ ಆ ಸೌಮ್ಯ ನಾಯಕಿಯ ಅವಳಲ್ಲಿ ಇವಳಲ್ಲಿ ತೋರನೆಗೆ ಅವಳ ಬಂದೆ ರಂಗ ಬಂದೆ ಶ್ರೀ ಕೃಷ್ಣ ರುಕ್ಮಿಣಿಯ ಕರೆಯಲು ಆನಂದ ಆನಂದವಯ್ಯ ಭೂಮಾತೆಯ ಕಂಡೆ ಆನಂದವಯ್ಯ ಆನಂದ ಆನಂದ ಆನಂದವಯ್ಯ ರುಕ್ಮಿಣಿಯಳು ಮಾತೆಯ ಗಂಡೆ ಜಾನಕಿ ಮಾತೆಯ ಜಾನಕಿ ಮಾತೆಯ ರಂಗ ಕೇಳಿದಿರಲ್ಲ ರಸವತ್ತಾದ ಕಥೆಯ. ಹೌದು, ನಾರಾಯಣನ ಈ 8 ಮಹಿಷಿಯರ ಕತೆ. ಆದರೆ ಈ ಕಥೆಗಳಲ್ಲಿ ನಾನೆಲ್ಲಿ ಸ್ವಾಮಿ? ಎಲ್ಲ ಕಥೆಗಳಲ್ಲೂ ಎಲ್ಲರೊಳಗೂ ದೇವಿಯಾಗಿ ನಿಂತು ನಕ್ಕು ನನ್ನನ್ನು ವರಿಸಿದ ಶ್ರೀದೇವಿ ನೀನೇ ತಾನೇ? ನಾನೇ, ಅದೆಲ್ಲ ನಾನೇ. ಹೌದು, ಎಲ್ಲ ಕಥೆಗಳಿಗೂ ನೀನೇ ದೇವಿ. ಎಲ್ಲವೂ ಕಥೆಯಲ್ಲ, ಬರೀ ವ್ಯಥೆ.
ಅಲಲಲಲ ನಾರಾಯಣನ ಪುಣ್ಯ ಕಥೆ, ಅಷ್ಟಮಹಿಷಿಯರ ಮದುವೆಯ ಕಥೆ ನಾವು ಹೇಳಿದ್ದೇವೆ, ನೀವು ಹೇಳಿದ್ದೀರಿ. ರಸವತ್ತಾದ ಈ ಕೃಷ್ಣನ 8 ಹೆಂಡತಿಯರ ಕಥೆ. ಅಭಿಮಾನಿಗಳಿಗೆ ತಾವೆಲ್ಲ ಇದುವರೆಗೆ ಅಷ್ಟಮಹಿಷಿ ಎನ್ನುವ ನೃತ್ಯ ರೂಪಕವನ್ನು ವೀಕ್ಷಿಸಿದ್ದೀರಿ. ಇದನ್ನು ಬಹಳ ಮನೋಜ್ಞವಾಗಿ ಅಭಿನಯಿಸಿದಂತಹ ಕಲಾ ತಂಡ ಅಭಿಜ್ಞಾ ನೃತ್ಯ ಭೂಮಿ ಇದರ ಕಲಾವಿದರು. ಈ ನೃತ್ಯ ರೂಪಕವನ್ನು ನಿರ್ದೇಶಿಸಿದವರು ಡಾಕ್ಟರ್ ರಶ್ಮಿ ಗುರುಮೂರ್ತಿ. ಹಾಗೆ ಹಾಡುಗಾರಿಕೆಯಲ್ಲಿ ವಿದುಷಿ ವೀಣಾ ಎಂ ಸಾಮಗ, ಹಾಗೆ ಮೃದಂಗದಲ್ಲಿ ವಿದ್ವಾನ್ ಮನೋಹರ್ ರಾವ್, ವಯೋಲಿನ್ನಲ್ಲಿ ವಿದ್ವಾನ್ ಶ್ರೀಧರಾಚಾರ್ಯ, ಹಾಗೆ ಕೊಳಲಿನಲ್ಲಿ ಡಾಕ್ಟರ್ ಬಾಲಕೃಷ್ಣ, ರಿದಮ್ನಲ್ಲಿ ಸಹಕರಿಸಿದವರು ಕಾರ್ತಿಕ್ ಇನ್ನಂಜೆ. ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಲಾವಿದರು ಕೂಡ ಎಲ್ಲರೂ ವೇದಿಕೆ ಬರಬೇಕು. ಇವರನ್ನು ಗೌರವಿಸಲಿಕ್ಕಿರುವಂಥವರು ನಾಗರಾಜ ಆಚಾರ್, ಮಠದ ದಿವಾನರು,
ರವೀಂದ್ರ ಆಚಾರ್, ಸ್ವಾಗತ ಸಮಿತಿಯ ಮುಖ್ಯಸ್ಥರು ಉಮೇಶ್ ಭಟ್, ಪ್ರಸನ್ನ ಆಚಾರ್ಯ, ಇವರೆಲ್ಲರೂ ವೇದಿಕೆಗೆ ಬರಬೇಕು. ಎಲ್ಲ ಕಲಾವಿದರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಆತ್ಮೀಯರೇ, ನಮ್ಮ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರಾದಂತಹ ಸನ್ಮಾನ್ಯ ರಂಜನ್ ಕಲ್ಕೂರ್ ಅವರು ಇಂದು ಜಾಮವಂತನ ಪಾತ್ರವನ್ನು ನಿರ್ವಹಿಸಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಅನುಗ್ರಹವನ್ನು ಪಾಲಿಸಲಿ ಅಂತ ಸ್ವಾಗತ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಶ್ರೀಯುತ ನಾಗರಾಜಾಚಾರ್ಯರು, ಪ್ರಸನ್ನಾಚಾರ್ಯರು ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಆದಕ್ಕೂ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ, 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂತಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು. ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದ ಆಡತ್ತ ನಮ್ಮೊಂಚೂರು ಪಾಡ್ದ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲೆಗೆ ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ನಾನು ದಾದಾ ಅಲ್ಗುನು ಅವು ಎಂಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ.
ಫಿನಿಶ್ ಮಲ್ಪೋಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ನ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ. ನೆಕುಲ್ದಲ್ಲ ಪಂಡ ಸಿಸ್ಟರ್ ಮದಿಮಾಯ ಒಂಜಿ ಹಾಯ್ ಅನು ಅಕ್ಕ. ಹೇಳು ಪುಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.